ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಗುರು ಶ್ರೀ ರಾಘವೇಂದ್ರಾರ್ಯ ತ್ವಾಮಹಂ ಶರಣಂಗತಃ ಆಯುರಾರೋಗ್ಯಮೈಶ್ವರ್ಯಂ ದತ್ವಾ ತ್ವಂ ರಕ್ಷ ರಕ್ಷ ಮಾಂ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತಿ ತಲವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ಮುಂದಿನದು ನಿಂತ್ಬಿಡ್ತದೆ. ಆಮೇಲೆ ಇದು ಸಂಧಿ ಹಗರದ ನೇಮ ಹೇಳ್ಬೋದು ಪ್ರಸಂಗ ಅಂದ್ರೆ ಹಂಗೆ ಅಷ್ಟು ಹಗರದ ಸಂಧಿ ಅದು. ಇಲ್ಲಿ ನೋಡ್ರಿ, ಜೀವಕೃತ ಕರ್ಮಗಳು ರಾಜೀವ ನೇತ್ರಿಗೆ ಕಾಲ ಕಾಲಕ್ಕೂ ಸಾವಧಾನದಲ್ಲಿ ಅರ್ಪಿಸುವ ವಿಧವ ಅರಿಪಿಗೋಸುಗ ಭಾನದಲ್ಲಿ ವಿಸ್ತರಿಸಿ ಸಂಸ್ಕೃತಿ ನೋವ ಕಳೆದು ಸುಸುತ್ತಿ ಪಟ ಚಾಯನ್ ಸೇರುವಂತೆ ತೋರ್ದ ಕರ್ಮ ಸುಧಾನ ಸಂಧಿಯಲ್ಲಿ ಅಂತ ಇನ್ನೊಂದು ಹೆಸರು ಕರ್ಮ ಸುಧಾನ ಅಂತ. ಈಗ ನಾವು ಓದಿದ ಪದ್ಯ ನಿಮ್ಮದ್ರಾಗಿಲ್ಲ, ಈಗ ನಾವು ಓದಿದೆ ನಿಮ್ಮದ್ರಾಗಿಲ್ಲ. ಇದು ಏನು ಅಂತ ಕೇಳಿದ್ರೆ, ಹರಿಕಥಾಮೃತ ಸಾರಕ್ಕೆ ಜಂಬುಖಂಡಿ ವಾದಿರಾಜಾಚಾರ್ಯ ಅನ್ನೋರು ಎರಡು ವ್ಯಾಖ್ಯಾನ ಬರ್ತಾರೆ. ಒಂದು ಭಾವ ಸೂಚನ, ಅರ್ಥಾತ್ ನಿಮಗೆ ಭಾವ ಸೂಚನ ಅಂದ್ರೆ ಅಲ್ಲಿ ಭಾವ ಹೇಳೋದು ಅಂತ ಅರ್ಥ. ಇಡೀ ಸಂಧಿನೂ ಒಂದು ಶ್ಲೋಕ ಹೇಳ್ತಾರೆ. ನಿಮ್ಗೆ ಅಲ್ಲೆಲ್ಲಿ ಸಿಗುವುದಲ್ಲ, ಅದು ನನ್ನ ಹತ್ರ ಪುಸ್ತಕ ನನಗೆ ಸಿಗುತ್ತದೆ ಇಷ್ಟ. ಇಲ್ಲಿ ನಂತರ ಜೀವಕೃತ ಕರ್ಮಗಳ ಏನೇನು ಕರ್ಮಗಳನ್ನ ಮಾಡ್ತೀವಿ, ಪರಮಾತ್ಮ ಹೆಂಗೆ ಅರ್ಪಣೆ ಮಾಡಬೇಕು ಅದನ್ನು ಹೇಳ್ಕೊತ ಹೋಗಿ ಸಾವಧಾನದಿ ಅರ್ಪಿಸುವ ವಿಧವ ಅರಿಪುಗೋಸುಗ ಇದನ್ನು ಹೇಳಲಿಕ್ಕೆ ವಿಸ್ತರಿಸಿ ಸಂಸ್ಕೃತಿ ನೋವ ಕಳೆದು ಸಂಸ್ಕೃತಿ ಅಂದ್ರೆ ಸಂಸಾರ ನೋವ ಕಳೆದು ಏನು ಮಾಡ್ತಾನೆ ಭಗವಂತ, ಸುಸಪ್ತ ಪಥದ ಪಾವಟಿಯ ತೋರ್ಪಂತೆ ತೋರ್ದ ಕರ್ಮ ಉದಾನ ಸಂಧಿಯಲ್ಲಿ. ಈ ಸಂಧಿಯ ಒಳಗೆ ಕರ್ಮವನ್ನು ಕಳ್ಕೊಳ್ಳೋದು, ಆ ಕರ್ಮವನ್ನು ಭಗವಂತಕ್ಕೆ ಅರ್ಪಣೆ ಮಾಡೋದು, ಅದರ ಮುಖಾಂತರ ಭವಾಟವಿ ಭವದ ಸಂಸಾರ ಇದನ್ನು ದಾಟುವುದು, ಪರಮಾತ್ಮ ಹತ್ರ ಮೋಕ್ಷಕ್ಕೆ ಹೋಗೋದು. ಈ ಸಂಧಿ ಹೇಳಲಿಕ್ಕೆ ಇದು ಸಂಧಿ ಹೊಂಟದಂತ ಭಾವ ಸೂಚನ. ಅಲ್ಲಿ ಭಾವವನ್ನು ಹೇಳಿ ಅಂತ ಹೇಳ್ಬೇಕಾಗ್ತದೆ, ತಿಳ್ಕೊಡ್ರಿ ಅಂತಾರೆ. ಮತ್ತೊಂದು ಈ ಸಂಧಿಯ ವೈಶಿಷ್ಟ್ಯ ವ್ಯಾಪ್ತೋಪಾಸನೆ. ವ್ಯಾಪ್ತ ಅಂದ್ರೆ ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತ ಆಗಿಬಿಟ್ಟಾನೆ, ಆಮೇಲೆ ಜಾಗ ಯಾವುದೂ ಇಲ್ಲ. ಈ ವ್ಯಾಪ್ತೋಪಾಸನೆ ಹೆಂಗೆ ಮಾಡಬೇಕು, ಅದರ ಮಹತ್ವ ಏನು? ಅದಕ್ಕೆ ನಾವು ಅಧಿಕಾರಿಗಳಲ್ಲ. ಅಧಿಕಾರ ಮಹತ್ವ ಹೇಳ್ತಾರೆ, ನಮ್ಮ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಮತ್ತು ಏಕಾಂತ ಭಕ್ತಿಯ ಮಹತ್ವ, ಈ ಎರಡು ವಿಷಯಗಳು ಈ ಪದ್ಯೊಳಗವ. ಆವ ಪೊರಬಮ್ಮನ ಅತಿ ವಿಮಲಂಗಾವ ಬದ್ಧರು ಎಂದೆನಿಪ ರಾಜೀವ ಭವ ಮೊದಲಾದ ಅಮರರು ಅನುದಿನದಿ ಹರಿಪದವ ಸೇವೆಪರಿಗೆ ಅನುಕೂಲರಲ್ಲದೆ ತಾವು ಇವರನ್ನು ಕೆಡಿಸಬಲ್ಲರೆ ಶ್ರೀ ವಿಲಾಸಾಸ್ಪದನ ದಾಸರಿಗುಂಟಿ ಅಪಜಯವು. ಕಡಿ ಸಾಲು ನೋಡ್ರಿ ಹೆಂಗದ. ಶ್ರೀ ವಿಲಾಸಾಸ್ಪದ ಅಂದ್ರೆ ಯಾರು ಗೊತ್ತಾತ? ಭಗವಂತ. ಶ್ರೀ ಅಂದ್ರೆ ಲಕ್ಷ್ಮಿ, ಲಕ್ಷ್ಮೀ ದೇವಿಯೊಂದಿಗೆ ರಮಣ ಮಾಡ್ತಕ್ಕಂಥ ಪರಮಾತ್ಮ. ಅವನ ದಾಸರಿಗುಂಟೆ ಏನು ಅಪಜಯವು? ನೀವೆಲ್ಲ ಇಲ್ಲೇ ನೀವೆಲ್ಲ ಸಾಲಿ ಕಲ್ತ್ರಿ, ಎಲ್ಲ ಗೊತ್ತ ನಿಮಗೆ. ವೈಜ್ ಸೇಯಿಂಗ್ ಅಂತಿರ್ತಾವಲ್ಲ, ಅಂದ್ರೆ ಏನು ಹೇಳ್ರಿ, ಕನ್ನಡ ಹೇಳ್ರಿ. ಅಲ್ಲ, ಹತ್ತತ್ರ ಬಂದಿರಿ ನೀವು, ಹಾಗೆ ಹತ್ತತ್ರ ಬಂದಿರಿ, ಇನ್ನೂ ಚಲೋ ಅದ. ನೀವು ಹೇಳಿ ಹೋ ಅಂತೀರಿ. ನಾ ಈಗ ನಾಣ್ಣುಡಿ ಜಾಣ್ಣುಡಿ, ವೈಜ್ ಸೇಯಿಂಗ್ ಜಾಣ್ಣುಡಿ ನಾಣ್ಣುಡಿ ಬಂದಾವೆ ನಮ್ಮಲ್ಲಿ. ಅಕ್ಕ ಸತ್ತರೆ ಗಾಳಿ ಬಿಟ್ಟ ಕೈಯಲ್ಲಿ ತೂರಿ, ಇವು ನಾಣ್ಣುಡಿ ಅವತಾತಿಲ್ಲ. ಅದರಂತೆ ಇಂಗ್ಲೀಷ್ನ್ಯಾಗ ದ ವೇರರ್ ನೋಸ್ ವೇರ್ ದ ಶೂ ಬೈಟ್ಸ್, ಹೌದಲ್ಲ? ದ ವೇರರ್ ನೋಸ್. ನಾವು ಯಾವ ಹೆಂಗೆ ನಡೀತಾನ ನಾವು ಸೊಟ್ಟ ಬಟ್ಟ ಅವ ಅಂತ ನನಗೆ ಗೊತ್ತು ಒಳಗೇನು ಚುಸ್ತದ ಅಂತ ತಿಳ್ಕೊಂಡು ದ ವೇರರ್ ನೋಸ್ ವೇರ್ ದ ಶೂ ಬೈಟ್ಸ್. ಅದು ಯಾಕೆ ಇದೆ? ಇಲ್ಲೊಂದದು ನೋಡ್ರಿ, ಶ್ರೀ ವಿಲಾಸಾಸ್ಪದನ ದಾಸರಿಗುಂಟಿ ಅಪಜಯವು. ನಾನು ನುಡಿದ್ದಂಗಿಲ್ಲ ಇದು, ಒಂದ ಮಾತನಾಗ ದಾಸರಿ ಹೇಳ್ತಾರೆ. ಹರಿಕಥಾಮೃತ ಓದು ಮುಂದೆ ಇಂಥವು ಸಂಗ್ರಹ ಮಾಡಿ ಬಹಳ ಒಯ್ದ್ರಾಗ. ಹರಿಕಥಾಮೃತ ಸಾರದಲ್ಲಿ ಜಾಣ್ಣುಡಿಗಳು ನಾಣ್ಣುಡಿಗಳು ಮಾಡ್ರೆ ಭಾವನೆ ಮಾಡ್ಯಾರ. ಇದು ಒಂದರ ಬರ್ತಕ್ಕಂಥದ್ದು ಏನದು? ಭಗವಂತ ಪರಮಾತ್ಮನ ದಾಸರಿಗೆ ಅಪಜಯ ಅಂದ್ರೆ ಸಾಧ್ಯದನ? ಎಂದಿಗೂ ಸಾಧ್ಯ ಇಲ್ಲ. ಇಲ್ರಿ ನಮಗೆ ಅಪಜಯ ಆಗ್ಯದ ಮತ್ತು ನಾವು ಹಿಂಗಿದ್ವಿ ಅಂದ್ರೆ ನಾವು ಇರೋ ಹಂಗಿಲ್ಲ. ಇಷ್ಟ ನೋಡ್ರಿ, ಪಾಂಡವರ ಮುಖ್ಯ ಮುಂತಾಗಿರ್ತಕ್ಕಂಥ ತಮ್ಮ ಎಷ್ಟು ಕಷ್ಟ ಬಂದವರಿಗೆ ಅವ್ರ ಪ್ರಶ್ನೆ ಹೋತಿಲ್ಲ ನಿಮಗೆ. ಅದಕ್ಕೆ ಶ್ರೀ ವಿಲಾಸಾಸ್ಪದನ ದಾಸರಿಗುಂಟೆ ಅಪಜಯವು. ಅಪಜಯ ಅಂದ್ರೆ ಸೋಲು.
ಪರಮಾತ್ಮನ ಯಾರು ನಂಬಿರ್ತಾರ ಸೋಲೇ ಇಲ್ಲ ಅವ್ರಿಗೆ, ತಿಳ್ಕೊಳ್ರಿ. ಕಷ್ಟ ಬರಬಹುದು, ಮತ್ತೆ ಅವರು ಯೋಗ್ಯತಾ ತಂಗ ಸ್ವಲ್ಪ ತೊಂದರೆ ಪಂಡ್ರೆ ಆಗಬಹುದು. ದ್ರೌಪದಿಗೆ ಅಂತಹ ಕಷ್ಟ ಬಂದಿತ್ತು, ನಿಮಗೆ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಅಲ್ಲ ಅಂತೂ ತೋರಿಸ್ತಾ ದೇವರಲ್ಲೇ. ಮುಂದೆ ಮಾಡಿದ ರಕ್ಷಣಾ ಮಾಡಿದ ಅಂತ ತೋರಿಸ್ಕೊಟ್ಟ ಅಂತಾರ ನೋಡ್ರಿ. ಆವ ಪರಬ್ರಹ್ಮ ಸತ್ಸಮ ತದ್ವಾದ ಅತಿ ವಿಮಲಂಗಾವ ಬದ್ಧರು ಪರಮಾತ್ಮನ ಅವನ ಅಂಗ ಅಲ್ಲಿಯೇ ಸೇವೆ ಮಾಡ್ತಕ್ಕಂಥವ್ರು ಯಾರವರು? ರಾಜೀವ ಭವ. ಗೊತ್ತಾತ? ರಾಜೀವ ಭವ ಅಂತಾರೆ ಬ್ರಹ್ಮದೇವರು. ರಾಜೀವ ಭವ ಮೊದಲಾದ ಎಲ್ಲರೂ ತೊಗೊಂಬಿಟ್ರು. ಅನುದಿನದಿ ಹರಿಪದವ. ಬ್ರಹ್ಮಾದಿ ದೇವತೆಗಳು ಭಗವಂತನ ಪಾದವನ್ನು ಸದಾ ಸ್ತೋತ್ರ ಮಾಡ್ತಿರ್ತಾರೆ. ಎಲ್ಲಿಂದ ಹಿಡ್ಕೊಂಡು? ಬ್ರಹ್ಮರಿಂದ ಹಿಡ್ಕೊಂಡು ಅಂತ ಅರ್ಥ. ನಾವು ಯಾರು ಅಲ್ಲಲ್ಲದ ಮುಂದೆ ಬ್ರಹ್ಮಾದಿ ದೇವತೆಗಳು ನೋಡ್ರಿ ಅಮರರು. ಅನುದಿನದಿ ನಾವು ಅನುದಿನ ಮಾಡಿದ್ವಿ ಬಿಟ್ಟು ನಾವು. ಅವರು ನಿತ್ಯದಲ್ಲಿ ಮಾಡ್ತಕ್ಕಂಥ ಮಹಾನುಭಾವರು ದೇವತೆಗಳು. ಅವರೇನು ಮಾಡ್ತಾರೆ ಗೊತ್ತಾ? ಭಾಳ ಚಂದ ಹೇಳ್ತಾರೆ. ಸೇವಿಪರಿಗೆ ಅನುಕೂಲರಲ್ಲದೆ ಏನನ್ನು ಹರಿಪದವ ಸೇವಿಪರಿಗೆ ಅಂದರೆ ಹಚ್ಕೋಬೇಕಾದ್ರೆ ಯಾರು ಪರಮಾತ್ಮನನ್ನೇ ಸರ್ವಥಾ ನಂಬಿರ್ತಾರೆ ಅವರಿಗೆ ಬ್ರಹ್ಮಾದಿ ದೇವತೆಗಳು ಸಹಾಯ ಮಾಡ್ತಾರಂತ. ಅವ್ರಿಗೇನು ಅಲ್ಲಿ ನೋಡ್ರಿ, ತಾವು ಅನುಕೂಲಲ್ಲದೆ ತಾವು ಇವರನ್ನು ಕೆಡಿಸಬಲ್ಲರೆ ಇನ್ನಿತರ ದೇವತೆಗಳು ಅವ್ರಿಗೆ ಅನ್ಯಾಯ ಮಾಡ್ಲಿಕ್ಕೆ ಸಾಧ್ಯ ಅದನ್ನ. ಯಾಕೆ? ಹರಿಪದ ನಂಬಿರ್ತಕ್ಕಂಥ ಭಕ್ತರು. ಭಕ್ತರಿಗೆ, ಪರಮಾತ್ಮನ ಭಕ್ತರಿಗೆ ದೇವರು ಸಹಾಯ ಮಾಡ್ತಾನೆ ಅಂತ ಹೇಳ್ಬೇಕಾಯ್ತದೆ. ಅರ್ಥದಿಲ್ಲ ಹರಿಪದ. ಅದಕ್ಕಂತ ಒಂದು ನುಡಿ ಕೊಟ್ಬಿಟ್ರು. ಶ್ರೀ ವಿಲಾಸಾಸ್ಪದನ ದಾಸರಿ ಗುಂಟಿ ಅಪಜಯವು. ಪರಮಾತ್ಮ ನಂಬಿಟ್ರೆ ಅಪಜಯ ಇಲ್ಲೇ ಇಲ್ಲ. ಅನುಭವ ನೀವು ಹೆಂಗೆ ತಿಳ್ಕೊಂಡು ಬೇಕಾದಷ್ಟು ಉದಾಹರಣೆ ಇದಕ್ಕೆ ಅವ ತಿಳ್ಕೊಡ್ರಿ ನಿಮಗೆ. ಅದನ್ನ ಹೇಳ್ತಾ ಇದ್ದಾರೆ. ಒಂದು ಶ್ಲೋಕ ಹೇಳ್ತಾನೆ ಹಂಗೆ ನಿಮಗೆ, ಅಲ್ಲಿ ಹೆಂಗೆ ಅನ್ನೋದನ್ನು, ಕಷ್ಟ ಎಷ್ಟಿರ್ತದೆ, ಭಗವಂತ ಹೆಂಗೆ ರಕ್ಷಣಾ ಮಾಡಿದ ಅನ್ನೋದನ್ನು ಅಂತಾರ. ಇದಕ್ಕೊಂದು ಸೂತ್ರ, ಬ್ರಹ್ಮಸೂತ್ರ. ಓಂ ಅಂಗಾಬದ್ಧಾಸ್ತು ನಖಾ ಖಾಸು ಈ ಪ್ರತಿವೇದಂ ಓಂ ಅಂತ ಬ್ರಹ್ಮಸೂತ್ರ. ಅದ್ರಾಗೆಲ್ಲ ಇದನ್ನ ಹೇಳ್ಯಾರ. ದಾಸರು ಏನು ಹೇಳಿದಂಗೆ ನಮಗೆ ಬ್ರಹ್ಮಸೂತ್ರ ಕಲಿಸ್ದಂಗೆ ಆತು. ಅರ್ಥ ಅಲ್ಲಿ ಹೋಗಿ ಓದ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಾರ ಅರ್ಥ ಎಲ್ಲ ಕೊಟ್ಬಿಟ್ರೆ ನಮಗೇನು ಹೇಳ್ತಾರೆ ಅನ್ನೋದು ಹೇಳ್ತಾ ಇದ್ದಾರೆ. ಆ ರೀತಿ ಹೇಳ್ಕೊತ ಹೋಗಿ ಅಂತಾರ. ಶಕ್ರಾದ್ಯ ಪರಿಪಂಥಿನಃ. ರುದ್ರಾದಿ ಇಂದ್ರಾದಿ ದೇವತೆಗಳು ಪರಿಪಂಥಿನಃ. ಯಾರು ಭಕ್ತರ ಭಗವಂತನ ಸ್ತೋತ್ರ ಮಾಡ್ತಾರೆ ಅವ್ರಿಗೆ ಎಂದೂ ಕೆಟ್ಟ ಮಾಡೋದಿಲ್ಲ. ನೋಡಿ ಶ್ಲೋಕ ಹೆಂಗದ. ಭೀಷ್ಮದ್ರೋಣ ತಟ ಜಯದ್ರಥ ಜಲ ಗಾಂಧಾರ ನೀಲೋಪಲಾಹ ಶಲ್ಯಗ್ರಾಹವತಿ ಕೃಪೇಣ ವಹನೆ ಕರ್ಣೇನ ವಿಲಾಕುಲ ಅಶ್ವತ್ಥಾಮ ವಿಕರ್ಣ ಘೋರಮಕರ ದುರ್ಯೋಧನಾವರ್ತಿನಿ ಸೋತ್ತೀರ್ಣ ಖಲು ಪಾಂಡವೈ ರಣನಿಧಿ ಕೈವರ್ತಕ ಕೇಶವ. ಕೊನೆಗೆ ಹೇಳ್ಬಿಟ್ರು ಶ್ರೀ ವಿಲಾಸವನ್ನು ಅಲ್ಲಿ ಕೈವರ್ತಕ ಕೇಶವ. ಹೆಂಗೆ? ಈ ಮಹಾಭಾರತ ಯುದ್ಧ ಅದಲ್ಲ, ಅದು ಮಹಾಭಾರತ ಹೇಳ್ಯಾರ ಹೆಂಗೆ ಇತ್ತು ಯುದ್ಧ ಅನ್ನೋದನ್ನು. ಆ ಯುದ್ಧ ಸಾಗರ ಇತ್ತಲ್ಲ, ಒಂದು ದಂಡು ಭೀಷ್ಮಾಚಾರ, ಒಂದು ದಂಡು ದ್ರೋಣಾಚಾರ. ಮಹಾಶೂರವರು. ಅವ್ರು ಬಾಣ ಬಿಟ್ಟರೆ ತಪ್ಪುವುದೇ ಇಲ್ಲವು. ಅಂಥ ಮಹಾವೀರರು. ಭೀಷ್ಮ ದ್ರೋಣ ತಟ, ನಡುವಲು ನೀರು, ಜಯದ್ರಥ ಜಲ. ಗಾಂಧಾರ ಅಂದ್ರೆ ಗಾಂಧಾರಿ ಮಕ್ಕಳಾಗಿರ್ತಕ್ಕಂಥ ಕೌರವರು. ನೀಲೋಪಲಾಹ, ಆ ನದಿ ಒಳಗೆ ಅಥವಾ ಸಮುದ್ರದೊಳಗೆ ಹೆಂಗಿದ್ದಾರ ದೊಡ್ಡ ದೊಡ್ಡ ಕಲ್ಬಂಡಿದ್ದಂಗೆ ಅವು. ಶಲ್ಯಗ್ರಾಹವತಿ, ಶಲ್ಯ ಮಹಾಮಸುಳಮ. ಕೃಪೇಣ ವಹನೆ, ಕೃಪಾಚಾರ ಬೆತ್ತಿದ್ದಂಗೆ. ಅಶ್ವತ್ಥಾಮ ವಿಕರ್ಣ ಘೋರ ಮಕರ. ಅಶ್ವತ್ಥಾಮ ಇವರೆಲ್ಲ ಯಾರ ಪಾರ್ಟಿಯವರು? ಕೌರವ ಪಾರ್ಟಿಯವರೆಲ್ಲ ಮಹಾ ಜಲಚರಗಳು ಇವರು. ಇಷ್ಟಿದ್ರು ಉತ್ತೀರ್ಣ ಖಲು ಪಾಂಡವೈ. ಇಂಥ ಯುದ್ಧವನ್ನು ಯಾಕೆ ತಟ್ಟಿದ್ರು ಮಹಾನುಭಾವರು? ಕೈವರ್ತಕ ಕೇಶವ. ಯಾರು ಕೂತಿದ್ರಲ್ಲಿ? ಸಾಕ್ಷಾತ್ ಪರಮ. ಇದೇ ಉದಾಹರಣೆ, ಒಂದು ಉದಾಹರಣೆ ಕೊಟ್ಟೆ ಅಂತ ತಿಳ್ಕೊಡ್ರಿ ನಿಮಗೆ. ಭಗವಂತನ ನಂಬಿದರೆ ಕಷ್ಟ ಬಂದಂಗೆ ಆಗ್ತದೆ, ತೋರಿಸ್ಬೇಕಾಗ್ತದೆ. ಅದು ಕಾಯಮಲ್ಲ. ಅದಕ್ಕಂದ್ರು ಶ್ರೀ ವಿಲಾಸಾಸ್ಪದನ ದಾಸರಿಗುಂಟೆ ಅಪಜಯವು. ನಾವೇನಾಗಲಿಕ್ಕೆ ಕಲಿಬೇಕು? ಭಗವಂತನ ಪ್ರೀತಿಯನ್ನು ಸಂಪಾದನೆ ಮಾಡಬೇಕು, ಭಗವಂತನ ಭಕ್ತಿಯನ್ನು ಸಂಪಾದನೆ ಮಾಡಬೇಕು. ಇಷ್ಟಿದ್ರೆ ನಮಗೆ ಕಷ್ಟ ಬರ್ತಾವೆ, ಅದು ಆರಾಮ್ ದಾಟಿ ಹೋಗಿಬಿಡ್ತದೆ. ನಿಮಗೆಲ್ಲ ಅನುಭವ ಅದ. ಇನ್ನೊಂದು ತೊಂದರೆ ಮನೆ ಬಂದಿರ್ತಾವೆ, ಇಲ್ಲಿ ನೀವು ನೆನೆಸ್ತಿರಿಲ್ಲ ಅವಾಗ. ಅವು ಅನೇಕ ಹೋಗ್ತಾವಿಲ್ಲ ತೊಂದರೆಗಳು ಅವಾಗ. ಇಂಥವಾಗೇ ಆಗಿರ್ತದೆ ಜೀವನ. ಅದನ್ನು ಹೇಳ್ತಾ ಇದ್ದಾರೆ. ಆ ರೀತಿ ಶ್ರೀಧನಂಘ್ರಿ ಸರೋಜ ಯುಗಳ ಏಕಾದಶ ಸ್ಥಾನ ಆತ್ಮದೊಳಗೆ ಇಟ್ಟು ಆದರದಿ ಸಂತಿಸುವವರಿಗೆ ಈ ನವಗ್ರಹವು. ಆದಿತೇಯರು ಸಂತತ ಆದಿ ವ್ಯಾಧಿಗಳ ಪರಿಹರಿಸುತ್ತ ಅವರನ್ನು ಕಾದುಕೊಂಡಿಹರು. ಎಲ್ಲರೂ ಏನು ಒಂದಾಗಿ ಈಶನಾಜ್ಞೆಯಲ್ಲಿ. ಒಂದೇ ಮಾತನ್ನ ಹೇಳಿದಾಸರು, ಈಶನಾಜ್ಞೆಯಲ್ಲಿ. ಈಶ ಅಂದರೆ ಅವ್ರ ಪರಮಾತ್ಮ. ಅವನ ಆಜ್ಞೆ ಎಲ್ಲ ದೇವತೆಗಳು ಅವನ ಆಜ್ಞೆ ತಪ್ಪದ ಫಾಲೋ ಮಾಡ್ತಾರೆ. ಒಂದು ಶ್ಲೋಕ ಹೆಂಗೆ ನೋಡಿ. ಶ್ರೀಧನಂಗ್ರಿ. ಶ್ರೀಧ ಅಂದರೆ ಯಾರು?
ಪರಮಾತ್ಮ. ಶ್ರೀ ಅಂದ್ರೆ ಲಕ್ಷ್ಮೀ ದೇವಿ ಒಂದು ಅರ್ಥ. ಶ್ರೀ ಅಂದ್ರೆ ಸಂಪತ್ತು, ದ ಅಂದ್ರೆ ಕೊಡೋವ ಅಂತ ಅರ್ಥ. ಬರೀ ದುಡ್ಡಿನ ಸಂಪತ್ತಲ್ಲ, ಮತ್ತು ಜ್ಞಾನ ಭಕ್ತಿ ವೈರಾಗ್ಯ ಸಂಪತ್ತು ಕೊಡ್ತಕ್ಕಂಥವ. ಸರೋಜ ಯುಗಳ ಅಂದ್ರೆ 2 ಪಾದ ಅಂತ ಅರ್ಥ ಭಗವಂತನ ಪಾದಗಳಲ್ಲಿ. ಎಲ್ಲಿಡ್ಬೇಕಂತ? ಭಗವಂತನ ಪಾದವನ್ನು ಎಲ್ಲಿಡ್ಬೇಕು? ಕಪಾಟ್ನಾಗಲ್ಲ, ಶೋಕೇಸ್ನಾಗಲ್ಲ, ಏಕಾದಶ ಸ್ಥಾನ, 11ನೇ ಸ್ಥಾನದ ಗೊತ್ತಾತ ನಿಮಗೆ. ಮನಸ್ಸು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರ, 11ನೇದು ಮನಸ್ಸು. ಏಕಾದಶ ಸ್ಥಾನ ಅಂದರೆ ಮನಸ್ಸಿನಾಗೆ. ಯಾರು ಭಗವಂತನ ಪಾದಾರವನ್ನ ಸದಾ ಇಲ್ಲಿ ಇಟ್ಕೋತಾರಲ್ಲ ಮನಸ್ಸಿನೊಳಗೆ, ಮತ್ತು ಅವ್ನು ತುಂಡು ಹಚ್ಚೋಳಿಗೆ ಹೋಗಬಾರ್ದು. ಇಲ್ಲಿ ಮತ್ತೆ ಒಂದು ಏನೋ ಪಟ್ಟಿ ಗಿಟ್ಟಿ ಹಾಕ್ಕೊಂಡು ಅಂದರೆ ಅವನು ಸ್ಮರಣ ಮಾಡ್ಕೊಂತ ತಿಳ್ಕೊಡ್ರಿ. ಭಗವಂತನ ಪಾದ ಸ್ಮರಣ ಮಾಡಿ ಕೂತಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸಂತತ ತುತಿಸುವರಿಗೆ ಪ್ರಾರ್ಥನಾ ಮಾಡ್ಕಂಥ ಜನರಿಗೆ ಯಾವ ನವಗ್ರಹವು. ಯಾವ ಗ್ರಹ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಗ್ರಹ ಎಲ್ಲ ಯಾರ ಆಜ್ಞಾದಾಗವ? ಏನು ಆ ಶನಿ ಬಂದ ಅಂದ್ರೆ ಎಷ್ಟು ಒದ್ದಾಟ ಎಂತಾನ. ಅಯ್ಯೋ ಶನಿ ಶುರು ಆಗ್ಯದ, ಶನಿ ಕಾಲ ಶುರು ಆಗ್ಯದ ಅಂತ ಏನೇನೇನು ಆಗೋದು. ಯಾರ್ಯಾರು ವಿಷ್ಣು ಸಹಸ್ರನಾಮ ಅಂತೀರಿ, ಶನಿ ಹತ್ತಿರ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ. ತಿಳ್ಕೊಂಬಿಡ್ರಿ, ಒಂದು ಸಾಧನ ಇದು. ಅದಕ್ಕೆ ನಾವು ಮದ್ದು ಒಂದು ವಾಯುಸ್ತುತಿ, ಒಂದು ವಿಷ್ಣು ಸಹಸ್ರನಾಮ. ಎಷ್ಟು 15 ಮಿನಿಟ್ನ ಕೆಲಸ. ಈ ವಾದ್ವಿ ಯಾ ಶನಿ ಏನು ಮಾಡ್ಬೋದು, ಆ ಪೇಪರ್ನೇ ಬರೀತಾರೆ ನೋಡ್ರಿ, ನೀವು ಕೃಷ್ಣನು ನಂಬೇಡಿ ಅಂತ ಕೊನೆಗೆ ಹಾಕಿರ್ತಾರೆ. ಹೌದಾ? ಇದ್ರೊಳಗೆ ವಾರ ಭವಿಷ್ಯದೊಳಗೆ ಎಲ್ಲರೂ ಅದನ್ನ ಓದವ್ರ ಪೇಪರ್ ಮೂಲಕ ಮೊದಲೇ ಅದನ್ನ ಓದು. ವಾರ ಭವಿಷ್ಯ ತೆಗೆದು ಮುಂದೆ ಹೋಗೋದು. ಹೆಂಗಿರ್ತದೆ ವಾರ ಭವಿಷ್ಯ? ಸಮೀಚೀನ ಊಟ, ವೈದ್ಯರ ಭೇಟಿ. ಹೌದಾ? ಮತ್ತೆ ಚಿಕನ್ ತಿನ್ನೋದು, ಸಂಜೆ ಮುಂದೆ ಹೋಗೋದು ಊಟ ತಗೊಳ್ಳಿಕ್ಕೆ. ಹೌದಾ? ಹಿಂಗಿರ್ತಕ್ಕಂಥ ಹಂಗಾಗಿ ನಿಮಗೆ ಈ ನವಗ್ರಹಗಳು ಮತ್ತು ಆದಿತೇಯರು ಅಂದರೆ ದೇವತೆಗಳು. ಅದಿತಿಯ ಮಕ್ಕಳು ಆದಿತೇಯರು. ಸಂತದ ಆದಿ ವ್ಯಾಧಿಗಳ ಪರಿಹರಿಸುತ್ತ. ಒಂದು ಆದಿ, ಒಂದು ವ್ಯಾಧಿ ತಿಳ್ಕೊಡ್ರಿ. ಆದಿ ಶಬ್ದಕ್ಕೆ ಮನಸ್ಸಿನ ಚಿಂತೆಗಳು ಅಂತ ಅರ್ಥ. ಮಾನಸಿಕ ಚಿಂತೆ ಎಲ್ಲರಿಗೂ ಇಲ್ಲ, ಯಾಕೆ ನಿಮಗದ ನಮಗದ ಎಲ್ಲರಿಗೂ ಅದು ಏನೇನೋ ಮಾನಸಿಕ ತೊಂದರೆ ಇರ್ತಾವೆ ಆದಿ ಶಬ್ದಕ್ಕೆ. ವ್ಯಾಧಿ ದೈಹಿಕವಾಗಿರ್ತಕ್ಕಂಥ ಜಡ್ಡು. ಆದಿ ವ್ಯಾಧಿ. ಆದಿನೂ ಬರೋದಿಲ್ಲ, ವ್ಯಾಧಿನೂ ಬರೋಲ್ಲ. ಮನಸ್ಸಿನ ಚಿಂತೆನೂ ದೂರ ಆಗ್ತದೆ, ಕಷ್ಟಗಳು ದೂರ ಆಗ್ತವೆ. ಆದಿ ವ್ಯಾಧಿಗಳ ಪರಿಹರಿಸುತ್ತ ಅವರನ್ನು ಭಕ್ತರನ್ನ ಕಾದುಕೊಂಡಿಹರು. ನವಗ್ರಹದಿಂದ ಪಾರ ಮಾಡ್ಕೊಂಡು ಎಲ್ಲ ದೇವತೆಗಳು ದುರ್ಗವ್ವ, ದ್ಯಾಮವ್ವ, ಚಂಡಿ ಉಷ್ಟ್ರು ಬಂದಿರ. ಮತ್ತೆ ಏನು ಮಾಡ್ತಾರ? ಈಶಾನಾಜ್ಞೆಯಲ್ಲಿ ಅವರಿಗೆಲ್ಲ ಭಗವಂತನ ಆದೇಶ. ಹುಚ್ಕೊಳ್ರೆ ಅಂತ ಅಂತೇವ್ರು ದೇವರಿಗೆ, ಉಳಿದೇವರಿಗೆ. ಯಾರು ನನ್ನ ನಂಬ್ಯಾರ ಅವ್ರ ಹತ್ರ ಹೋಗ್ಬಾಡ್ರಿ ಅಂತ ಹೇಳ್ಬಿಟ್ಟಂತೀವಿ, ಆದೇಶ ಮಾಡಿಬಿಟ್ಟಾನ. ಅಲ್ಲಿ ಹೇಳ್ತಾನಲ್ಲ, ಅನನ್ಯ ಚಿಂತೆಯಂತೂ ಮಾಂ ಈ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ಹೇಳಲಿಕ್ಕೆ ಸಾಧ್ಯದ? ಹಿಂಗೆ ಕೃಷ್ಣನೇ ಹೇಳ್ಬೇಕದನ್ನು, ಭಗವಂತನೇ ಹೇಳ್ಬೇಕು. ಅರ್ಜುನ ಯಾಕೆ ಒದ್ದಾಡ್ತೀವೋ ಅಂದ. ಅನನ್ಯಾಶ್ಚಿಂತೆಯಂತೋ ಮಾಂ, ಯಾರವರು? ಏ ಜನ ಪರ್ಯುಪಾಸತೆ, ಅವರಿಗೆ ನಿತ್ಯಾಭಿಯುಕ್ತಾನಂ, ಅವು ಯೋಗಕ್ಷೇಮ. ನಂದು ಕಾಜಿ ಮಾಡಬೇಡ. ಉದಾಹರಣೆ ಹೇಳೇ ನಿಮಗೆ. ಸುಧಾಮ ಕಷ್ಟಪಟ್ಟ ಖರೆ, ಅಖಂಡ ಭಗವಂತನ ಅನುಗ್ರಹ ಸಿಗ್ತಿಲ್ಲ ನಮಗೆ, ಅದನ್ನ ಹೇಳ್ತಾ ಇರ್ತಾರೆ. ಕಾದುಕೊಂಡಿರು ಹಿಂಗೆ ಈಶನಾಜ್ಞೆಯಲ್ಲಿ ಅಂತ ನೋಡ್ರಿ. ನೀವು ಕೇಳಿರಿ, ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಅಂತಾರ. ಇದೇನು ಸರಸಿಜಾಕ್ಷ? ರಾಹು ಕೇತು ನೀನೇ, ಶನಿ ಎಲ್ಲ ಗ್ರಹ ನೀನೇ. ಅವರೆಲ್ಲ ಭಗವಂತನ ಅಡಿಯಾಳುಗಳವರು. ಭಗವಂತ ಅವ್ರಿಗೆ ಆದೇಶ ಮಾಡ್ತಾನೆ, ನನ್ನ ಎಲ್ಲಿ ಸ್ತೋತ್ರದ, ನನ್ನ ಎಲ್ಲಿ ನಂಬಿರ್ತಾರ ಅವ್ರ ಹತ್ರ ಹೋಗಂಗಿಲ್ಲ ನೀವು ಅಂತ ಹೇಳ್ತಾನ. ಆ ಶನಿ ಬರಲಿ, ಬೇಕಾಟ್ ಬರಲಿ ಅದು ನೋಡಿ ಹಂಗೆ ಹೇಳ್ತಾರೆ. ಶನಿ ಕಲ್ಪನಾ ಕೊಡ್ತೇನೆ ನಿಮಗೆ. ದ್ವಾದಶ ಅಷ್ಟಮ ಜನ್ಮಸ್ಥಾಹ. ದ್ವಾದಶ ಅಂದರೆ 12, ಅಷ್ಟಮ ಅಂದರೆ 8. ನಮ್ಮ ಜನ್ಮ ರಾಶಿಯಿಂದ 12ನೇ ಸ್ಥಾನ ಮತ್ತು 8ನೇ ಸ್ಥಾನಕ್ಕೆ ಶನಿ, ಅರ್ಕ, ಅಂಗಾರಕೋ ಗುರುಹು ಇವರ ಕಾಡೋರು ನಮ್ಮನ್ನು. ಶನಿ ದೇವರು, ಅರ್ಕ ಸೂರ್ಯ, ಅಂಗಾರಕ ಒಂದು ಗ್ರಹ. ಕುರುವಂತಿ ಪ್ರಾಣ ಸಂದೇಹಂ ಸ್ಥಾನ ಭ್ರಷ್ಟಂ ಧನಕ್ಷಯಂ. ಅವ್ರನ್ನ ಏನಾಗುತ್ತೆ? 3 ಆಗ್ತಾವೆ. ಪ್ರಾಣ ಸಂದೇಹ, ಜೀವ ತೊಗೊಂಡು ಹೋಗ್ಬಿಡ್ತಾರೆ ಅಂತ ಕೆಟ್ಟ ಕಾಲಿದ್ರೆ. 2ನೇದು ಸ್ಥಾನ ಭ್ರಷ್ಟ ಮಾಡ್ತಾರಮ್ಮ, ನಮ್ಮ ಸ್ಥಾನ ಕಸ್ಕೊಂಡ್ಬಿಡ್ತಾರೆ. ಧನಕ್ಷಯಂ, ನಮ್ಮ ದುಡ್ಡು ಮಾಡ್ತಾರೆ. ಏನಿದ್ರೆ ಅವನ ಅನುಗ್ರಹ ಇದ್ರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಶಾನಾಜ್ಞೆಯಲ್ಲಿ ಇಷ್ಟೆಲ್ಲ ಮಾಡ್ತಾರಂತ ಜ್ಯೋತಿಷಾಸ್ತ್ರದ ಹೇಳಿದ್ರು ಕೂಡ ಯಾರು ಅವನನ್ನೇ ಸರ್ವತ ನಂಬಿರ್ತಾರ, ಯಾವ ಗ್ರಹ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಆ ರೀತಿಯಾಗಿ ಭಗವಂತ ಅಂತ ಹೇಳ್ತಾರೆ. ಶ್ರೀದ ಅನ್ನೋ ಶಬ್ದಕ್ಕೆ ಹೇಳಿದ್ರು ನೋಡಿ. ಶ್ರೀ ಶಬ್ದಕ್ಕೆ ಅರ್ಥ, ಇನ್ನೊಂದು ಅರ್ಥ ಹೆಂಗೆ ಮಾಡ್ತಾರೆ. ಶ್ರೀ ಅಂದರೆ ವಿಷಂ. ಶ್ರೀ ಶಬ್ದ ಅರ್ಥವ. ಶ್ರೀ ಅಂದರೆ ಲಕ್ಷ್ಮೀದೇವಿ, ಶ್ರೀ ಅಂದರೆ ಶ್ರೀಕಾರ. ಶ್ರೀ ವಿಷಂ ಏನರ್ಥ? ಶ್ರೀಕ ವಿಷ ಅಂತೂ ಅರ್ಥದ. ತದ್ವದಂತಹ ದ್ವೇಷಿ ಜನಾ ತಾನ್ ದತಿ ಖಂಡಯತಿ ಇತಿ ಸ್ತ್ರೀದಹ.
ಆ ಶಬ್ದ ಹೆಂಗೆ ಗೊತ್ತು ಕುಳ್ಕೊಂಡಾಗ ಶ್ರೀದಹ. ಶ್ರೀ ಅಂದ್ರೆ ವಿಷ, ದ ಅಂದ್ರೆ ದಮನ ಮಾಡ್ತಕ್ಕಂಥವ ಅಂತ ಅರ್ಥ. ನಮಗೆ ಸಂಸಾರ ಬಂದಿರತಕ್ಕಂಥ ವಿಷಯಗಳನ್ನ ದಮನ ಮಾಡುವ ಶ್ರೀದ ಅಂತೂ ಅರ್ಥ ಮಾತ್ರ. ಇದು ವಿಷ್ಣು ಸಹಸ್ರನಾಮದ ಅರ್ಥ. ಯಾರು ಬರೆದಾಗ ಗೊತ್ತಾ ನಿಮಗೆ? ವಿದ್ಯಾಧಿರಾಜರು. ಯಾರು ಗೊತ್ತಾತ ವಿದ್ಯಾಧಿರಾಜ ಅಂದ್ರೆ? ಕಲ್ಪನಾ ಬರಲಿಲ್ಲ ನಿಮಗೆ? ಹಾಂ ಹೌದು ಹೇಳ್ರಿ. ಹಾಂ ಅಲ್ಲ, ವಿದ್ಯಾಧಿರಾಜರು. ವಿದ್ಯಾಧಿರಾಜರು ಟೀಕಾರನ್ನಂತ ಪೀಠಕ್ಕೆ ಬಂದವರು. ಟೀಕಾರ ಯಾರಿಗೆ ಕೈ ಕೊಟ್ಟರು? ವಿದ್ಯಾಧಿರಾಜರಿಗೆ. ವಿಷ್ಣು ಸಹಸ್ರನಾಮದ ಅರ್ಥ ಬರ್ದಾರು. ಶ್ರೀದ ಶ್ರೀ ಶ್ರೀನಿವಾಸ ಶ್ರೀನಿಧಿ ಶ್ರೀ ವಿಭಾವನ. ಅರ್ಥ ಹೆಂಗೆ ಮಾಡ್ತಾವ? ಶ್ರೀ ಅಂದ್ರೆ ವಿಷ, ಆ ವಿಷವನ್ನು ಯಾರಿಗೂ ಪರಿಮಾಣಬೇಕಂತ ಭಗವಂತಗೆ ಶ್ರೀದ ಅಂತ ಹೆಸರು. ಶ್ರೀ ಅಂದ್ರೆ ಲಕ್ಷ್ಮೀದೇವಿ ಅಥವಾ ಸಂಪತ್ತು, ದ ಕೊಡೋ ಮಾತು ಅರ್ಥ. ಎಷ್ಟು ಬೇಗ ಅರ್ಥ ಬರೀತಾರೆ ಅಂತ ಹೇಳ್ತಾ ಇದ್ದಾರೆ. ಹಂಗೆ ಏಕಾದಶ ಸ್ಥಾನದಲ್ಲಿರ್ತಕ್ಕಂಥ ಮಹಾನುಭಾವ. ಮನಸ್ಸಿಗೆ ಸಂಬಂಧಿಸಿದ ಪೀಡೆಗಳು, ಚಿಂತೆ, ವ್ಯಾಕುಲತೆ. ಇದ್ರಾಗ ಚಿಂತೆ ಯಾರಿಗೆ ಇಲ್ಲಿ ಹೇಳ್ರಿ? ಏನೇನೋ ಚಿಂತೆ ಇರ್ತಾವೆ ಎಲ್ಲರಿಗೂ. ಅದಕ್ಕೆ ಆದಿ ಅಂತ ಹೆಸರು. ಮೈ ಜಡ್ಡು ಮತ್ತೊಂದು ತರಿಸುಲಿ ಇಂಥವೆಲ್ಲ ವ್ಯಾಧಿ ಅಂತ ಹೆಸರು. ಆದಿಗಳನ್ನು ವ್ಯಾಧಿಗಳನ್ನು ಭಗವಂತ ಪರಿಹಾರ ಮಾಡ್ತಾ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೇಳಿ ನೋಡ್ರಿ, ಬ್ರಹ್ಮಜ್ಞಾನಿಯ ಲಕ್ಷಣ ಹೇಳ್ತಾರೆ. ಬ್ರಹ್ಮಜ್ಞಾನಿ ಅಂತ ಹಂಗೆ ಅಂತೇವೆ ನಾವು. ಯಾರು ಹಂಗಂದ್ರೆ ಬ್ರಹ್ಮಜ್ಞಾನಿ ಅಂದರೆ ದಾಸತೀಶ್ ಕೊಡ್ತಾರೆ ನಮಗೆ. ಹುಚ್ಚ ಎಲ್ಲಿನೋ ಬೆನ್ನತ್ಬೇಡ್ರಿ ನೀವು, ಇವರು ಬ್ರಹ್ಮಜ್ಞಾನಿಗಳು ಅಂತ ಹೇಳ್ತಾರೆ. ಅವ್ರ ಲಕ್ಷಣ ಹೇಳ್ತಾರೆ. ಇದ್ರಾಗ ಎಲ್ಲಿದೆ ಗೊತ್ತಾ? ಇದು ವಿಷ್ಣು ತೀರ್ಥರು ಮಾದ್ನೂರು ಅವ್ರು ಬೆಳೆತಕ್ಕಂಥ ಸಾರುದ್ಧಾರದ ಮಾತು ಹೇಳ್ತಾರೆ ನೋಡ್ರಿ. ಅಂದ್ರೆ ಎಷ್ಟು ಗ್ರಂಥ ಓದಿರೋ ಜಗನ್ನಾಥದಾಸರು ಯಾವುದೂ ಬಿಟ್ಟಿಲ್ಲ. ಸಾರುದ್ಧಾರನೂ ಓದಿಟ್ಟಾರೆ. ಅಲ್ಲಿ ರೆಫರೆನ್ಸ್ ತೊಗೊಂಬರ್ತಾರೆ. ಇಲ್ಲಿ ಮೇದಿನಿಯ ಮೇಲುಳ್ಳ ಗೋಷ್ ಪಾದೋದಕಗಳೆಲ್ಲವೂ ಅಮಲ ತೀರ್ಥವು, ಪಾದ ಪಾದ್ರಿ ಧರಾತಳವೇ ಸುಕ್ಷೇತ್ರ, ಜೀವಗಣ ಶ್ರೀಧನ ಪ್ರತಿಮೆಗಳು, ಅವರು ಉಂಬ ಓದನವೇ ನೈವೇದ್ಯ, ನಿತ್ಯದಿ ಹಾದಿ ನಡೆಯುವುದೇ ನರ್ತನಗಳೆಂದು ಅರಿತವನೇ ಯೋಗಿ. ಯೋಗಿ ಅಂತೀವಲ್ಲ, ಯೋಗಿ ಅಂತ ದೊಡ್ಡ ಶಬ್ದ ಅದು. ಬ್ರಹ್ಮಜ್ಞಾನಿ ಅಂತ ಅರ್ಥ ಯೋಗಿಗೆ, ಅಥವಾ ಬ್ರಹ್ಮಜ್ಞಾನಿ ಅಂತ ಒಂದು ಅರ್ಥ. ಎಲ್ಲ ತಿಳ್ಕೊಂಡು ಒಂದು ಅರ್ಥ ಯೋಗಿ ಶಬ್ದಕ್ಕೆ. ಸಾಮಾನ್ಯ ಶಬ್ದ ಯೋಗ, ಯೋಗ ಮಾಡ್ತಕ್ಕಂಥ ಯೋಗಿ ಅಂತಾರೆ. ಯಾರು ಯೋಗಿಗಳು ಹಂಗಾರ ನೋಡ್ರಿ, ನಾವು ನೀವು ಅಲ್ಲಿಗೆ ಸಾಧ್ಯದನ್ನ ನೋಡ್ರಿ. ಮೇದಿನಿ ಅಂದರೆ ಭೂಮಿ, ಮೇಲುಳ್ಳ ಗೋಷ್ ಪಾದೋದಕ. ಗೋ ಅಂದ್ರೇನು? ಆಕಳ. ಪಾದೋದಕ ಒಂದಷ್ಟು ನೀರು ನಿಂತಾವ, ಒಂದು ಆಕಳ ಹಾದು ಹೋಗ್ಯದ. ಅಲ್ಲಿ ಆಕಳ ಹೆಜ್ಜೆ ಅಲ್ಲಿ ಮೂಡಿದೆ, ಅದ್ರಾಗ ಏನು ಬಂದಿರ್ತಾವ? ನೀರು ಅಷ್ಟೇ. ಅದು ಗೋಷ್ ಪಾದೋದಕ ಅರ್ಥದ ಗೋವಿನ ಪಾದೋದಕ ಅಂತಾರೆ. ಗೋವಿನ ಪಾದ ನೀರು ಅರ್ಥ ತಿಳು. ಅಮಲ ತೀರ್ಥವು ನೋಡ್ರಿ, ಒಂದು ಗೋ ಕಾಲಿಟ್ಟು ಹೋದ್ರೆ ತೀರ್ಥ ಅಂತದೇನು. ಯಾಕೆ ಗೋವಿನ ಹೊಟ್ಟೆ ಎಷ್ಟು ಮಹತ್ವದ ಅಲ್ಲ? ಎಷ್ಟೋ ಕೋಟಿ ದೇವತೆಗಳಿರ್ತಾರಲ್ಲ. ಆಕಳ ಕೆಸರಿನಾಗ ಅದು ಹೆಜ್ಜೆ ಇಟ್ಟು ಹೋದ್ರೆ ಅಲ್ಲೇ ನೀರುತ್ತಾವ, ಅದು ದೊಡ್ಡ ತೀರ್ಥ ಅಂತದೇನು. ಸಿಡಿಸ್ಕೋಬೇಕು ಅದನ್ನು. ಅಮಲ ತೀರ್ಥವು. ಪಾದಪಾದ್ರಿ ಧರಾತಳವೇ ಸುಕ್ಷೇತ್ರ. ಪಾದಪ ಅಂದ್ರೆ ಗಿಡ, ಅದ್ರಿ ಅಂದ್ರೆ ಪರ್ವತ. ಹಂಗ್ಯಾಕೆ ಹೆಸರು ಬಂದು ನೋಡ್ರಿ, ಪಾದಪ ಶಬ್ದ ಗಿಡ ಅಂತ ಯಾಕೆ? ಪಾದಾತ್ ಪಿಬತಿ ಇತಿ ಪಾದಪ. ಇಲ್ಲಿದು ಉದಾಹರಣೆ ಹೇಳ್ತದ್ದು ಬೇರಿನಿಂದ, ಅದಕ್ಕೆ ಪಾದಾತ್ ಪಿಬತಿ ಪಾದಪ. ಅದ್ರಿಂದ ಪರ್ವತ, ಪರ್ವತಗಳು, ನದಿಗಳು. ಧರಾತಳ ಭೂಮಿ, ಸುಕ್ಷೇತ್ರ ಇವೇ ಸುಕ್ಷೇತ್ರ. ಅಂದರೆ ಎಲ್ಲ ಕಡೆಗೆ ಪರಮಾತ್ಮ. ಇದಕ್ಕೆ ಹೆಸರೇನು? ಸರ್ವ ಪ್ರತೀಕ ಸಂಧಿ. ಪ್ರತೀಕ ಅಂತೀವಲ್ಲ ನಾವು, ಅದು ಅವನ ಪ್ರತೀಕ ಇಟ್ಟಾರಲ್ಲೇ, ಅಂಬೇಡ್ಕರ್ ಪ್ರತೀಕ ಇಟ್ಟಾರಲ್ಲೇ ಅಂತ ಹೇಳ್ತೇವಲ್ಲ ನಾವು. ಹಂಗಿಂದ ಪರಮಾತ್ಮ ಸರ್ವ ಪ್ರತೀಕ, ಎಲ್ಲ ಅವನ ವಾಸಸ್ಥಾನ, ಎಲ್ಲ ಕಡೆಗೂ ಅವನ ಸರ್ವತ್ರ ಅವನ ವ್ಯಾಪ್ತಿತ್ವ ಹೇಳ್ತಾ ಇದ್ದಾರೆ. ಜೀವಗಣ ನಾವೆಲ್ಲ ಇದ್ದೇವಲ್ಲ, ಜೀವಗಣ ಶ್ರೀಧನ ಪ್ರತಿಮೆಗಳು. ಈ ತಿಳ್ಕೊಬೇಕಂತ. ಏನೇನು ಜೀವಿಗಳಿದ್ದಾರ ಅವರೆಲ್ಲ ಭಗವಂತನ ಮೂರ್ತಿ ಇದ್ದಂಗೆ ಅಂತ. ಯಾರಿಗೂ ಮನಸ್ಸು ನೋಯಿಸಬಾರ್ದು. ಕಾಯ ವಾಚ ಮನಸ್ಸ. ಮತ್ತು ಟೆರರಿಸ್ಟ್ಗೆಲ್ಲ ಮತ್ತೆ ಭಗವದ್ಭಕ್ತರಿಗೆ ಅಂತ ಮಾಡ್ತಾರೆ ಅವರು ಹೇಳ್ತಾರೆ. ಪ್ರತಿಮೆಗಳು ಅವರು ಉಂಬ ಓದನವೇ ನೈವೇದ್ಯ. ದೇವಿ ಮತ್ತೊಂದು ನೈವೇದ್ಯ ಅಲ್ಲ. ಯಾರು ದೊಡ್ಡವರು ಇರ್ತಾರ, ಸಾಧಕರು ಇರ್ತಾರ, ಬ್ರಹ್ಮಜ್ಞಾನಿಗಳು, ಅವರೇನು ಉಣ್ತಾರಲ್ಲ, ಅದು ನೈವೇದ್ಯ ಅಂತ ಅರ್ಪಣೆ ಮಾಡ್ಬೇಕಂತ ಅಲ್ಲಿ ಭಾಗವತ ಹೇಳ್ತಾರೆ. ಅಶ್ನಾನಂತ. ಯಾಕೆ ಸುಮ್ಮನೆ ಆ ತುಪ್ಪ ಹಾಕ್ತಿರೋ ಆ ಗಗ್ನಿ ಒಳಗೆ? ಅದೊಂದು ಖರೆ ಯಜ್ಞ ಯಾಕೆ ಮಾಡೋದು ಖರೆ ಅದು. ಅಲ್ಲೆಲ್ಲ ಅಂತಾರೆ ಅವರು. ಒಬ್ಬ ಶುಚಿರ್ಭೂತ ಬ್ರಾಹ್ಮಣನ ಬಾಯಿಯೊಳಗೆ ಒಂದು ತುತ್ತು ಅನ್ನ ಹಾಕಿದರೆ ನೇರ ಭಗವಂತ ಹೋಗ್ತಂತದೇನ. ಇಲ್ಲಿ ಅಗ್ನಿ ಒಳಗೆ ಹವಿಸ್ ಹಾಕಿ, ತುಪ್ಪ ಹಾಕಿ, ಅಚ್ಚರು ಹಾಕಿ, ಅಗ್ನಿ ತೊಗೊಂಡೋಗಿ ಅವ್ನು ಕೊಡ್ಬೇಕು. ಇಲ್ಲಿ ಹಂಗಲ್ಲ. ಏನಾಗ್ತದೆ? ನೇರ ಭಗವಂತ. ಬ್ರಹ್ಮಜ್ಞಾನ ಊಟ ಮಾಡಿಬಿಟ್ರೆ ಭಗವಂತ ಪ್ರೀತಿ ಆಗ್ತದೆ. ಅದು ನೈವೇದ್ಯ ಭಗವಂತಗೆ. ಮತ್ತೊಂದು ನೈವೇದ್ಯ ಅಂತ ಯಾವ ನೈವೇದ್ಯ ಹರಕತ್ತೂ ಇಲ್ಲ ನಮಗೆ, ತಿಳ್ಕೊಡ್ರಿ. ಅದನ್ನ ಹೇಳ್ತಾ ಇದ್ದಾರೆ. ನಿತ್ಯದಿ ಹಾದಿ ನಡೆಯುವುದೇ. ನಾವೆಲ್ಲ ನಡ್ತೀವಲ್ಲ ಮನೆಗೆ, ತೋಟಕ್ಕೆ, ಪ್ಯಾಟೆ ಹೋಗ್ತೀವಲ್ಲ, ಅದೇ ಭಗವಂತ ಮಾಡ್ತಕ್ಕಂಥ ಅರ್ಥ ನಾವು.
ಅದೇ ನೃತ್ಯ ಸೇವಾ. ಹಂಗೆ ತಿಳ್ಕೊಂಡವ್ರಿಗೆ ಅಂತ ಅರ್ಥ. ಯಾರಿಗೆ ಮುಂದೆ ನೋಡಿ, ಅರಿತವನೇ ಯೋಗಿ. ಹಿಂಗೆ ಯಾರು ತಿಳ್ಕೊತಾರಲ್ಲ, ಎಲ್ಲ ತೀರ್ಥಕ್ಷೇತ್ರಗಳು ಗೋಷ್ಪಾದೋದಕ, ಎಲ್ಲ ಪಾದಪಾಧರಾತಳ ಭಗವಂತನ ಪ್ರತೀಕ, ಜೀವರುಗಳೆಲ್ಲ ಪರಮಾತ್ಮನ ಭಕ್ತರು, ಅವರು ಉಣ್ಣೋದೇ ನೈವೇದ್ಯ ಕೊಡ್ತಕ್ಕಂಥದ್ದು. ಹಿಂಗೆ ಯಾವ ತಿಳ್ಕೊಂಡು ಅನುಸಂಧಾನ ಮಾಡ್ತಾನೆ ಅವ ಯಾರು? ಸಾಕ್ಷಾತ್ ಯೋಗಿ, ಅವನೇ ಬ್ರಹ್ಮಜ್ಞಾನಿ. ಇದಕ್ಕೆ ವ್ಯಾಪ್ತೋಪಾಸನೆ ಅಂತಾರೆ. ಇದು ನಮಗೆ ನಿಮಗೆ ಬರೋದಿಲ್ಲ. ಇದು ಯಾರು ಮಾಡ್ತಾರ? ಭೀಮಸೇನರು ಮಾಡ್ತಾರೆ. ಇದನ್ನು ಜಗನ್ನಾಥಾಸರು ಮಾಡ್ತಾರೆ. ಅವರು ಜಗನ್ನಾಥರ ಒಂದು ಕೀರ್ತನೆ ಅದ ನೋಡ್ರಿ, ನೀವು ನೋಡಿರ್ಬೇಕು ಕೀರ್ತನೆ ಅದನ್ನು. ಈ ಹೈಮಾಂಡವೇ ನಿನಗೆ ಮಂಟಪ, ಹೌದಲ್ಲ? ದೇವರಿಗೆ ಮಂಟಪ ಹಾಕ್ಬೇಕಲ್ಲ ನಾವು ಅಂತ ಜಗನ್ನಾಥಾಸರು. ಇದೇನು ಸುತ್ತ ಓಪನ್ ಅದಲ್ಲ, ಇದು ಬಂಗಾರದ ಮಂಟಪ ನಿನಗಂತಾರ ಅವ್ರು. ಪರಮಾತ್ಮ ಹಂಗೆ ಕೊಡ್ತಾನೆ ಅವ್ರಿಗೆ ಒಂದು ರೀತಿ ಒಳಗೆ ಅಂತಾರ. ಭೂಮಿಯ ಮೇಲೆ ಬೆಳೆದ ಗ್ರಾಹ್ಯ ಪದಾರ್ಥ ನೈವೇದ್ಯವು ನಿನಗೆ. ಎಷ್ಟು ಸರಳದ ವ್ಯಾಪ್ತೋಪಾಸನೆ. ನನಗೆ ಎನ್ನ ಕಣ್ಣುಗಳೇ ನೀಲಾಂಜನ, ಎರಡು ಕಣ್ಣವಲ್ಲ ನೀಲಾಂಜನ ನಿನಗವ. ಎನ್ನ ನಿತ್ಯತ್ವವೇ ಆರತಿಗಳು. ಮಲ್ಕೊಂಡು ಹಿಂಗೆ ಮಾಡಿ ಬರಂಗಲ್ಲ. ಮತ್ತೆ ಹಿಂಗೆ ಹೇಳ್ಯಾರಿ ನಾವು ಹಿಂಗಾಗಿ ಮಲ್ಕೊಂಡಲ್ಲಿ ಏನು ಮಾಡುವಂತ ಮನಗೆ ಬರಂಗಲ್ಲ. ನಮ್ಗೆ ಮನಸ್ಸು ಚಂಚಲ ಆಗ್ತದೆ. ಯಾರಿಗಿದ್ರು ವ್ಯಾಪ್ತೋಪಾಸಕರಿಗೆ ಅಂತದ ಹಿಂಗೆ ಮಾಡ್ತಕ್ಕಂಥದ್ದು. ಹಂಗೊಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಸತ್ಯಬೋಧರು ಪೂಜೆ ಕೂತಿದ್ರು ಸವಣೂರಾಗ. ಅವ್ರ ಚರಿತ್ರೆ ನೋಡಿ ಹೇಳಿಕತ್ತೇನೆ. ಸತ್ಯಬೋಧ ವಿಜಯ ಅಂತದ ಒಂದು ಗ್ರಂಥ. ಮತ್ತು ಹೆಂಗೆ ರಾಘವೇಂದ್ರ ವಿಜಯ ಅದ, ಮಧ್ವ ವಿಜಯ ಅದ, ಸತ್ಯಬೋಧ ವಿಜಯ ಅಂತದ. ಮತ್ತು ಕಂಚಿ ಆಚಾರನ ಬರೆದವರು, ಬರೀ ಕಂಚಿ ಆಚಾರನ ಬರೆದವರು ಅಲ್ಲಿ ಬರೀತಾರ. ಅವರು ಹೆಂಗೆ ಪರಮಾತ್ಮ ಪೂಜಾ ತೋದು ದೊಡ್ಡವ್ರದು ಪೂಜೆ ಕೂತಾರ. ಏನು ತಲೆ ಬಂತು ಏನು ಸ್ವಾಮಿಗಳಿಗೆ. ಅವ್ರು ಹೇಳಿದ್ರು ಶಿಷ್ಯಂದ್ರಿಗೆ, ವಿಷ್ಣು ಸಹಸ್ರನಾಮ ಅನ್ರಿ, ನಾ ತುಳಸಿ ಏರಿಸ್ತೇನೆ ಅಂದ್ರೆ. ವಿಷ್ಣು ಸಹಸ್ರನಾಮ ಒಂದು 15 ಮೀಟ್ರ್ ಬೇಕಲ್ಲ. ಒಬ್ಬ ಶಿಷ್ಯ ಇದ್ದ, ಕಿವ್ಯಾ ಬಂದು ಹೇಳಿದ ಸ್ವಾಮಿಗಳಿಗೆ, ಏನು ತುಳಸಿ ಏರಿಸ್ತೀರಿ ತಲೆ ನೀವು ಅಂದವ. ತುಳಸಿನ ಇಲ್ಲಲ್ಲೇ ಅಂದ್ರೆ ಅವರು. ಒಂದು 4-6 ತುಳಸಿ ಅವು ಏನು ಇರಿಸ್ತೀರಿ, ನೀ ಏನೋ ಕೆಲಸ ಮಾಡು ಅಂದ್ರೆ ಅವರು. ಏನೋ ಕೆಲಸ ಮಾಡೋನವರು ಹೆಂಗೆ ಅನ್ಕೋತ ಹೋದ್ರು, ತುಳಸಿ ಎದ್ಕೋತ ಹೋದವ್ರಾಗ. ಯಾಕೆ ಹೇಳ್ಬೇಕಾಗ್ತಿದ್ದಾನೆ? ಅವ್ರು ಹೇಳ್ತಕ್ಕಂಥ ಅವರ ನರ್ತನಗಳೇ ಎಂದರಿತವನೇ ಯೋಗಿ. ನಾವು ಮಾಡ್ತಕ್ಕಂಥ ವ್ಯಾಪಾರಗಳೆಲ್ಲ ಅವನೇನು ತಿಳ್ಕೊಬೇಕು? ಭಗವಂತಗ ನರ್ತನ ಸೇವಾ ಅಂತ ತಿಳ್ಕೊಬೇಕಂತ. ಇಷ್ಟು ಸರ್ವ ಪ್ರತೀಕ ಸಂಧಿಯ ವಿಚಾರ ತಿಳ್ಕೊಡೋದು. ಏನು ಹೇಳ್ತಾ ಇದ್ದಾರೆ? ಇಷ್ಟು ಅದ್ಭುತವಾಗಿರುವಂಥ ಪ್ರಶ್ನೆ ಹೇಳಿ ಅಂತರ ಮುಂದಾಸರಾಯರು. ತೀರ್ಥಯಾನ ನೋಡ್ರಿ, ಭಗವಂತ ತತ್ವಜ್ಞಾನಿಗಳ ಮುಖದಿಂದ ಪರಮಾತ್ಮನನ್ನು ಭುಂಜಿಸಿ ಪ್ರೀತಾಗ್ತಕ್ಕಂಥ ಪರಮಾತ್ಮ. ತತ್ವಜ್ಞಾನ ಬಹಳ ಪ್ರೀತ ಭಗವಂತ ಜ್ಞಾನಿಗಳ ಮೇಲೆ. ಯಾಕೆ ಎಷ್ಟು ಕಷ್ಟಪಟ್ಟು ಒದ್ದೆ ಉಟ್ಕೊಂಡು ಓದಿ ಸಾಯ್ತಾ ಹೋಗ, ಊಟಲ್ಲ ಸುಡುಗಾಡಿಲ್ಲ, ಅವ್ರು ಬರೀ ಓದೋದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹಂಗೆ ಹೇಳ್ಬೇಕು ಬೇಡ ಗೊತ್ತಿಲ್ಲ, ಹಂಗೆ ಅಂದಿರ್ತೇನೆ ನಿಮಗೆ. ರಾಯರ ಮಠ ಅಸಾಧ್ಯ ವೈಭವ ಅಲ್ಲ. ಏನು ಬಂಗಾರ, ಏನು ಬೆಳ್ಳಿ, ಏನು ತಾನ, ಏನು ಗಂಟೆಗಳಲ್ಲಿ ಏನು ಪೂಜೆ ಮಾಡ್ತಾರೆ ಸ್ವಾಮಿಗಳು. ನಮ್ಮ ಮಟ್ಟಕ್ಕೆ ಬರ್ರಿ ಪೂಜೆ ಮಾಡ್ತಾರೆ, ಒದ್ದಿದ್ದ ಹಾಬಳಿ ಬರೀ ಪಾಠ ಓದ್ಕೋತ ಕೂತ್ಕೊಂಡ್ಬಿಡ್ತೀವಿ. ಹಂಗೆ ಹೇಳ್ತಾರೆ. ಅಂದ್ರೆ ನೋಟಕ್ಕೆ ರಾಯರ ಮಠ, ಊಟಕ್ಕೆ ಉಡುಪಿ ಮಠ, ಪಾಠಕ್ಕೆ ಉತ್ತರಾದಿ ಮಠ ಅಂತ. ಹಿಂದಿನ ಕಾಲ, ಈಗೇನು ಎಲ್ಲ ಕಡೆ ಪಾಠ ಮಾಡ್ತಾಳೆ, ಆ ಪ್ರಶ್ನೆ ಬೇರೆ. ಪಾಠಕ್ಕೆ ಪ್ರಸಿದ್ಧಿ ಸತ್ಯಜ್ಞಾನರ ಕಾಲ, ನೋಟ ರಾಯರ ಮಠ, ಊಟ ಉಡುಪಿ ಮಠ. ಏನು 52-53 ಪಕ್ವಾನಗಳು ಒಂದು ಅದಾದ್ಯ ಊಟ ಇರ್ತದಿಲ್ಲ. ಹಂಗೆ ಹೇಳ್ತೇವೆ ಮೇಡ. ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅಶ್ನಾನಂತಹ ತತ್ವ ಕೋವಿದೈಹಿ ಅಂತ ಹೇಳಿದಂಗೆ ಈ ರೀತಿ ಭಗವಂತನ ಚಿಂತನೆ ಮಾಡ್ತಕ್ಕಂಥ ಮಹಾನುಭಾವರು. ಆದರೆ ನೋಡ್ರಿ, ಭಗವಂತ ಭಕ್ತರು ಮಾಡ್ತಕ್ಕಂಥ ಶುಭ ಕರ್ಮಗಳ ಸ್ವಾಕ್ಯ ರಸವನ್ನು ಸ್ವೀಕಾರ ಮಾಡ್ತಾನ. ದುಷ್ಟರು ಮಾಡ್ತಕ್ಕಂಥ ಪೂಜೆ ಅವ ಎಂದಿಗೂ ಸ್ವೀಕಾರ ಮಾಡುವುದಿಲ್ಲ. ಇದಕ್ಕೆ ಉದಾಹರಣೆ ಗೊತ್ತಾ ನಿಮಗೆ? ದುರ್ಯೋಧನ ಪೂಜೆ ಮಾಡ್ತಿದ್ನಿಲ್ಲೋ, ನೀವು ಟಿಕೆಟ್ನಿಲ್ಲೋ, ದೇವ್ರಂತ ನೀ ಬರೋದು ಬೇಡಿಲ್ಲ ಅಂತ ನಿನ್ನ ಪೂಜೆ ಸ್ವೀಕಾರ ಮಾಡೋಲ್ಲ. ಯಾಕೆ? ಹುಟ್ಟತಃ ಕಲಿಯಾಮ. ಅವನ ಚಿಂತನೆ ಹೆಂಗೆ? ನಾನಾ ದೇವರು. ಕೃಷ್ಣ ಪರಮಾತ್ಮ ಅಲ್ಲಿ ಬಂದ ಸಂಧಿಗೆ ಬಂದ. ಯಾರ ಹತ್ರ? ಪಾಂಡವರಿಗೆ. ಯುದ್ಧ ಮಾಡೋದು ಬೇಡ್ರಿಪ್ಪ, ಯುದ್ಧ ಮಾಡೋದು ಮನಸ್ಸಾಗಿತ್ತು ಅವಾಗ. ದ್ರೌಪದಿ ಹೇಳಿ ಕಳಿಸಿದ್ಲು, ನೀ ಸಂಧಿ ಮಾಡ್ಕೊಂಬ, ನೀನು ವ್ಯವಸ್ಥೆ ಮಾಡ್ತೀನಿ ಅಂತ ಕೃಷ್ಣಗೈತಿ ಹೇಳೋ ಅಧಿಕಾರ ತಂಗಿಗೆ, ಹೌದಲ್ಲೇ ಅವಾಗ. ಆ ರೀತಿ ಕೃಷ್ಣ ಬಂದ. ದುರ್ಯೋಧನ, ದುಶ್ಯಾಸನ, ಭೀಷ್ಮಾಚಾರು, ದ್ರೋಣಾಚಾರು ಅಸಾಧ್ಯ ಮಂದಿ. ಕೃಷ್ಣ ಬಂದ ಅಂದ್ರೆ ಏನೆಲ್ಲ ಅಲಂಕಾರ ಮಾಡಿದರು, ಎಲ್ಲ ಲೈಟ್ ಹಾಕಿದ್ರು, ಎಲ್ಲ ಅಲಂಕಾರ ಮಾಡಿದರು. ಆ 100 ಮಂದಿ ಕೌರವರ ಹೆಂಡಂದ್ರು ಬಂಗಾರದ ಆತಿದ್ರು ಕೃಷ್ಣ ಮಾಡಲಿಕ್ಕೆ. ಅಲ್ಲಿ ಹೇಳ್ತಾರೆ ವಾದಿರಾಜರು, ಲಕ್ಷಯಾಮೇತೀಶ್ವರೈ ಪೂಜನಂ ಗುಣಭಾಜನಂ
ಧಿಕ್ರತು ಉಪಮ ರೌಪ್ಯಪೀಠ ಕೃತಾಲಯಂ ಹರಿಮಾಲಯಂ ಅಂತೇದಂಗೆ ಆ ವಾದಿರಾಜ ಅಂತಾರೆ, ಸ್ವಾಮಿ 8 ಮಂದಿ ಸೊಳಕ್ಕೆ ನಿನಗೆ ಆರತಿ ಎತ್ತಾರೋ ಅಂತಾರೆ. 8 ಮಂದಿ ಸೊಳ ಇದ್ದಾರೆ ಉಡುಪಿ ಒಳಗೆ, 8 ಮಂದಿ ಸೊಳ ಆರ್ತಿದ್ದು ನಾನು ನೋಡೀನಿ ಅಂತಾರೆ ವಾದಿರಾಜ ಸ್ವಾಮಿ. ಹಂಗೆ ಆರ್ತಿ ತೊಗೊಂಬಂದಾರ. ಕೃಷ್ಣ ಅವ್ರನ್ನ ಮಾತಾಡ್ಸಿಲ್ಲವ, ಮುಂದಿನ ಓಣಿಗೆ ಹೋಗ್ಬಿಟ್ಟವ. ಮುಂದಿನ ಓಣಿ ಯಾರ್ದಿದ್ದು ಮನೆ ಭೀಷ್ಮಾಚಾರ್ಯದು, ಅಲ್ಲೂ ಮಾತಾಡ್ಸಲಿಲ್ಲವ. ಮುಂದೆ ಹೋದ ದ್ರೋಣಾಚಾರ ಮನೆ, ಸಾಧ್ಯ ಪಿಟಿಗೆ ಆಚಾರ್ಯ ಇರಲ್ಲ, ಹೌದಾ, ಅವ್ರನ್ನೂ ಮಾತಾಡ್ಸಲಿಲ್ಲ ನಮ್ಮ. ಕೃಪಾಚಾರ್ಯ ಅಶ್ವತ್ಥಾಮಾಚಾರ್ಯ ಏನು ದಾಂಡಿಯ ಮಂದಿ, ಸಾಧ್ಯ ಮಂದಿ ಎಲ್ಲ ಬಿಟ್ಟ. ಕೇಳಿದಂತವ ವಿದುರ ಮನೆಗೆ ಹೋಗ್ಬೇಕಾಗಿತ್ತವ. ವಿದುರು ಇಂಥವೆಲ್ಲ ಗೊತ್ತಿರಿ, ಪಾಪ ಸಾಮಾನ್ಯ ಮನುಷ್ಯ ಅವ, ಹೌದಿಲ್ಲ ಅಂತಾರ. ಅವ ಕೇಳಿದ ಕೃಷ್ಣ ನೋಡ್ರಿ, ವಿದುರನ ಅಡ್ರೆಸ್ ಕೇಳ್ಯಾನವ. ವಿದುರನ ವಿಳಾಸವಿದು, ಕುಮಾರವ್ಯಾಸ ವಿದುರನ ವಿಳಾಸವಿದು. ಆ ವಿದುರ ಮನೆಯಲ್ಲಿ ಕೇಳಿಲ್ಲವ, ಭಗವದ್ಭಕ್ತನ ಮನೆಯಲ್ಲಿ ಅಂತ ಕೇಳಿದ ಕೃಷ್ಣ. ಯಾರನ್ನ ಸ್ವೀಕಾರ ಮಾಡಿದ್ದ? ವಿದುರನ್ನ. ವಿದುರು ನೋಡಿದ, ಆ ಬಾ ಅಂದವ. ಕೃಷ್ಣ ನಮ್ಮನೆ ಬಂದಲ್ಲ, ನನ್ನ ಹತ್ರ ಏನೂ ಇಲ್ಲ ಕೊಡಲಿಕ್ಕೆ. ಏನು ಮಾಡಿದ? ನೃತ್ಯ ಸೇವಾಮವಧಾರಯ ತಾಕ್ ಕುಳ್ಳಿಗೆ ಹತ್ಬಿಟ್ಟ. ಕೃಷ್ಣ ನಿಲ್ಲಿಸ್ತವನ. ನಾವು ಹಸಿದು ಬಂದರೆ ಈ ತಂದೆ ಕುಣಿಯುವರೇ? ಕೃಷ್ಣ ಹಸಿವಾಗ್ತದೆ ಎಲ್ಲಾರ? ನಾವು ಬಂದೀವಿ ಕುಣಿತಿಕ್ಕಿದ್ರೆ ಹಸಿವಾಗ್ತದೆ. ಕರ್ಕೊಂಡದ ಕೃಷ್ಣ. ಯಾರು? ವಿದುರ. ಒಂದು ಮನೆ ಹಾಕಿದ, ಕೃಷ್ಣ ಕುಡಿಸ್ದ. ಅಲ್ಲಿ ನೋಡಿ ಹೆಂಗದ ಶಬ್ದ, ಒಕ್ಕುಡುತೆ ಹಾಲಲ್ಲಿ ಹಸಿವನು ಕಿದನು. ಒಂದು ಕುಡುತೆ, ಒಂದು ಡ್ರಾಟ್ ಹಾಲಿಟ್ಟ ಕೃಷ್ಣ ಮುಂದೆ. ವಿದುರ ಒಂದೇ ಗುಟ್ಟು ಕುಡಿದಂತವೇನ, ಒಟ್ಟು ಹಾಲು ಕುಡಿದಿಲ್ಲ ಕೃಷ್ಣ. ಒಕ್ಕುಡುತೆ ಆತಲ್ಲ, ಒಂದು ಡ್ರಾಟ್ ಅಂದಾಗ ಒಕ್ಕುಡುತೆ ಹಾಲಲ್ಲಿ ಹಸಿವನು ಕಿದನು. ಒಂದೇ ಗುಡು ಕುಡಿದು ಅಂತನ ಕುಮಾರವ್ಯಾಸ. ಒಂದು ಗುಡ್ಡದ ಹಾಲು ಕುಡಿದ್ರೆ ಅದು ಕೃಷ್ಣನ 14 ಕೋಟಿ ಬ್ರಹ್ಮಾಂಡವನ್ನು ತುಂಬಿಸಿ ಅವನ ಗಲ್ಲದಿಂದ ಹೊರಬಂದು, ಕಿವಿಯಿಂದ ಹೊರಬಂದು ಅವನ ಪಾದಕ್ಕೆ ಕ್ಷೀರಾಭಿಷೇಕ ಮಾಡಿತ್ತಂತದೇನು. ಯಾರ ಭಕ್ತಿ ಇದು? ವಿದುರನ ಭಾಗ್ಯವೇದು. ಈ ಪದ್ಮಜಾಂಡದೋಳು ವಿದುರನ ಭಾಗ್ಯವೇದು. ಅಂಥವ್ರು ಸೇವಾ ತಗೊಂಡ ಭಗವಂತ. ಮರುದಿನ ಸಿಟ್ಟು ಬಂತು ಕೌರವಾಗ, ಎಷ್ಟು ಅಡುಗೆ ಮಾಡಿಸಿದ್ದೆ, ಎಷ್ಟು ಪದಾರ್ಥ ಮಾಡಿಸಿದ್ದೆ, ಎಷ್ಟು ಆರತಿ, ಎಷ್ಟು ಬಂಗಾರ. ಹೇಳಿ ಕೇಳಿ ಅವ ಗೋಲ್ರವ್ರಿ. ಅವ ಜಾತಿ ಪ್ರಶ್ನೆ ಇಲ್ಲೇ ಇಲ್ಲ ಅವಾಗ. ಅವ ಜ್ಞಾನ ಸಿಟ್ಟಿದವಾಗೇನ್ರ. ಮರುದಿನ ಕೃಷ್ಣ ಸಂಧಾನಕ್ಕೆ ಬಂದ. ಸಿಟ್ಟು ಮೇಯ್ತು ದುರ್ಯೋಧನಕ್ಕೆ. ಮ್ಯಾಲ ಕೂತಿದ್ದ, ಕುರ್ಚಿ ಹಾಕ್ಕೊಂಡು ಮ್ಯಾಲ ಕೂತಿದ್ದ. ಕೃಷ್ಣ ಬಂದರೆ ಹೇಳಿಲ್ಲ ನೋಡ್ರಿ ಅವ. ಯಾಕೆ ದುಷ್ಟ ಸ್ವಭಾವತ ಕಲಿಯವ. ಭಗವಂತ ಅಂದ ಮಾಡ್ತೇನೆ ನೋಡಂದವ. ತಾಯೇನು ನಿಂತಿದ್ದ, ಅದನ್ನು ಕಾಲೇ ಒತ್ತಿ ಬಿಟ್ಟ ಒಂಚೂರು. ಅವ ಕುರ್ಚಿ ಸಮೇತ ಬಂದು ಇವನ ಕಾಲಿಗೆ ಬಿಟ್ಟ. ಯಾರು? ದುರ್ಯೋಧನ. ಮತ್ತೆ ನೀವ್ಯಾಕೆ ಬಂದಿರಲಿ, ನೀವ್ಯಾಕೆ ನಮಸ್ಕಾರ ಮಾಡ್ತೀರಿ ಜಾಸ್ತಿ ಹೇಳ್ತಾ ಕೃಷ್ಣ. ಅವ ಅಂದ, ಇಲ್ಲಿ ನಾವು ಸ್ವಲ್ಪ BP ಆಗಿದೆ, ನಾ ನಮಸ್ಕಾರ ಮಾಡೋ ಪೈಕಿ ಅವನು ಕೂಡ ಹೇಳ್ತಾನೆ. ಅಂದ್ರೆ ಅವ್ರು ಪೂಜಾ ತೊಗೊಳ್ಳೋಲ್ಲ, ಭಗವಂತ ದುಷ್ಟರ ಪೂಜಾ ಭಗವಂತ ತೊಗೊಳ್ಳೋಲ್ಲ. ಸಾತ್ವಿಕರು ಹೆಂಗೆ ಮಾಡಲಿ ಆ ಪೂಜೆ ಅಂತ ಹೇಳ್ತಾರೆ. ಈ ರೀತಿ ಆಗ್ತಕ್ಕಂಥದ್ದು ಭಗವಂತನ ಮಹಿಮೆಯನ್ನು ದಾಸರು ಹೇಳ್ಕೊತ ಹೋಗಿ ಅಂತಾರ ಮುಂದುವರೆದು. ಏನು ಪದ್ಯದ ಗೊತ್ತಾ ಇದು? ಹಗಲೆಲ್ಲ ಕೊಟ್ಟು ಮಾಡ್ತೀವಿ ನಾವಿದು. ಇದರ ಭಾಳ ಸಂಜಯಿಸದ ಹೇಳಲಿಕ್ಕೆ ನಾವು. ಸರ್ವದೇಶವು ಪುಣ್ಯ ದೇಶವು, ಸರ್ವಕಾಲವು ಪುಣ್ಯಕಾಲವು, ಸರ್ವ ಜೀವರು ದಾನಪಾತ್ರರು 3 ಲೋಕದಳು, ಸರ್ವ ಮಾತುಗಳೆಲ್ಲ ಮಂತ್ರವು, ಸರ್ವ ಕೆಲಸಗಳೆಲ್ಲ ಪೂಜೆಯು, ಶರ್ವ ವಂದನ ವಿಮಲ ಮೂರ್ತಿ ಧ್ಯಾನ ಉಳ್ಳವಗೆ. ಇವು ನಾನು ನುಡಿ ಮತ್ತೆ ಶರ್ವ ವಂದನ ವಿಮಲ ಮೂರ್ತಿ ಧ್ಯಾನ ಉಳ್ಳವಗೆ ಅರ್ಥ ಮಾಡ್ತಾ ನೋಡ್ತೇಳಿ. ಅದೇ ಶರ್ವ ವಂದ್ಯನ ಅರ್ಥ ಆತ ನೋಡಿ ನಿಮಗೆ ಆಗುವುದಿಲ್ಲ. ಶರ್ವ ಅಂದ್ರೆ ರುದ್ರದೇವರು, ಪಾರ್ವತಿಪತಿಗಳು. ಶರ್ವ ವಂದ್ಯ ಅಂದರೆ ಅವರಿಂದ ನಮಸ್ಕಾರ ಮಾಡಿಕೊಳ್ತಕ್ಕಂಥ ಪರಮಾತ್ಮ. ರುದ್ರದೇವರು ನಮಸ್ಕಾರ ಮಾಡ್ತಾರೆ ದೇವರಿಗೆ. ಪರಮಾತ್ಮ ಅಂತೀವಿ ಅವರೇ ಕೊಟ್ಟಿದ್ದು. ರಾಮ ರಾಮೇತಿ ರಾಮೇ ರಮೇ ರಾಮೇ ಮನೋರಮೆ ಅವರೇ ಕೊಟ್ಟಿರ್ತಕ್ಕಂಥ ಮಂತ್ರ. ರಾಮ ಅಂದ್ರಿ ಅಂತ ಹೇಳ್ಬಿಟ್ಟಾರ ಅವರು. ವಿಮಲ ಮೂರ್ತಿ ಧ್ಯಾನ ಉಳ್ಳವಗೆ. ಯಾರು ಸದಾ ಮುದ್ದಾಮ ಶರ್ವ ಶಬ್ದ ಹಾಕ್ಯಾರ ಅವರು, ಬೇರೆ ಶಬ್ದ ಆಗಲಿ ದಾಸಿ ಬರ್ತಿದ್ದಿಲ್ಲ. ಏನು ವೈಶಿಷ್ಟ್ಯ ಇರೋದು? ಶರ್ವ ಅಂದ್ ರುದ್ರದೇವರು. ನಮ್ಗೆ ಭಕ್ತಿ ಕೊಡಬೇಕು ಅವರ ತೈಲ ಧಾರೆಯಂತೆ ಮನೋ ಹರಿಯಲ್ಲಿ. ಏನು ಪರಮಾತ್ಮ ದೊಡ್ಡ ಮಹಾನುಭಾವರು, ನಮ್ಮ ಮನಸ್ಸು ಕಂಟ್ರೋಲ್ ಮಾಡ್ತಕ್ಕಂಥ ಮಹಾನುಭಾವರು, ಮನಸ್ಸಿಗೆ ಅಭಿಮಾನ ದೇವತೆಗಳು. ಅದಕ್ಕೆ ಸರ್ವ ವಂದ್ಯ ಅಂತ ಹೇಳೋರು. ಸರ್ವ ವಂದನ ಎಂಥ ಮೂರ್ತಿ ಅದು? ವಿಮಲ ಮೂರ್ತಿ ಪರಮಾತ್ಮಂದು. ಅವನ ಧ್ಯಾನ ಉಳ್ಳವರಿಗೆ. ವಿಮಲ ಶಬ್ದಕ್ಕೆ ಟೀಕಾರ ಬರೀತಾರೆ. ಶುದ್ಧಾನಂದೋರು ಸಂವಿದ್ಯುತಿ ಬಲ ಬಹುಲವು ದಾರ್ಯ ವೀರ್ಯಾದಿ ದೇಹಂ ಚಿಂತಾ ಸಂತಾಪಲೇಪೋದ್ಭೋರ್ತಿ ಮುಖರ ಅಶೇಷ ದೋಷಾತಿ ದೂರಂ ಸದ್ಭಿರ್ವೈರಾಗ್ಯ ಭಕ್ತಿ ಶ್ರುತಿ ಮತಿ ನೇತ ಧ್ಯಾನ ಸಜ್ಞಾನ ಯೋಗಾತ್ ಗಮ್ಯಂ ಒಂದೇ ಮುಕುಂದ ಭಿದಮಲ ಮಮಲಂ ಬ್ರಹ್ಮ ವೇದಾಂತ ವೇದ್ಯಂ. ಇನ್ನೇನು ಟೀಕಾರ ಹೆಂಗೆ ಹೇಳ್ಬೇಕಿದೆ? ಅದಕ್ಕೆ ಅಂತಾರ ವಿಮಲ ಮೂರ್ತಿಯಲ್ಲಿ ಶುದ್ಧ ಶ್ಲೋಕ ಆಗ್ಬೇಕಾಗ್ತಿ. ವಿಮಲ ಮೂರ್ತಿ ಧ್ಯಾನ ಉಳ್ಳವಾಗೆ. ನೋಡಿ ಹೆಂಗೆ ಸರ್ವದೇಶವು ಪುಣ್ಯ ದೇಶವು. ಯಾರು ಸದಾ ಭಗವಂತನ ಚಿಂತನೆ ಮಾಡ್ತಾರಲ್ಲ, ಇದು ಎಲ್ಲಿಯೋ ಕೆಲವು ಮಂದಿ ಸಾಧ್ಯ, ಅಷ್ಟು ಸಾಧ್ಯ ಇಲ್ಲ. ವ್ಯಾಪ್ತೋಪಾಸನೆ ಇದು. ಎಲ್ಲಿಯೋ ಸಿಂಹದಾಚಾರ್ಯರು, ಮಂತ್ರಾಲಯ ಸ್ವಾಮಿಗಳು, ವಾದಿರಾಜ ಸ್ವಾಮಿಗಳು
ಹೆಂಗೆ ಸರ್ವ ದೇಶವು ಪುಣ್ಯ ದೇಶವು ಅವರಿಗೆ. ಎಲ್ಲಿ ಅವರು ಪುಣ್ಯ ದೇಶನ ಅವರಿಗೆ. ಯಾಕೆ ಅಲ್ಲೇನದ ಭವನಾಮ ಸ್ಮರಿಸ್ತದೆ. ನೀವು ಹೇಳ್ತಿರೋ ಮಂತ್ರ ಸಂಧ್ಯಾ ಮಾಡುವಂದ ಅಪವಿಸ್ತ್ರ ಪವಿತ್ರವ ಸರ್ವಾವಸ್ಥಾಗತು ಬಿವ ಯಸ್ಮರೇತ್ ಪುಂಡರೀಕಾಕ್ಷಂ ಸಹ ಬಾಹ್ಯಾಂತರಾಭ್ಯಾಂ ಶುಚಿಹಿ. ಬ್ಯಾಡು ದೇವ್ರ ತೊಗೊಂಬಿಡು ಶುದ್ಧ ಆಗಿಬಿಟ್ಟು ನೀನು ಮತ್ತು ಹೊಳ ಸ್ನಾನ ಮಾಡ್ಲಿಕ್ಕೆ ಹೋಗ್ಬೇಡ ಅಂತಾರೋ. ಸ್ನಾನ ಮಾಡಬಾರ್ದು ಅಂತ ಅರ್ಥಲ್ಲ ಮತ್ತೆ. ಹೌದಾ? ಸ್ನಾನ ಮಾಡಿ ಅವ್ನು ನೆನೆಸ್ತಾ ಇದ್ರೆ ಸ್ನಾನ ವ್ಯರ್ಥದು. ಅವನು ಸ್ನಾನ ಮಾಡಿದ್ರೆ ಅವ್ನು ನೆನೆಸ್ಬಿಟ್ರೆ ಅದು ನಮ್ಮೊಳಗೆ ಸ್ನಾನ ಮಾಡ್ತೀವಿ. ಮುಂದಿನ ಕತೆ ಹೇಳ್ತಾರೆ ಹೆಂಗೆ ಸ್ನಾನ ಮಾಡೋಕೆ ಹೇಳ್ತಾರೆ. ಸರ್ವ ದೇಶವು ಪುಣ್ಯ ದೇಶವು, ಸರ್ವಕಾಲವು ಪುಣ್ಯಕಾಲವು. ಅವ್ರು ಯಾವ ಕಾಲ ರಾತ್ರಿಯಲ್ಲಿ ಹಗಲಿರಲಿ. ಹೌದಲ್ಲ? ಸರ್ವಜೀವರು ದಾನಪಾತ್ರರು ಮೂರು ಲೋಕದಳು. ಸರ್ವಜೀವರು ಅಂದ್ರೆ ಮತ್ತೆ ಟೆರರಿಸ್ಟ್ ಅಂತ ತಿಳ್ಕೊಬೇಡ್ರಿ, ಮತ್ತೆ ಭಗವದ್ ಭಕ್ತರು ಅಂತ ಅರ್ಥ ಮಾಡೋಕೆ. ಅದಕ್ಕೆ ಸರ್ವಜೀವ ಶಬ್ದಕ್ಕೆ ಅರ್ಥ ಎಲ್ಲರಿಗೂ ಕೊಡುವಂಥ ಅರ್ಥ. ಮತ್ತೆ ಸರ್ವಜೀವರು ದಾನಪಾತ್ರ, ದನಕ ಯೋಗಿರ್ತಕ್ಕಂಥ ಎಲ್ಲೇ ಮೂರು ಲೋಕದವು. ಸರ್ವ ಮಾತುಗಳೆಲ್ಲ ಮಂತ್ರವು. ಜ್ಞಾನಿಗಳು ಮಾತಾಡೋದೇ ಮಂತ್ರ, ಅಥವಾ ಮಂತ್ರ ಬಿಟ್ಟು ಬೇರೆ ಮಾತಾಡೋದೇ ಇಲ್ಲ. ಅವ್ರ ಮಾತನ್ನೇ ಪ್ರತಿಯೊಂದರಲ್ಲೂ ಕೂಡ ಭಗವಂತನ ಸನ್ನಿಧಾನ. ಅಂದರು, ಆ ಅಂದರು, ನೀನು ಅಂದರು, ನಾನು ಅಂದರು, ಅಲ್ಲಿ ಭಗವಂತ ಚಿಂತೆ ಇರ್ತಾರೆ. ನಮಗೆ ಚಿಂತೆ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಸರ್ವ ಕೆಲಸಗಳೆಲ್ಲ ಪೂಜೆಯು. ಎಷ್ಟು ಕೆಲಸ ಮಾಡ್ತೀರಿ ನೀವು, ಜಲ್ ಲೆಕ್ಕ ಹಾಕೊಡ್ರಿ. ಮುಸ್ರಿ ತಿಕ್ತೀರಿ, ಉಪಾಣಿ ತಿಕ್ತೀರಿ, ಹಳ್ಳ ಹಾಕ್ತೀರಿ, ಹೌದಾ? ಸೀರೆ ಉಟ್ಕೋತೀರಿ, ಅಲ್ಲಿ ಹೋಗಿ ಬರ್ತೀರಿ, ಗಂಡಸರನ್ನ ಕೆಲಸ ಮಾಡ್ತಾರೆ. ಎಲ್ಲ ಕೆಲವು ಪರಮಾತ್ಮನ ಪ್ರೀತ್ಯರ್ಥವಾಗಿ ಅಂದ್ಬಿಟ್ರೆ ಏನು ದೋಷಿಲ್ಲ ಇಲ್ಲ. ಸರ್ವ ಕಾರ್ಯಗಳ ಯಾರಿಗೆ ಅಲ್ಲಿ ಹೇಳ. ಇದು ಮತ್ತೊಂದು ನಾನು ನೋಡಿ, ವಿಮಲ ಮೂರ್ತಿ ಧ್ಯಾನ ಉಳ್ಳವಗೆ. ಯಾರ್ದು? ಸರ್ವ ವಂದನ ವಿಮಲ ಮೂರ್ತಿ ಧ್ಯಾನ ಉಳ್ಳವಗೆ. ಹಂಗೆ ಅರ್ಥ ಮಾಡ್ತಿದ್ದಕ್ಕೆ ನಾನು ನಿಮ್ಗೆ ಒಪ್ತಿರಲು ಗೊತ್ತಿಲ್ಲ ನನಗೆ. ಸರ್ವ ದೇಶವು ಪುಣ್ಯ ದೇಶವು. ನಮ್ಮಲ್ಲಿ ಫಾರಿನಕ್ಕೆ ಹೋಗ್ಬಂದ್ರೆ ಅವಾಗ ಸ್ಥಾನ ಇಲ್ಲ ನಮ್ಮಲ್ಲಿ. ಹೌದಲ್ಲ? ಮತ್ತೆ ನಿಮ್ಗೆ ಗೊತ್ತದ. ಅವು ಕರಿತಾರೆ, ಒಳಗೆ ಊಟಕ್ಕೆ ಹಾಕ್ತಾರ ಮಾಡ್ತಾರೆ. ಅವ್ನು ನೈವೇದ್ಯ ಪೂಜೆ ಇಂಥವೆಲ್ಲ ಅಧಿಕಾರ ಕೊಟ್ಟಿಲ್ಲ ನಮ್ಮ ಶಾಸ್ತ್ರ. ಅಲ್ಲಿ ಹೋಗಿ ಬಂದು ತಿಳ್ಕೊಂಡು ಹೇಳಿ ಅಲ್ಲೇನು ತಿಂದೀವೋ ಏನು ಮಾಡಿವೋ ಗೊತ್ತಿಲ್ಲ ಅಂತ ವ್ಯವಸ್ಥೆ ಆದ್ರಂತಾರೆ. ಇಲ್ಲೊಬ್ಬ ಹುಟ್ಟಾನ ವೈಷ್ಣವನವ, ಹುಬ್ಬಳ್ಳಿಯಾಗಿದ್ದಾನ. ಜನ್ಮಾರಿ ಇಲ್ಲೇ ಇಲ್ಲ ಅವಾಗ. ಯಾವಾಗ ಮುಂಜೆ ಯಾವಾಗ ಹೋಗ್ಬಿಟ್ಟಾನವ. ದಿನ ಬಾರಿ ಹೋಗ್ತಾನವ. ಮಾಡಿ ಕೆಲಸ ಎಲ್ಲ ಮಾಡ್ತಾನ. ಹೆಣ್ಣು ಮೇಲೆ ಕಣ್ಣು ಹಾಕ್ತಾನ. ಇನ್ನೊಬ್ಬ ವ್ಯಕ್ತಿ ಇದ್ದಾನ, ಅಮೇರಿಕಾದಾಗಿದ್ದಾನ. ಅವ್ನು ರಾಯರ ಅಷ್ಟೋತ್ತರ ಮಾಡಿ ವಿಷ್ಣು ಸಹಸ್ರನಾಮ ಅಂತಾನೆ. ಯಾರು ಚಲೋ ಇದ್ರಾಗ? ಹೌದಲ್ಲ? ಮತ್ತೆ ಇದು ಹೇಳೋದು ಕಷ್ಟ ಮಂದಿ ಒಳಗೆ. ನಮ್ಮಲ್ಲಿ ಫಾರಿನಿಗೆ ಭಾಳ ತ್ರಾಸ ನಮ್ಮಲ್ಲಿ. ಹೌದಿಲ್ಲ? ಸರ್ವ ದೇಶವು ಪುಣ್ಯ ದೇಶವು. ಅಲ್ಲಿದ್ದರೂ ಕೂಡ ನಾವು ಏನು ಮಾಡಿದ? ಅಲ್ಲಿ ಕೆಲಸ ಮಾಡಲಿಲ್ಲವ. ಏನು ಮಾಡ್ಯಾನ? ಭಗವಂತ ನಾಮಸ್ ಮಾಡ್ಕೋತ ಇದ್ದಾನ. ಅಷ್ಟೋತ್ತರ ಮಾಡೋಣ, ವಿಷ್ಣು ಸಹಸ್ರ ಅಂದನ, ವಾಯುಸ್ತುತಿ ಅಂದನವ. ಯಾವ ಮೈಲಿಗೆ ಹೋಗಿಲ್ಲವ. ಯಾಕೆ? ನೌಕರಿ ಅದ ಹೋಗ್ಬೇಕಾಗ್ಯದ. ಹೌದಿಲ್ಲ? ಮತ್ತು ಹೊಳೆ ಬರ್ತಾನವ. ಆ ರೀತಿಯೊಳಗೆ ಅದಕ್ಕೆ ಸರ್ವ ದೇಶವು ಪುಣ್ಯ ದೇಶವು. ಇಲ್ಲಿ ಇಂಡಿಯಾದಾಗಿದ್ದುಕೊಂಡು ಕರು ಭೂಮಿಯಾಗಿದ್ದುಕೊಂಡು ಕೆಟ್ಟ ಕೆಲಸ ಮಾಡ್ಕೊತ ಅಡ್ಡಾಡಿದ್ರೆ ಹೆಂಗೆ ವೈಷ್ಣವ ಆಗ್ತಾನವ? ಅದಕ್ಕಂದ್ರೆ ಸರ್ವ ದೇಶವು ಪುಣ್ಯ ದೇಶವು, ಸರ್ವಕಾಲವು ಪುಣ್ಯಕಾಲವು, ಸರ್ವ ಜೀವರು ದಾನಪಾತ್ರರು ಮೂರು ಲೋಕದಳು. ಸರ್ವ ಮಾತುಗಳೆಲ್ಲ ಮಂತ್ರವು ಅವರಿಗೆ. ಸರ್ವ ಕೆಲಸಗಳೆಲ್ಲ ಪೂಜೆಯು. ಅವ್ರೇನ ಮಾಡಲಿ? ಪರಮಾತ್ಮ ಪ್ರೀತ್ಯತ್ವ ಮಾಡ್ತಾರೆ. ಅವ್ರು ಕೂತ್ಕೊಂಡು ಒಂದು ಹುಡುಗರನ್ನ ಆಡಿಸ್ಲಿ, ಒಂದು ಅಡಿಗೆ ಸಹಾಯ ಮಾಡಲಿ, ಹೆಂಡತಿ ಸಿರಿ ಮಡಿಲೇ ಹಾಕಲೇಬೇಕಾರೆ, ಹೌದು, ಏನು ಮಾಡಿದ್ರು ಕೂಡ ಭಗವಂತನ ಸೇವಾ ಅಂತಾರೆ. ಇಂಥವ್ರಿಗೆ ವಿಧಿ ನಿಷೇಧಗಳುಂಟೆ ಅಂತ ಇಷ್ಟು ಪರಮಾತ್ಮ ಸನ್ನಿಧಾನ. ಅದಕ್ಕೆ ಶ್ಲೋಕ ನಿಮಗನ ಅಪವಿತ್ರ ಪವಿತ್ರವ ಸರ್ವಾವಸ್ಥಾಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷಂ ಸಹ ಬಾಹ್ಯಾಂತರಾಭ್ಯಾಂ ಶುಚಿ. ಅವ್ರು ಹೆಂಗಿದ್ದಾರೆ? ಕಂಡಲ್ಲೇ ವಿಶ್ವರೂಪವ ಕಾಂಬರು. ಎಲ್ಲ ಕಡೆ ಬೇರೆ ಕಾಣುವುದೇ ಇಲ್ಲ ಅವರಿಗೆ. ಇದಕ್ಕೆ ಉದಾಹರಣೆ ಹೇಳೇನೆ, ಮತ್ತೊಮ್ಮೆ ಹೇಳ್ತೇನೆ ಇವಾಗ ನಾನು. ಮಧ್ವಜಿಯ 2ನೇ ಸರ್ಗ, 2, 3ನೇ ಸರ್ಗದ ಬರ್ತಕ್ಕಂಥ ಮಾತು. ಶ್ರೀಮದಾಚಾರ್ಯರು ಅವ್ರ ತಂದೆ ನೋಡಿದರು. ಅವ್ರ ತಂದೆ ಯಾರು? ನೆನಪಾರಿಬಿಟ್ಟರೆ ಮದುವೆ ಭಟ್ರು. ಹೌದಿಲ್ಲ? ಹಾಂ, ದೇಹ ಭಟ್ರು. ನೋಡಿರಿ ಹುಡುಗನ್ನ. ಇವ ಅಕ್ಕಲ್ಲಿ ನಮಸ್ಕಾರ ಮಾಡೋದು, ಗಿಡಕ್ಕೆ ನಮಸ್ಕಾರ ಮಾಡೋದು, ಹೌದಾ, ಆಕಳಕ್ಕೆ ನಮಸ್ಕಾರ ಮಾಡೋದು ಅಂದ್ಕೊಂಡ್ರಂಥವ್ರು. ಇವ ನಮ್ಮ ಕೈ ಬಿಡ್ತಾನೆ ಅಂದ್ಕೊಂಡ್ರು, ಸನ್ಯಾಸ ಆಗ್ತಾನೆ ಅಂತ ತಿಳ್ಕೊಂಡು ಹೇಳ್ತಾರೆ, ಉಪದೇಶ ಮಾಡ್ತಾರೆ ಅವಾಗ. ಅವ್ರಿಗೆ ಅವಂತಾರ, ಅಪ್ಪ ನಾ ಏನು ಮಾಡಲಿ, ಎಲ್ಲ ಕಡೆ ದೇವ್ರು ಕಾಣ್ತಾನಗಂತ ಆಚಾರ. ಎಲ್ಲ ಕಡೆ ಅವನ ಸನ್ನಿಧಾನ. ಅದು ಗುಡ್ಡಿರಲಿ, ಹೊಳಿ ಇರಲಿ, ನದಿ ಇರಲಿ, ಅವನ ಶರಣ ಕೂತಿರ್ತೇನೆ ಅಂತಾರ ಮಹಾರು. ಇಂಥವ್ರಿಗೆ ಯಾವ ವಿಧಿ ನಿಷೇಧಗಳುಂಟೆ ಅವರಿಗಿಂದ ಮತ್ತೊಂದು ಮೈಲಿಗೆ ಆಗ್ಲಿಕ್ಕೆ ಸಾಧ್ಯದನ. ಪರಮಾತ್ಮ ನಾಮಸ್ಮರಣೆಯೇ ಮಹಾ ಮಡಿ ಶಬ್ದಕ್ಕೆ ಅರ್ಥ ಅದು. ನಾವು ಮೇಲ್ನೀರು ಹಾಕೋತೀವಿ, ನಮ್ಮಲ್ಲಿ ಪರಂಪರೆ. ಒಂದು ಸ್ನಾನ ಮಾಡಿ ಮೇಲ್ನೀರು ಹಾಕೋತೇವೆ ನಾವು, ಹೌದಲ್ಲ? ಅದೇನು ಅರ್ಥ? ಹಾಕೊಳ್ಳೋ ಮುಂದೆ ಮೇಲೆ ನೀನು ಇರು, ನಾನು ನೀರು ಹಾಕೋತೀನಪ್ಪ, ಮ್ಯಾಲೆ ನಾಮಸ್ಮರಣೆ ಇರಲಿ ಮಾರಾಯ ಅಂದಂಗೆ ನೀನು ನಿಂತ್ಕೋ ಅಂದ್ರೆ ಪವಿತ್ರ ಆಗ್ತೇನೆ ನಾನು. ಮುಂದಿನ ಬೈಕೋತ ಎಷ್ಟು ಮಟ್ಟಿ ಹಾಕೊಂಡು ಏನಾಗಬೇಕಾಗ್ಯದ? ಒಳಗೆ ಕಾಮಕ್ರೋಧ ತುಂಬಿಕೊಂಡು ಅನೇಕ ವಿಷಯ ಕೆಟ್ಟ ವಿಷಯ ತುಂಬಿಕೊಂಡು ಎಷ್ಟು ಮಟ್ಟಿ ಹಾಕೊಂಡು ದೇಹ ಪವಿತ್ರ ಆಗ್ತದೆ. ನೀರೆಲ್ಲ ಪವಿತ್ರ ಮಾಡೋದು ಭಗವಂತನ ನಾಮಸ್ಮರಣೆ.
ನಾಮನೋಸ್ತಿ ಯಾವತಿ ಶಕ್ತಿ ಪಾಪ ನಿರಹರಣೆ ಹರೇ ತಾವರ್ಥ ಕಪ್ನು ಶಕ್ನೋತಿ ಪಾತಕಂ ಪಾತಕೀಜನಂ. ಶಾಸ್ತ್ರದ ಮಾತು. ಹರಿ ಹರಿ ಅಂದರೆ ಎಷ್ಟು ವೇಟ್ ಅದ ಗೊತ್ತಾ ನಿಮಗೆ? ಹರಿ ಹರಿ ಅಂದರೆ ಎಷ್ಟು ಪಾಪ ಹೋಗ್ತಾವಲ್ಲ ಅಷ್ಟು ಪಾಪ ನಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಳ್ಳಿ. ಆ ಶಬ್ದ ಎಷ್ಟು ವೇಟ್ ಅದ ನೀವು ಅನ್ಬೋದು. ಎಷ್ಟು ಸಲ ಅಂದಿವಲ್ರಿ ಹಂಗೆ ತಿಳ್ಕೊಂಡು ಅನ್ನೋ ಹಂಗಂದಿಲ್ಲ ಇಷ್ಟ ಅದ. ಹೌದಾ? ಆ ರೀತಿ ಸರ್ವಾತ್ಮನ ಅವನು ನಮ್ಮೆಂದಿಲ್ಲ ಅಂತ ಹೇಳ್ತಾ ಇದ್ದೇನೆ. ಆ ರೀತಿ ಹೇಳ್ಕೊಂಡು ಬ್ರಹ್ಮಜ್ಞಾನಿ ಮನಸ್ಸನ್ನ ಹೇಳಿ ಅಂತರ ದಾಸರ ಮುಂದುವರೆದು ಇದಕ್ಕೆ ವ್ಯಾಪ್ತೋಪಾಸನೆ ಅಸಾಧ್ಯ. ಅವ್ರು ನೋಡ್ರಿ, ಹುಲಿ ಕಾಣಲಿ, ಚಿರತೆ ಕಾಣಲಿ, ಎಮ್ಮೆ ಕಾಣಲಿ, ಆಡು ಕಾಣಲಿ, ಅಲ್ಲಿ ಭಗವಂತ ನೋಡ್ತಾರೆ. ಅಲ್ಲಿ ಅವನು ಬಂದ ಆ ಆಕಾರದಲ್ಲಿ ತತ್ತದಾಕಾರ ತತ್ತದ್ ನಾಮ ತದ್ ವಾಚ್ಯ ತದ್ ಭಿನ್ನ. ಇಷ್ಟು ಭಗವಂತನ ವ್ಯಾಪಾರ. ತದ್ ವಾಚ್ಯ ಹೌದು, ತದಕ ಅದು ಹೌದು, ತನ್ನ ನಿಯಾಮಕ ಹೌದು, ತದ್ ಭಿನ್ನೂ ಹೌದು ಭಗವಂತ ಆಗಿರ್ತಕ್ಕಂಥ. ನಾವು ಹುಲಿ ಕೊಂಡ್ರೆ ಓಡಿ ಹೋಗ್ಬಿಡ್ತೀವಿ. ನಮಗೆ ಜ್ಞಾನ ಇಲ್ಲ. ಹುಲಿ ಒಳಗೂ ದೇವರಿದ್ದಾನೆ, ಅದೇ ಮಾಡ್ತಾನೆ ನನಗೆ, ನನ್ನಲ್ಲಿಯೂ ಅದೇ ದೇವರಿದ್ದಾನೆ. ಅಲ್ಲಿ ಆ ರೂಪದಾಗಿದ್ದಾನೆ. ಯಾರಿಗೆ ಬಿಡ್ತದೆ ಸಾಧ್ಯ ಇದು? ಹುಲಿ ಅಂದ್ರೆ ನಿಂತಿರ್ತದಲ್ಲ ಮೊದಲು, ಹೌದಿಲ್ಲ? ಹಂಗೆ ಹೇಳ್ತಾನೆ. ಒಂದು ಉದಾಹರಣೆ, ವಿಜೇಂದ್ರ ಸ್ವಾಮಿಗಳು ಇಲ್ಲಿಯವರು ಕುಂಭಕೋಣ. ಆಗಿನ ಕಾಲಕ್ಕೆ ಅವ್ರು ಚಿತ್ರ ಬರ್ತಕ್ಕಂಥ ಮಾತು ಹೇಳಿಕತ್ತೀನಿ ನಿಮಗೆ. ಇದಕ್ಕೆ ಅರ್ಥ ಹೇಳಿಕತ್ತೀನಿ ನಿಮಗೆ. ವ್ಯಾಪ್ತೋಪಾಸನೆ ಹೆಂಗಿರೋದನ್ನು ಅವ್ರ ಕಾಲಕ್ಕೆ ಅವರು ಚತುಷ್ಷಷ್ಟಿ ಕಾಲ ಅಲ್ಲ, ಒಬ್ಬ ಇತರ ಮತೀಯ ಪರೀಕ್ಷಾ ಮಾಡಲಿಕ್ಕೆ ಬಂದವರು. ಭಾರೀ ಅವ ಸಾಧನ ಮಾಡಿದ್ದವ. ಈ ಕ್ಷುದ್ರ ದೇವತೆಗಳನ್ನ ಒಲಿಸಿಕೊಂಡು ಏನು ಬೇಕಾದ ಕೆಲಸ ಮಾಡ್ತಿದ್ದವ. ಅವ ಹೇಳಿದ ವಾದಿರಾಜ ಶಿಷ್ಯಂದ್ರಿಗೆ, ನಿಮ್ಮ ಸ್ವಾಮಿ ನಾ ಬಂದಂಗೆ ಬರ್ತಾನೆ ನೋಡ್ರಿ ಅಂದವ. ಹೇಳ್ತಪ್ಪ ಹೋಗಿ ಅಂದ್ರೆ ಅವರು. ವಾದಿರಾಜ ಬಂದು ಸ್ವಾಮಿ ನೀವು ಬಂದು ಅವ ಬಾ ಮೊದ್ಲು ಅಂದ್ರೆ ಅವರು ವಾದಿರಾಜನ. ಅವ ಬಾ ಅಂದ್ರೆ ಅವ ಹೆಂಗೆ ಬಂದ? ಹುಲಿ ಮೇಲೆ ಬಂದವ. ಹುಲಿ ಮೇಲೆ ಹತ್ತಿ ಕೂತ್ಕೊಂಡಾನ. ದೊಡ್ಡ ಹುಲಿ ಎಂದು ಇಷ್ಟ ಹುಲಿಯಲ್ಲಿ ಮತ್ತದು. ಅವಂಥ ಹುಲಿ ಸಿಗಿತ್ತು. ಅವಾಗೇನು ಮಾಡಿ ಹುಲಿ ಮಾಡ್ಲಿಕ್ಕೆ ಅಂಥ ಮಂತ್ರ ಅವ ದಿಪಿಸಿಬಿಟ್ಟಿದ್ದವ. ಯಾವಾಗ ಹುಲಿ ಮೇಲೆ ಬರ್ಲಿಕ್ಕೆ ಹತ್ತಿದ ರಾಜರಿ ಮಾಡಿದ್ರೆ ಗೊತ್ತಾ ನಿಮಗೆ? ಅದಕ್ಕಿಂತ ದೊಡ್ಡ ಗಾಡಿ ಗಾಡಿ ನಡೆಸಿದ ಹೋಗ್ಬಿಟ್ರು. ನೋಡಿದವ ಆ ಬಾ ಅಂದವ. ನಮ್ಗಿಂತ ಮುಂದಿದ್ದಾರಪ್ಪ ಇವರವರು. ನಾವು ಚೇತನದಾಗಾರ ಕಂಡೇವಿ, ಅಚೇತನದಾಗ ದೇವ್ರನ್ನ ಕಾಣ್ತಕ್ಕಂಥ ಮಹಾನುಭಾವ. ಇಂಥ ಕಥೆ ಭಾವ ಬರ್ತವೆ ವಿಜೇಂದ್ರ ಸ್ವಾಮಿ. ಆ ಗಾಡಿ ಒಳಗೂ ಕೂಡ ಭಗವಂತ ಇದ್ದಾನಿಲ್ಲ, ಚೇತನ ಅಚೇತನ. ಅವ್ರು ಪ್ರಾರ್ಥನೆ ಮಾಡ್ಕೊಂಡ್ರು, ಗಾಡಿ ಹೊಂಟ್ಬಿಡ್ತು. ಗಾಡಿ ಮೇಲೆ ಕುತ್ಕೊಂಡು ಶಿಷ್ಯಂದ್ರು ಅವನ ಹುಲಿ ಕೆಳಗಾಗದೆ ಇವ್ರ ಮೇಲೆ ಆಗಿಬಿಟ್ಟು. ಶ್ರೀ ವಿಲಾಸಾಸ್ಪದನ ದಾಸರಿಗುಂಟೆ ಅಪಜಯವು ಅಂತೇಳಿ ಇವನು ಹೇಳ್ತಾ ಇದ್ದಾರೆ. ಆ ರೀತಿ ವ್ಯಾಪ್ತೋಪಾಸನೆ ಮಹತ್ವ ಹೇಳ್ತಾ ಇದ್ದಾರೆ. ಇಲ್ಲಿ ಇಷ್ಟು ಬರೆದು ಅಂತಾರ. ಸರ್ವ ಶಬ್ದ ಹೇಳ್ತಾ ಇದ್ದಾರೆ. ಸರ್ವ ಜ್ಞಾನಪ್ರದ ಅಂತ ಅರ್ಥ ಶಬ್ದಕ್ಕೆ. ಈ ಸರ್ವ ಪ್ರತೀಕ ಸಂಧಿಯದಲ್ಲ, ಸರ್ವ ದೇಶವು ಪುಣ್ಯ ದೇಶವು ಒಂದೇ ಇದು ಬರ್ತಕ್ಕಂಥದ್ದು. ಕಾಲ ನಾಮಕ ಪರಮಾತ್ಮ. ದೇಶ ಅಂದರೂ ಶ್ರೀ ಹೆಸರು ಅಂದದು. ಸರ್ವ ದೇಶವು ಪುಣ್ಯ ದೇಶವು. ದೇಶ ಅಂದರೂ ಭಗವಂತನ ಹೆಸರು, ಸರ್ವ ಅಂದರೂ ಭಗವಂತನ ಹೆಸರು ಹೇಳ್ತಾ ಇದ್ದಾರೆ. ಇಲ್ಲಿ ವ್ಯಾಪ್ತೋಪನೆ ಮಾಡ್ತಕ್ಕಂಥ ಮಹಾನುಭಾವ ಅಂತಾರೆ ವಿಜಯದಾಸರು. ನೋಡ್ರಿ ಹೆಂಗಿರ್ಬೇಕು ವಿಜಯದಾಸರ ಮಾತು. ಇದಕ್ಕೆ ಪರ್ಯಾಯ ಬರ್ತಕ್ಕಂಥ ಮಾತು, ಇದೇ ಅರ್ಥ ಕೊಡ್ತಕ್ಕಂಥದ್ದು. ನಿಂದಕರನ್ನು ನಿಂದಿಸುವುದೇ ಹಬ್ಬ. ವಿಜಯದಾಸ ಸುಳಾದಿ, ಹಬ್ಬ ಸುಳಾದಿ ಬರ್ತಾರ. ಯಾರು? ವಿಜಯದಾಸರು. ಏನು ಹಬ್ಬ ಸುಳಾದಿ ಅಂದ್ರೆ ಏನದು ಅರ್ಥ ನಿಮಗೆ ಹೇಳೇನಿಲ್ಲ, ಗೊತ್ತಿಲ್ಲ. ಅವ್ರ ಚಿರಿತ ಬರ್ತಕ್ಕಂಥ ಮಾತಿದು. ವಿಜಯದಾಸರು ಏನಾಗಿನ ಕಾಲಕ್ಕೆ ಎಲ್ಲಿಯೋ ಶಿಷ್ಯನ ಕರ್ಮ ಹೊಂಟಿದ್ರು. 3-6 ಮಂದಿ ಶಿಷ್ಯಂದರು. ಮರುದಿನ ಯುಗಾದಿ ರಾತ್ರಿ ಅಡವಿಯಾಗ ಸಿಕ್ಕೊಂಡ್ಬಿಟ್ರು. ಅಡವಿ ಏನಿಲ್ಲೇ ಇಲ್ಲ. ಅಡವಿಯಾಗ ಎಲ್ಲಿ ಮಲ್ಕೋಬೇಕು? ಬ್ಲೈಟ್ ಇತ್ತ, ಏನು ವ್ಯವಸ್ಥೆ ಇತ್ತ? ಆಗಿನ ಕಾಲಕ್ಕೆ ಆ ಗಿಡಕ್ಕೆ ಮಾಡ್ಕೊಂಡು ಆ ಶಿಷ್ಯಂದ್ರೆ ಮಾತಾಡಕತ್ತಿರು. ಈ ಸ್ವಾಮಿಗೆ ಬುದ್ಧಿನೇ ಇಲ್ಲಬೇಕಂದ್ರೆ ಅವ್ರು. ಯಾರಿಗೆ? ವಿಜಯದಾಸರಿಗೆ. ನಾಳೆ ಎದ್ದುಕೊಳ್ಳೆ ಯುಗಾದಿ ಅದ, ನಾವು ಎಣ್ಣೆ ಹಚ್ಚು ಸ್ನಾನ ಮಾಡಬೇಕು, ಮತ್ತು ಹೊಸ ಬಟ್ಟೆ ಹಾಕ್ಕೋಬೇಕು, ನಾಳೆಲ್ಲ ಅನೇಕ ಥರ ಸ್ವೀಟ್ ತಿನ್ಬೇಕು ನಾವು. ಈ ಬಂದು ಹಾಕಿದ್ನಪ್ಪ ನಮಗಿಲ್ಲೇ ಅಂತ ಬೇಕೋತ ಮಾಡ್ಕೊಂಡ್ರು. ಇದು ದಾಸರಿಗೆ ಕೇಳ್ತದೆ. ಇದು ಸಿಟ್ಟು ಬಂತಾನ ಅವ್ರಿಗೆ. ಏನಾರ ನಾವಾಗಿದ್ರೆ ಇಷ್ಟು ಹೋಗ್ಲಿ ಹಾಗೆ ತಂದಿದ್ದು ನಾವು, ಹೌದಿಲ್ಲ? ಸಿಟ್ಟು ಬರಲಿಲ್ಲ. ಸುಮ್ಮನೆ ಮಾಡ್ಕೊಂಡು ಪ್ರಾತಃ ಕಾಲಕ್ಕೆ ಅದು ಸೃಷ್ಟಿ ಚಿಂತನೆ ಮಾಡಿದರು. ಪರಮ ಸೃಷ್ಟಿ ಚಿಂತನ ನಸಿಕಗಳು ಮಾಡ್ತಕ್ಕಂಥ ಕ್ರಮ, ದಾಸರು ಮಾಡ್ತಕ್ಕಂಥ ಕ್ರಮ ಮಾಡಿ ಸೃಷ್ಟಿ ಚಿಂತನೆ ಮಾಡಿದ್ರು. ಮಾಡಿ ಕುತ್ಕೊಂಡಾರ. ಒಂದು 3 ಚಗಡಿ ಬಂದು ಆಗಿನ ಕಾಲಕ್ಕೆ. ಆಗಿನ ಚಗಡಿದ್ದು ಆಗಿನ ಕಾಲಕ್ಕೆ. ಅದ್ರಾಗ ಒಂದಿಬ್ಬರು ಆಳುಗಳು ಅವ್ರು ಬಂದು ಕೆಲವು ವಿಜಯದಾಸ ಎಲ್ಲಿದ್ದಾರೆ ಅಂತ ಕೇಳಿದ್ರು. ಅಲ್ಲಿದ್ದಾನೆ ಕೂತಾರ ನೋಡಿ ತಪಸ್ಸಿಗೆ ಅಂತ. ಸಾಷ್ಟಾಂಗ ಹಾಕಿದ್ರು. ಸ್ವಾಮಿ, ಈ ಭಾಗದ ರಾಜ ಹೇಳಿ ಕಳ್ಸ್ಯಾನ, ಅವಾಗೇನೋ ಸ್ವಪ್ನ ಆಗ್ಯದಂತ. ಇವತ್ತಿನ ಖರ್ಚು ಎಲ್ಲ ಸಾಮಾನು ಕಳಿಸ್ಕೊಟ್ಟಾನವ, ಅಡಿಗೆಯವ್ರನ್ನೂ ಕಳಿಸ್ಕೊಟ್ಟಾನ ಅಂತ ಹೇಳಿದ್ರು. ತಥಾಸ್ತು ವಿಜಯದಾಸ. ಎಲ್ಲರಿಗೂ ಎಣ್ಣೆ ಆಯ್ತು, ಹೊಸ ವಸ್ತ್ರ ಆಯ್ತು, ಮಂಡಿಗೆ ಆಯ್ತು, ಊಟ ಆಯ್ತು. ಹೌದಾ? ದಾಸ ಸುಮ್ಮನೆ ಕೂತಿದ್ರು ಎಲ್ಲ ಅರ್ಪಣೆ ಮಾಡಿ. ಅಂತಾರ ಸಾಯಂಕಾಲ ಬರೀ
ಕೀರ್ತನ ಮಾಡ್ತೀನಿ ಬರ್ರಿ ಅಂತ ಕೂತ್ಕೊಂಡು ಎಲ್ಲಾರು ನಾವು ಹಬ್ಬದ ಸುಳಾದಿ ಅವ ಬರೋದು. ಹಬ್ಬ ಅಂದ್ರೆ ಏನು? ಭಾಳ ಚಂದದ ಹಬ್ಬದ ಸುಳ. ಸುಮಾರು ಒಂದು 3 ಪುಟ ಅದ, 2 ಸಾಲ ಹೇಳ್ತೇನೆ. ಕಾಮವನ್ನು ಬಿಡುವುದೇ ಬಲು ದೊಡ್ಡ ಹಬ್ಬ, ಕ್ರೋಧವನ್ನು ಗೆಲ್ಲುವುದೇ ಬಹುದೊಡ್ಡ ಹಬ್ಬ. ಹಿಂಗೆ ಹೇಳ್ಕೊತ ಬರ್ತದೆ ಒಂದಾಗಿ. ಅವಗುಣ ಬಿಡೋದು ಹಬ್ಬ, ಅವುಗಳ ಹಬ್ಬ ಮಾಡಿ ನಾಬೇಕಾಗಿದೆ ನೋಡಿ. ಕೊನೆಗೆ ಅವ್ರ ಅನುಭವ ಹೆಂಗದ ವಿಜಯದಾಸರದು. ಇದಕ್ಕೆ ಅನುಭವ ಸಾಹಿತ್ಯ ಅಂತ ಹೆಸರು ಇದಕ್ಕೆ ಅಂತಾರೆ ಮಹಾನುಭಾವರು. ದಂಪತಿಗಳು ಅಂದ್ರೆ ಯಾರು? ನನ್ನ ಹೆಂಡತಿ. ದಂಪತಿಗಳು ಏಕವಾಗಿಪ್ಪುದೇ ಹಬ್ಬ. ಮನ್ಯಾಗ ಹಬ್ಬ ಮಾಡಿ ಮಕ್ಕಳಿದ್ದಾಗ ನನ್ನ ಗಂಡ ಹೆಂಡತಿ ಸಿಕ್ಕ ನ್ಯಾಡಿ ಆ ಕಿತ್ಲಾಗ ಇವತ್ಲ ಮಲ್ಕೊಂಡ್ರೆ ಹಬ್ಬ ಆಗ್ತದ. ದಂಪತಿಗಳು ಏಕವಾಗಿಪ್ಪುದೇ ಹಬ್ಬ. ಇದಕ್ಕೂ ಮುಂದಿನ ಹಬ್ಬ ಹೇಳ್ತಾರ, ವಿಜಯ ವಿಠಲ ಸಂಪಿನಂತೆ ಮನಸ್ಸಿನ ಹೊಳೆಯುವುದು ಬಲು ದೊಡ್ಡ ಹಬ್ಬ. ಶಿಷ್ಯರನ್ನು ಸ್ವಾಮಿ ಕ್ಷಮ ಮಾಡಿ, ತಪ್ಪ ನಾವೇನು ತಿಳ್ಕೊಂಡಿದ್ದೀವಿ ನಿಮ್ಮನ್ನು, ಇವಂಥ ಮಹಾನುಭಾವರು ಗೊತ್ತಿಲ್ಲ. ಇದು ವ್ಯಾಪ್ತೋಪಾಸಕ ಹೇಳ್ತಾ ಇದೆ. ಉದಾಹರಣೆ ಹೇಳಿದೆ ಅಷ್ಟೇ ನಿಮಗೆ. ಸರ್ವ ಶಬ್ದಕ್ಕೆ ತಾಯ್ತಾ ಇದ್ದೀನಿ. ಹಬ್ಬದ ಸುಳಾಗಿ ಬೀಳ್ತಕ್ಕಂಥ ಮಹಾನುಭಾವ ಅಂತಾರೆ. ಶರ್ವ ವಂದ್ಯನ ವಿಮಲ ಮೂರ್ತಿ ಧ್ಯಾನ ಉಳ್ಳವಾಗ. ಶರ್ವ ವಂದ್ಯ ಅಂದ್ರೆ ರುದ್ರದೇವರಿಂದ ವಂದ್ಯನಾಗಿರ್ತಕ್ಕಂಥ ಭಾಳ ಶಬ್ದದ ಅರ್ಥ ಅದಕ್ಕೆ. ಮುದ್ದಾಮ್ ದಾಸರಾಕಾರ ಶಬ್ದವನ್ನು. ಯಾಕೆ ಅಲ್ಲ ಹೇಳಿದೆ ನಿಮ್ಮ ನಾನು, ತೈಲ ಧಾರೆಯಂತೆ ಮನವ ಕೊಡು ಹರಿಯಲ್ಲಿ. ಅರ್ಥ ಮಾಡಿಕೊಳ್ತಾರೆ. ನಮ್ಮ ಭಕ್ತಿ ಹುಟ್ಟಿಸೋಕ್ಕೂ ರುದ್ರದೇವರು ಬೇಕೇ ಬೇಕು ನಮಗೆ. ಅವ್ರೆಲ್ಲ ಏನು ಕೆಲಸ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತಾರೆ. ಮುಂದುವರೆದು ದೇವಖಾತ ತಟಾಕ ವಾಪಿ ಸರೋವರಗಳ ಅಭಿಮಾನಿ ಸುರರು ಕಳೇವರದೊಳಿಹ ರೋಮ ಕೂಪದೊಳಗೆ ತುಂಬಿಹರು. ಆ ವಿಯತ್ ಗಂಗಾದಿ ನದಿಗಳು ಭಾವಿಸುತ್ತ 72,000 ಸೂನಾಡಿಗಳೊಳಗೆ ಪ್ರವಹಿಸುತ್ತ ಇವೆಂದು. ನಮ್ಮ ದೇಹನೇ ಒಂದು ತೀರ್ಥಕ್ಷೇತ್ರ. ನಮ್ಮ ದೇಹದಾಗ ಏನವ ನೋಡಿ, ದೇವಖಾತ ಅಂದ್ರೆ ಮ್ಯಾಲೆ ಪರ್ವತದಾಗ ನೀರಿರ್ತಾವಲ್ಲ, ಗುಡ್ಡದಾಗ ದೇವಖಾತ ಅಂತ ಹೆಸರು. ತಟಾಕ ಅಂದ್ರೆ ಕೆರಿ, ನಿಮಗೆ ಗೊತ್ತದ. ಸರೋವರ ಅಂದ್ರೆ ಅದು ಏನು? ಅದು ನೀರಿನ ಸಂಗ್ರಹ, ಅದು ಸರೋವರ. ಇವುಗಳಿಗೆ ಅಭಿಮಾನಿಸುರರು, ಸರೋವರಕ್ಕೆ ಅಭಿಮಾನಿ ದೇವತೆಗಳಿದ್ದಾರೆ. ಮತ್ತು ತಟಾಕಕ್ಕಿದ್ದಾರೆ. ಅವರು ಕಳೇವರದೊಳಿಹ, ಕಳೇವರ ಅಂದ್ರೆ ದೇಹ, ಎಲ್ಲಿದ್ದಾರೆ? ರೋಮ ಕೂಪದೊಳಗೆ ತುಂಬಿಹರು. ನಮ್ಮ ದೇಹದ ಮೇಲೇನು ರೋಮಗಳವ, ಕೂದಲವ, ಎಲ್ಲ ನದಿಗಳ ಅದ್ರಾಗವ. ಯಾರು ಇದು ಚಿಂತನೆ ಮಾಡೋರಿಗೆ, ಹಂಗೆ ಕಾಣೋರಿಗೆ ಅಂತ ಅರ್ಥ ಮಾತು. ಅಷ್ಟು ಅದಕ್ಕೆ ಸಾಧನ ಶರೀರವಿದು ಇದೆ. ನಮ್ಮ ರೋಮ ಕೂಪದಾಗ ಇಷ್ಟೆಲ್ಲ ಅವ. ಎಷ್ಟೋ ಮುಂದೆ ಹೇಳ್ತಾರದಾಗ ಯಾವ್ಯಾವು? ಆ ವಿಯತ್ ಗಂಗಾ. ವಿಯತ್ ಅಂದ್ರೆ ಆಕಾಶ. ಗಂಗಾ ಎಲ್ಲಿಂದ ಬಂದರೆ ಆಕಾಶ ಅಂತಕ್ಕಂಥ ನದಿಗಳು ಭಾವಿಸುವುದು ಎಲ್ಲಿ? 72,000 ಸೂನಾಡಿಗಳಿಗೆ ಪ್ರವಹಿಸುತ್ತಲಿಹವೆಂದು ಅಂತಾರೆ. ನಮ್ಮ ದೇಹದಾಗ ಎಷ್ಟು ನಾಡಿಗಳು? 72,000 ಮೇಲೆ ಬಂದಿದ್ದು. ಈ ನಾಡಿ ಒಳಗೆ ಅನೇಕ ನದಿಗಳವಂತ. ಹಿಂಗೆ ತಿಳ್ಕೊಂಡು ಸ್ನಾನ ಮಾಡಿದರೆ ಅದು ಸ್ನಾನ, ಹಂಗೆ ಕಡ್ರ ಬಡ ಸ್ನಾನ ಮಾಡಿದರೆ ಸ್ನಾನ ಆಗೋದಿಲ್ಲ. ಈ ದೇಹವೇ ಒಂದು ಮಹಾಭಾಗ್ಯ, ದೇಹವೇ ಒಂದು ಸ್ಥಾನ. ಇಲ್ಲಿ 72,000 ನಾಡಿಗಳವ. ಇದ್ರ ಮೇಲೆ ರೋಮಗಳು, ಕೂದಲುಗಳವ. ಆ ಕೂದಲುಗಳಲ್ಲಿ, ನಾಡಿಗಳಲ್ಲಿ ವಿಯತ್ ಗಂಗಾದಿ, ಗಂಗಾ ಮುಂತಾಗಿರ್ತಕ್ಕಂಥ ಅಂತ ಅರ್ಥ. ಹೌದಿಲ್ಲ? ನದಿಗಳು ಅಲ್ಲಿರ್ತಾವಂತ. ಹಂಗೆ ಸ್ನಾನ ಮಾಡ್ಕೊತ ಮುಂದೆ ಹೇಳ್ತಾ ಸ್ನಾನ ಮಾಡೋದನ್ನಂತ. ಎಷ್ಟವ ನೋಡ್ರಿ, ಅದನ್ನ ಹೇಳ್ತಾರ. ತಿಸ್ರಕೋಟ್ಯರ್ಧ ಕೋಟಿಶ್ಚ ದೇಹ ರೋಮಸು ಮಾನುಷೇ. ನನ್ನ ಮಾತಲ್ಲಿದು. ದ್ವಿಸಹಸ್ರ ಸಹಸ್ರಾಶ್ಚ ನಾಡ್ಯ ಸಂತಿ. ಅರ್ಥ ಆಗ್ತದೆ. ದ್ವಿಸಹಸ್ರ ಸಪ್ತ ಅಂದರೆ 72,000. ತಿಸ್ರ ಕೋಟಿ ಅಂದರೆ 3 ಕೋಟಿ. ಹೌದಾ? ದೇಹ ರೋಮಸು, ಮನುಷ್ಯನ ದೇಹದೊಳಗೆ 32 ಕೋಟಿ ಅವಂತಿದ್ದೆ ಕೂದಲವಂತ. ಆ ಕೂದಲದೊಳಗೆ ಗಂಗಾದಿ ನದಿಗಳು ಚಿಂತನೆ ಮಾಡಿ ಅಂತ ನಮ್ಮ ಮಹಾನುಭಾವ ಅಂತೇವಲ್ಲ ನಾವು. ಗಂಗಾ ಗಂಗೇತಿಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯೋ ವಿಷ್ಣು ಲೋಕಂ ಸ ಗಚ್ಚತಿ. ಸ್ನಾನ ಮಾಡೋದು ಮಾಡ್ತಕ್ಕಂಥ ಮಂತ್ರ ಇದು. ಗಂಗಾ ಅಂದ್ಬಿಟ್ರೆ ಸಾಕು, ಗಂಗಾ ಅಂತ ಬಂದೇ ಬಿಡ್ತಾರೆ ನಾವಾಗಲೇ. ಆರ್ಜಿ ಹೇಳ್ತಾ ಇದ್ದಾರೆ. ಎಷ್ಟವವು? 3 ಕೋಟಿಯ ಮೇಲೆ ಶೋಭಿಪ ಈರಧಿಕ 70,000 ಅಂದ್ರೆ ಎಷ್ಟಾಯ್ತು? ಈರಧಿಕ 70, 72, 2 ಈರು 2 ಅಂದರ್ಥ 72. ಮಾರುತಾಂತರ್ಯಾಮಿ ಮಾಧವ ಪ್ರತಿ ದಿವಸದಲ್ಲಿ. ಮಾರುತ ಅಂದರೆ ಯಾರು? ಮುಖ್ಯ ಪ್ರಾಣಿಯವರು. ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತ. ನಮ್ಮ ಶಾಸ್ತ್ರ ಹಂಗಿರೋದು. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಷ್ಣು ಪ್ರೇರಣೆಯ. ವಾಯುದೇವರಿಲ್ಲ ಅಂದ್ರೆ ನಮ್ಮ ಕರ್ಮ ಅಲ್ಲಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ರಾಯರು ಗದ್ಯದೊಳಗೆ ಪೂರ್ತಿ ಹೇಳ್ತಾರೆ ಇದನ್ನು. ಹನುಮಂತಿಯವರು ಮುಖ್ಯ ಪ್ರಾಣಿಯವರು, ಮಧ್ವಾಚಾರ್ಯರು. ನಾವು ಭಾಳ ಸೇವಾ ಮಾಡಿದರೆ ಅವ್ರ ಮನುಷ್ಯ ಬಂದರೆ ತೊಗೊಂಡು ಹೋಗ್ತಾರಂತ ನಮ್ಮನ್ನು ಅಲ್ಲಿ ನಿಲ್ಲಿಸ್ತಾರಂತೆ. ದೀನಂ ದೂನಂ ಏನಂ ಉದ್ಧರಿತಿ ವಿಜ್ಞಾಪನ ಕರ್ತೃಣಾಂ ಸರ್ವಜ್ಞ ಶಿರೋಮಣೀನಾಂ ಅಶೇಷ ಗುರುವಂತರ್ಯಾಮಿಣಾಂ
ಸದಾ ಭಗವತ್ ಪರಾಣಾಂ ಭಗವತೋನ್ಯತ್ರ ಮನಸ್ಸಂಗರಿತಾನಾಂ ಸರ್ವತ್ರ ಸರ್ವದಾ ಸರ್ವಾಕಾರ ಸರ್ವಾಶ್ರಯ ಸರ್ವೋತ್ಪಾದಕ ಸರ್ವಪಾಲಕ ಸರ್ವಸಂಹಾರಕ ಸರ್ವನಿಯಾಮಕ ಸರ್ವಪ್ರೇರಕ ಸರ್ವನಿವರ್ತಕ. ಮಾಡ್ರಿ ಪ್ರಾರ್ಥನೆ ಇದಕ್ಕೆ. ಯಾರು ಮಾತಿದು? ರಾಯರ ಮಾತು. ಏನು ಒಂದೇ ಶಬ್ದ ಎಷ್ಟಾಗ್ತಾರೆ ಮಹಾನುಭಾವ. ಸರ್ವಶಾಸ್ತ್ರಾರ್ಥ ಸಂಗ್ರಹ ಗದ್ದಿರ್ತಕ್ಕಂಥ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ವಿಜಯದಾಸರು ಗಂಗಾ ಪರ್ವತ ಮನೆ ಹೇಳೇ ನಿಮ್ಮನ ಅಂತ ಹೇಳ್ತಾರೆ. ಎಷ್ಟವ ಮಾರುತಂತರ್ಯಾಮಿ ಮಾಧವ ಪ್ರತಿ ದಿವಸದಲ್ಲಿ ತಾ ರಮಿಸುತ್ತಿಹನೆಂದು ಪರಮಾತ್ಮನೇ 72,000 ನಾಡಿಗಳಲ್ಲಿ ನಮ್ಮ ರೂಮಗಳಲ್ಲಿ ತಿಳಿದ ಸೂರಿಗಳೇ ಜ್ಞಾನಿಗಳೇ ದೇವತೆಗಳು. ಇವರ ದೇವತೆಗಳು ಹಿಂಗೆ ಚಿಂತನೆ ಮಾಡ್ತಾರೆ. ಅವರ ನಮ್ಮ ದೇಹದ ತುಂಬ ಪರಮಾತ್ಮ ಇದ್ದಾನ, ನಾಡಿ ಒಳಗೆ ಭಗವಂತ ಇದ್ದಾನ, ನಮ್ಮ ಕೂದಲು ರೋಮಕೋಟಿಯೊಳಗೆ ಭಗವಂತ ಇದ್ದಂತ ಯಾರು ಉಪಾಸನೆ ಮಾಡ್ತಾರೆ ಅವರು ದೇವತೆಗಳು ಮನುಷ್ಯರಂತಾರೆ. ಅವರ ಅರ್ಚನೆಯ ಹರಿಪೂಜೆ. ಅಂಥ ಜ್ಞಾನಿಗಳ ಸೇವಾ ಮಾಡಿಬಿಟ್ರೆ ಅದು ಹೆಂಗಿದ್ದಂಗೆ ಹರಿಪೂಜಾ ಇದ್ದಂಗೆ. ಛಲ ಪ್ರತಿಮಾ ಅಂತೇವಲ್ಲ, ಛಲ ಪ್ರತಿಮಾ ಇದ್ದಂಗೆ. ದೊಡ್ಡ ದೊಡ್ಡ ಸ್ವಾಮಿಗಳು ದೊಡ್ಡ ಜ್ಞಾನಿಗಳು ಅವ್ರು ಹೆಂಗಿದ್ದಾರೆ? ಛಲ ಪ್ರತಿಮಾ ಇದ್ದಂಗೆ. ದೇಹದ ತುಂಬ ಜ್ಞಾನ ಅವರಿಗೆ, ಅಖಂಡ ಭಗವಂತ ನಾಮಸ್ಮರಣೆ, ಬೇರೆ ಕೆಲಸ ಮಾಡೋದಿಲ್ಲ. ಅವರೇ ಜ್ಞಾನಿಗಳು, ಅವರ ಸೇವೆಯೇ ಪೂಜೆ ಮಾಡ್ತಕ್ಕಂಥ ಅವರ ಅರ್ಚನೆಯ ಮಹಾಪೂಜೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಮುಂದಂತ ನೋಡ್ರಿ, ಸ್ನಾನ ಮಾಡೋ ಪದ್ಧತಿ ಕಲಿಸ್ತಾ ದಾಸರಾಯ. ಏನು ವೈಶಿಷ್ಟ್ಯ, ಸ್ನಾನ ಹೆಂಗೆ ಮಾಡೋದು ಗೊತ್ತಿಲ್ಲ ನಮಗೆ. ಮುಂದೆ ಆಚಾರ್ಯರು ಹೇಳ್ತಾರೆ ಈ ಮಾತನ್ನು. ಶ್ರೀವರನಿಗೆ ಅಭಿಷೇಕವೆಂದು ಅರಿದು ಈ ವಸುಂಧರೆಯೊಳಗೆ ಬಲ್ಲವರು ಆವ ಜಲದಲ್ಲಿ ಮಿಂದರಿಯು ಗಂಗಾದಿ ತೀರ್ಥಗಳು ತಾ ಒಲಿದು ಬಂದು ಅಲ್ಲೇ ಬಂದ್ಬಿಟ್ಟು ನಾನು ಹಿಂದಿನ ಹೋಗ್ತಾನೆ. ಹಾಂ ಆತಲ್ಲ 6ನೇದಾಗ್ಯದ. ಹೌದು, ಅಥವಾ ಹೆಚ್ಚು ಕಡಿಮೆ ಆಗಬೇಕಷ್ಟ. ತಾ ಒಲಿದು ಬಂದಲ್ಲೇ ನೆಲೆಗೊಂಡು ಈವವು ಅಖಿಲ ಅರ್ಥಗಳನ್ನು ಅರಿಯದ ಜೀವರು ಅಮರ ತರಂಗಿಣಿಯನ್ನು ಐದಿದರು ಫಲವೇನು? ಇದೊಂದು ನಾನು ನುಡಿ. ಮತ್ತೆ ಜೀವರು ಅಮರ ತರಂಗಿಣಿ ಅಂದ್ರೆ ಯಾರು ಗೊತ್ತಾಗ್ತಿಲ್ಲ ನಿಮಗೆ? ಅಮರ ತರಂಗಿಣಿ ಗಂಗಾ. ಹೌದಾ? ನೋಡ್ರಿ, ಇದನ್ನು ತಿಳ್ಕೋದೆ ಜೀವರುಗಳು ಗಂಗಾಕ್ಕೆ ಹೋಗಿ ಸ್ನಾನ ಮಾಡಿದ್ರು ಅಷ್ಟೇ. ಏನು ಮಾಡಬೇಕು? ಆ ನದಿ ಅಂತರ್ಗತ ಪರಮಾತ್ಮ ಯಾರು, ಅಲ್ಲಿ ಸಂಕಲ್ಪ ಹೆಂಗೆ ತಿಳ್ಕೊಂಡು ಸ್ನಾನ ಮಾಡಿ ಅಂತಾರೆ ದಾಸರಾಯ. ಹಂಗೆ ಹೋಗಿ ಬೀಳುವುದಲ್ಲ ಅಲ್ಲಿ ನೀರಿನಾಗ. ಹೌದಾ? ಆ ನದಿ ದೇವತೆಗೆ ಅಪಮಾನ ಮಾಡಿದ್ರೆ ಆಗ್ತದೆ. ನಾವು ಆ ನದಿ ಒಳಗೆ ಅಂತರ್ಗತ ಒಂದು ರೂಪ, ಅದರಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಕೂತ್ಕೊಂಡಿರ್ತಾನೆ. ಅವನು ಪ್ರಾರ್ಥನೆ ಮಾಡ್ಕೊಂಡು ನಾವು ಸ್ನಾನ ಮಾಡ್ಬೇಕಂತ ಅಲ್ಲಿ ಹೌದು ಹೇಳ್ತಾರೆ. ಇದು ಹೆಂಗೆ? ಶ್ರೀವರನಿಗೆ ಅಭಿಷೇಕವೆಂದು ನಾವು ಮಾಡೋ ಸ್ನಾನದಲ್ಲ. ಹೌದಾ? ಹೆಂಗೆ ಹೋಗುವಂತೆ ಶ್ರೀವರೆಗೆ ಅಭಿಷೇಕ. ನಾನು ಸ್ನಾನ ಕೂತ್ಕೊಂಡೆ, ನನ್ನ ಸ್ನಾನದ ನನ್ನ ದೇಹದಾಗಿರ್ತಕ್ಕಂಥ ಪರಮಾತ್ಮ ಸ್ನಾನ ಮಾಡಿಸ್ತೀನಿ ಹೋಗ್ಬೇಕಂತ. ಹೆಣ್ಮಕ್ಳು ಬಂತು, ಗಂಡು ಮಕ್ಕಳು ಬಂತು. ಇದು ಎಲ್ಲಿ ಆಗ್ತದೆ? ಸ್ನಾನ ಮಾಡೋದ ದೊಡ್ಡ ಕಷ್ಟ ಇರ್ತದೆ. ಮೊದಲೇ ಮನೆ ನೋಡಿ ಸಮಸ್ಯೆ ಇರ್ತದೆ. ಹೌದಿಲ್ಲ? ಹಂಗೆ ಚಿಂತನೆ ಮಾಡ್ಕೋತ ಸ್ನಾನ ಮಾಡಿದಂಥ ದಾಸರಾಯ. ಈ ವಸುಂಧರೆಯ ಒಳಗೆ ಭೂಮಿ ಒಳಗೆ ಬಲ್ಲವರು ಆವ ಜಲದಲ್ಲಿ ಮಿಂದರೆಯು. ಯಾವ ನೀರಿನಾಗ ಸ್ನಾನ ಮಾಡ್ರಿ ಅಲ್ಲೇ ಮಾಡ್ತಾವೆ ಗಂಗಾದಿ ತೀರ್ಥಗಳು. ನೀ ಭಾಮ್ಯ ಮಾಡು, ತಟಾಕದಾಗ ಮಾಡು, ಕಿರಿ ಒಳಗೆ ಮಾಡು, ಎಲ್ಲರ ಮಾಡು, ಪರಮಾತ್ಮ ನೆನೆಸುತ್ತ ಸ್ನಾನ ಮಾಡಿದ್ರೆ ಅಂದರೆ ಗಂಗಾ ನೀರು ಬರ್ತವಂತ ಅಲ್ಲಿನೋ. ಯಾಕೆ ನಾ ಮಾಡೋ ಸ್ನಾನ ಪರಮಾತ್ಮಗೆ ಅಭಿಷೇಕ ಅಂತ ಹೇಳ್ಕೊಬೇಕಂತ ಅದು ಹೇಳ್ತಾ ಆಚಾರ್ಯ ಮುಂದೆ ಹೇಳ್ತಾನೆ. ಅದನ್ನು ತಾ ಒಲಿದು ಅವು ಗಂಗಾ ಬಂದು ಅಲ್ಲೇ ನೆಲೆಗೊಂಡು ಈವವು ಅಖಿಲಾರ್ಥಗಳನ್ನು. ಅಖಿಲಾರ್ಥ ಶಬ್ದಕ್ಕೆ ಸ್ನಾನ ಮಾಡಿದ ಪುಣ್ಯ ಅಂತ ಅರ್ಥ. ತೀರ್ಥಕ್ಷೇತ್ರ ಸ್ನಾನ ಮಾಡೋದೊಂದು ಪುಣ್ಯ ಅದ. ಹಿಂಗೆ ಚಿಂತನೆ ಮಾಡಿರಿ ಪುಣ್ಯ ಬರ್ತದೆ. ಇದನ್ನು ಅರಿಯದೆ ಈ ತತ್ವ ತಿಳ್ಕೋದ ಜೀವರುಗಳು ಅಮರ ತರಂಗಿನೋ ಇದೇನು ಫಲವೇನು? ನಿತ್ಯ ಗಂಗಾ ಸ್ನಾನ ಮಾಡಿ ಏನು ಬರ್ತಾ? ಗಂಗಾದಾಗ ಮೊಸಳೆ ಅವ ಇಲ್ಲ, ಮೀನವ ಇಲ್ಲ, ಮತ್ತು ಅವು ಪುಣ್ಯ ಬರ್ತಾವೆ. ಅವಕ್ಕೇನದ ದಿನ ಸ್ನಾನ ಮಾಡ್ತಾವೆ ಗಂಗಾದಾಗ. ಅವು ಅದು ವ್ಯರ್ಥ ಸ್ನಾನ. ಸ್ನಾನ ಮಾಡೋಕ್ರೆ ಪರಮಾತ್ಮನ ಅಧಿಷ್ಠಾನ ಪೂರ್ವಕವಾಗಿ ಇಲ್ಲಿ ಯಾವ ದೇವರಿದ್ದಾನ ಅಧಿಷ್ಠಾನ ಏನದ ಇದು ಭಾಳ ಬೇಕಾಗಿಲ್ಲ. ಇದಕ್ಕೆ 2 ನಿಮಿಷ ಮತ್ತಷ್ಟೇ ತಿಳ್ಕೊಳ್ರಿ. ಗಂಗಾದಿ ತೀರ್ಥರು ಯಾರಿದ್ದಾರೆ ಅವರಂತ ಪರಮಾತ್ಮ ಇರ್ತಕ್ಕಂಥ ಕೆಲಸ ಏನು ಹಿಂಗೆ ತಿಳ್ಕೊಂಡು ಮಾಡಿದ ನಂತರ ಅದು ಸ್ನಾನ ಮಾಡ್ತಕ್ಕಂಥ ಪುಣ್ಯ ಬರೋದು. ಇದು ಇಲ್ಲದೆ ನಾವು ಎಷ್ಟು ಗಂಗಾ ತುಂಗ ಕಾವೇರಿ ಹೋದರೂ ಕೂಡ ಪ್ರಯೋಜನ ಇಲ್ಲ ಅಂತ ಅರ್ಥ. ಅಲ್ಲಿ ಹೋಗಬಾರ್ದು ಅಂತ ತಳಮತ್ತ ಜ್ಞಾನಪೂರ್ವಕ ಅನುಸಂಧಾನದಿಂದ ಹೇಳ್ತಾ ಇದ್ದಾರೆ. ಗಂಗಾ ಗಂಗೇತಿ ಒಬ್ಬರು ಯಾತಂತ ನಿಮನ ಅಂತ್ಯ ಸ್ನಾನ ಮಾಡುವಂತ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಶ್ಮಿನ್ ಸನ್ನಿಧಿಂ ಕುರು ಸ್ನಾನ ಮಾಡು. ನೀವು ಬಕೆಟ್ನಾಗ ಮಾಡಿರಿ, ಬೇಕಾದ್ರೆ ನೀವು ಬಾವಿ ಮೇಲೆ ಮಾಡಿ, ಎಲ್ಲರೂ ಮಾಡಿ. ಏನಂತ ಗಂಗೆ ಚ ಯಮುನೆ ಚೈವ
ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಅವ ಜಲೇಶ್ಮಿನ ಸನ್ನಿಧಿ ಕೊಡು. ನಾ ಸ್ನಾನ ಮಾಡಿದ್ದೀನಿ, ನೀವು ಬರ್ತೀರಾ? ಯಾಕೆ ನಾ ಮಾಡೋ ಸ್ನಾನ ನನಗಲ್ಲ, ಪರಮಾತ್ಮನಿಗೆ ಅಭಿಷೇಕ ಅಂತ ಮಾಡಿದರೆ ತೀರ್ಥ ಬರ್ತಾವ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಭಗವಂತನ ಮಹಿಮೆಯನ್ನು ದಾಸರು ಹೇಳಿ ಅಂತಾರೆ ಮುಂದುವರೆದು. ಇದೇ ವೈಶಿಷ್ಟ್ಯ ಒಳಗೆ ಅಂದ ನೋಡಿರಿ. ಆಚಾರ ಮಾತು, ಆಚಾರ ಸ್ನಾನ ಹೆಂಗೆ ಮಾಡ್ಕೋ ಹೇಳ್ಯಾರ ನಮಗೆ. ಯಾವುದು ಗೊತ್ತಾ? ಸದಾಚಾರ ಸ್ಮೃತಿ ಒಂದು ಗ್ರಂಥ, ಅದು 37 ಪೈಕಿ ಒಂದು ಗ್ರಂಥ ಅದು ಸದಾಚಾರ ಸ್ಮೃತಿ. ಅದು ಆಚಾರ ಮಾತು ತೋರಿಸ್ತೀನಿ ನಾನು. ಸಿಂಚಯೇತ್ ಪುರುಷ ಸೂಕ್ತೇನ ಸ್ವದೇಹಸ್ತಂ ಹರಿಸ್ಮರನ್. ಮೊದಲೇಕ ಪ್ರಾತರುತ್ಥಾಯ ಮೊದಲೇ ಶ್ಲೋಕ ಆ ಗ್ರಂಥದ್ದು. ಪ್ರಾತರುತ್ಥಾಯ ನ ಸಿಕ್ಕಲೆ ಹೇಳ್ರಿ, ಹರಿಸ್ಮರಣೆ ಮಾಡಿರಿ. ಅದು ಕೂಡ ನಾನು ಅವತ್ತಿನ ದಿವಸ ಎಲ್ಲ ನಿಮಗೆ ಸಕ್ಸಸ್ ಆಗ್ತಾವೆ. ಏನಾದರೂ ಒಂದು ಗೊತ್ತಾಗೋದ್ರೆ ಅದು ತಪ್ತದೆ. ಅಷ್ಟು ಹೇಳ್ಕೊಂಡು ಸಿಂಚಯೇತ್ ಪುರುಷ ಸೂಕ್ತೇನ, ಸ್ನಾನ ಮಾಡೋದು ಪುರುಷ ಸೂಕ್ತ ಅನ್ಬೇಕಂತ. ಯಾರಂತಾರ? ಸಿಂಹದಾಚಾರ್ಯರು. ಸಿಂಚಯೇತ್ ಪುರುಷ ಸೂಕ್ತೇನ ಏನು? ಸ್ವದೇಹಸ್ತಂ ಹರಿಮ ಸ್ಮರನ್, ನಮ್ಮ ದೇಹದಕ್ಕಂಥ ಭಗವಂತನ ಸ್ಮರಣ ಮಾಡ್ಕೋತ ಪುರುಷೂಕ್ತನ ಸ್ನಾನ ಮಾಡ್ಬೇಕಂತ. ಬ್ಯಾಡ ಪುರುಷೂಕ್ತ ಬರೋದಿಲ್ಲ, ನಾರಾಯಣ ನಾಡಲಿಕ್ಕೆ ಅಂತ ಹಾಡಬೇಕಾಗಿದೆ, ಹೌದಲ್ಲ? ವೆಂಕಟೇಶ್ ತೋಳಿಕೆ ಅಂತ ಹಾಡಬೇಕಾಗಿದೆ. ದೇವರು ಅಷ್ಟು ಕ್ರೂರ ಇದ್ದಾನು. ಇಲ್ಲ ಪುರುಷೂಕ್ತ ಅಂದ್ರೆ ನಾವು ಅನುಗ್ರಹ ಮಾಡ್ತೇವೆ, ಬರೋದಿಲ್ಲ. ವೆಂಕಟೇಶ್ ಭಗವಂತ ನಾಮಸ್ಮರಣೆ ಮಾಡಿ ಎಲ್ಲರೂ ಅನ್ಬೇಕು. ಅದು ಖರೆ ಆಗಲ್ಲಪ್ಪ ನಮ್ಮ ಕಡೆಯಿಂದ, ಬಿಡು ಹಂಗಿಲ್ಲ ಮಾತು. ಎಲ್ರಿ ಪುರುಷೂಕ್ತ ಬರೋದಿಲ್ಲ, ಹಂಗೆ ಸ್ನಾನ ಮಾಡ್ತೀನಿ, ಅವನು ನಾಮಸ್ಮರಣೆಗೂ ಸಹ ಮಾಡಿ ಹೇಳ್ತಾ ಇದ್ದಾರೆ ಅಂತಾರ. ನದ ನದಿಗಳು ಇಳೆಯೊಳಗೆ ಪರಿವವು. ಆ ಶಬ್ದ ಹೆಂಗೆ ಬಿಡಿಸಿ ನೋಡ್ರಿ ನಾ. ನದ ನದಿ ಒಳಗೆ ಅಂತ ಅರ್ಥ. ನದ ಅಂದರೆ ನಿಮಗೆ ಹೊಸ ಆಶ್ಚರ್ಯ ಆಗ್ತದೆ, ಈ ಶಬ್ದ ಕೇಳೇ ಇಲ್ಲಿ. ನದ ಅಂದರೆ ಗಂಡು ನದಿ, ನದಿ ಅಂದರೆ ಹೆಣ್ಣು ನದಿ. ಅದ ಗಂಡು ಹೆಣ್ಣು ಭೇದ ಮಾಡ್ಯಾರ. ಅವು ಯಾವ ಹೇಳ್ತೇನೆ ತಿಳ್ಕೊಡ್ರಿ. ನದ ನದಿಯೊಳಗೆ ಅದಕ್ಕೆ ಅಂತಾರೆ. ಗಂಡ ನದಿ, ಹೆಣ್ಣು ನದಿ. ಪರಿವವು ಅಂದರೆ ಹರಿವವು. ಎಲ್ಲೇ ಉದದಿ ಪರಿಯಂತರದೆ ತರುವಾಯದಲ್ಲಿ ರಮಿಸುವು ತನ್ಮಯವಾಗಿ ತೋರದಲ್ಲಿ. ಉದದಿ ಅಂದರೆ ಸಮುದ್ರ. ಎಲ್ಲ ನೀರು ಹೋಗ್ತಾವೆ. ಎಲ್ಲಿ ಸೇರ್ತಾವು? ಸಮುದ್ರ ಸೇರ್ತಾ ಇಲ್ಲ. ಮತ್ತೆ ಅಲ್ಲಿ ಹೇಳ್ತಾರೆ ನಾವು ಕೇಶವಂ ಪ್ರತಿಗಚ್ಚ ಯಥಾ ಹಂಗೆ ಹೋದಂಗೆ ಸಂಜಾನ ಮಾತ್ರ ಹೇಳ್ತಿರ್ತಾರೆ ನಾವು. ಹೇಳ್ತಾ ಇರ್ತಾರೆ. ವಿಧಿ ನಿಷೇಧಗಳ ಆಚರಿಸುವರು ಬುಧರು ಭಗವದ್ರೂಪ ಸರ್ವತ್ರದಲ್ಲಿ ಚಿಂತನೆ ಬರಲು ತ್ಯಜಿಸುವರು ಅಖಿಲ ಕರ್ಮಗಳ. ಏನು ಸಂದೇಶ ದಾಸರದು, ಇಂದು ಹರಿಕಥಾಮಸದವರು ತಿಳ್ಕೊಡಂತಾರ. ಈ ನದಿಯೆಲ್ಲ ಹೋಗ್ತಾವೆ, ಅಲ್ಲಿ ಕೂಡ್ತಾವೆ, ಸಮುದ್ರ ಕೂಡ್ತಾವೆ. ಅಲ್ಲಿ ತನ್ಮಯವಾಗಿ ಅದರ ಹಂಗೆ ಆಗ್ತಾವೆ ಸಮುದ್ರದ ಮೇಲೆ. ಬೇರೆ ನಾನು ನಾ ಗಂಗಾ ನೀ ಸಿರಿ ತುಂಗಾಕಂತದೇನು, ಗಂಗಾನೂ ಬರ್ತಾಳ, ತುಂಗಾನೂ ಬರ್ತಾಳ, ಕಾವೇರಿನೂ ಬರ್ತಾಳ. ಅಲ್ಲೆಲ್ಲಿ ಸಿರಿ ಎಷ್ಟು ಕಡೆ ಬಂದಲ್ಲಿ ಕೂಡುವು ಸಮುದ್ರದಾಗ ಹೇಳ್ತಾ ಇರ್ತಾರೆ. ತನ್ಮಯವಾಗಿ ಅದರಾಗಿರ್ತಕ್ಕಂಥದ್ದು. ಹಂಗೆ ವಿಧಿ ನಿಷೇಧಗಳ ಆಚರಿಸುವ ಬುಧರು. ವಿಧಿ ನಿಷೇಧ ಎರಡು ನಮ್ಮಲ್ಲಿ. ವಿಧಿ ಅಂದರೆ ಮಾಡಲೇಬೇಕಾದ ಕರ್ತವ್ಯ, ನಿಷೇಧ ಅಂದರೆ ಮಾಡಬಾರದ ಕರ್ತವ್ಯ. ವಿಧಿ ಒಂದು ಹಂಗೆ ಒಂದು ಗುಣ ಹೇಳ್ತಾನೆ ಮಗ. ಅಹರಹ ಸಂಧ್ಯಾಂ ಉಪಾಸೇತ್, ಇದು ವಿಧಿ, ಮಾಡಲೇಬೇಕಾಯ್ತು. ವಿಧಿ ಅಂತ ಅರ್ಥ, ಮಾಡಲೇಬೇಕಾಗ್ತದೆ ಕರ್ತವ್ಯ. ನಿಷೇಧ ಫಲಾಂಡುಂನ ಭಕ್ಷಯೇತ್, ಉಳ್ಳಾಗಡ್ಡಿ ತಿನ್ನಬಾಡ್ರಿ. ಸುರಾಪಾನಂನ ಕುರಿಯಾತ್, ಇವು ನಿಷೇಧ. ನಮಗೆ ಎರಡವ ವಿಧಿ, ಮಾಡಬೇಕಾದ ಕರ್ಮಗಳು, ಮಾಡಬಾರದ ಕರ್ಮಗಳು ಎರಡು. ಸಾಯಂಕಾಲ ಕುಟುಂಬ ಸಹಪರಿವಾರ, ಹೌದಿಲ್ಲ? ಅಲ್ಲಿ ಎಂಥ ಅಂಗಡಿ ಅದು, ಅಲ್ಲಿ ನಿಂತ್ಕೊಂಡು ಮಾಡಬಾರ್ದು ಅಂತ ಇದ್ದಾರೆ. ಹಂಗೆ ಹೇಳ್ತೇನೆ ಸಾಯ್ತೀನಿ ನಿಮಗೆ. ನದಿಗಳು ಇಳೆಯೊಳಗೆ ಭೂಮಿಯಲ್ಲಿ ಪರಿವವು ಹೆಂಗೆ? ಉದದಿ ಪರಿಯಂತರದೆ ತರುವಾಯದಲ್ಲಿ ರಮಿಸುವು ತನ್ಮಯವಾಗಿ ತೋರದಲ್ಲಿ. ಹಂಗೆ ವಿಧಿ ನಿಷೇಧಗಳ ಆಚರಿಸುವವರು ಬುಧರು ಏನು ಮಾಡ್ತಾರ? ಭಗವದ್ರೂಪ ಸರ್ವತ್ರದಲ್ಲಿ ಚಿಂತನೆ ಬರಲು. ಎಲ್ಲ ಕಡೆಗೆ ಅವನ ಚಿಂತನೆ ಬಂತು ಅಂದರೆ ತ್ಯಜಿಸುವರು ಅಖಿಲ ಕರ್ಮಗಳ. ಕರ್ಮಕ್ಕೆ ಮಹತ್ವ ಇಲ್ಲೇ ಇಲ್ಲ ಅವಾಗ. ಯಾಕೆ ಅಂದ್ರೆ ಭಗವತ್ ಪ್ರೇರಣೆ ಭಗವತ್ ಪ್ರೀತ್ಯರ್ಥ ನಾವು. ಯಾಕೆ ಬೇರೆ ಕೆಲಸ ಇಲ್ಲೇ ಅಲ್ಲ ಹೋಗಿ ಭಗವಂತ ಚಿಂತ ಮಾಡ್ತಕ್ಕಂಥದ್ದು. ಅಷ್ಟು ವೈಭವ ಹೇಳ್ತಾ ಇರ್ತಾರೆ. ಅದು ವೈಶಿಷ್ಟ್ಯ. ಮಾನಮಃ ಆತ್ಮನ್ನೇವಿಚ ಸಂತುಷ್ಟಸ್ಥ ಕಾರ್ಯಂ ನೈವೇದ್ಯತೆ ಅಂತಕ್ಕಂಥ ಶಾಸ್ತ್ರ ಮಾತು ಹೇಳ್ತಾ ಇದ್ದಾರೆ. ಆ ರೀತಿ ಅಂದರೆ ಏನಾದ್ರು ಗೊತ್ತಾ? ವಿಧಿ ನಿಷೇಧಗಳು ನಿಷ್ಕಾಮಕರ ಪೂರ್ವಕ ಕರ್ಮ ಮಾಡ್ರಿ. ಕೃಷ್ಣ ಗೀತಾದಾಗ ಹೇಳ್ದಂಗೆ, ಅರ್ಜುನ ನೀನು ಕರ್ಮ ಮಾಡ್ತೀಯಲ್ಲ ನಿಷ್ಕಾಮಕನಿಗೆ ಮಾಡು ಅಂತ ಹೇಳ್ತಾರೆ. ಅದರಿಂದ ಅಪೇಕ್ಷೆ ಮಾಡಬಾರ್ದು. ನೀ ಏನು ತಿಳ್ಕೊಂಡಿದ್ದಿ, ನಾ ಯುದ್ಧ ಮಾಡವ, ನಾ ಭಯಂಕರ ಶಾಣೆ ಇದ್ದೀನಿ, ಅಸಾಧ್ಯ ಒಬ್ಬರು ಬಿಡ್ತೀನಿ, ಹುಚ್ಚ ಅಂದ. ಅಲ್ಲಿ ನೋಡಿ ಅಂದ. ಏನು ಕೊಟ್ಟವಾಗ ಏನು ತೋರಿಸಿದ? ವಿಶ್ವರೂಪ. ಮತ್ತೆ ಹೇಳ್ತಾನೆ ಅರ್ಜುನಿಗೆ, ದಿವ್ಯಂ ದದಾಮಿತೆ ಚಕ್ಷು ಪಶ್ಯಮೇ ರೂಪಮೈಶ್ವರಂ. ಅರ್ಜುನ, ಈ ಚರ್ಮದ ಕಣ್ಣಿಂದ ನಾನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನಿನಗೆ.
ನಿನಗೇನು ಕೊಡ್ತೀನಿ? ದಿವ್ಯಂ ದದಾಮಿತೆ ಚಕ್ಷು, ಒಳ್ಳೆ ಕಣ್ಣು ಕೊಡ್ತೀನಿ ನೋಡು ಮಿನಿಟ್ನಾಗ ಅಂತ. ನೋಡ್ತಾನ ಅಪರಂಪಾರ ಭಗವಂತನ ಮುನುಗ್ರ, ಎಷ್ಟು ಮುಖಗಳವ, ಎಲ್ಲ ಕೈಗೂ ಆಯುಧಗಳವ. ಆ ಕೌರವರ ಸೇನೆ ಬಂದು ಬಾಯಿ ಬೀಳ್ಲಿಕ್ಕೆ ಹತ್ಬಿಟ್ಟವ. ಕೃಷ್ಣ ಹೇಳ್ದ ಅವ್ರೆಲ್ಲ ಮೊದಲು ಸತ್ಬಿಟ್ಟಾರ, ನೀ ಬಾಣ ಹೊಡೆ ಅಷ್ಟೇ ಕೆಲಸ. ನಿಮಿತ್ಯ ಮಾತ್ರ ಭವ ಸವಿವೆ ಶಾಸನ, ನಿಮಿತ್ತ ಅಷ್ಟೇ ನೆಟ್ಕೊಂಡೇನು ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಹೇಳ್ತಕ್ಕಂತಾರೆ. ನಿಷ್ಕಾಮ ಕರ್ಮಾಚರಣೆ ಅನ್ನೋ ಒಂದು ಉದಾಹರಣೆ ನಿಮಗೆ. ಗೋಪಾಲದಾಸರ ಉದಾಹರಣೆ. ಗೋಪಾಲದಾಸರು ಯಾರು ನಿಮಗೆಲ್ಲ ಗೊತ್ತದ. ಕಂಡಲ್ಲಿ ವಿಶ್ವದಂತ ಮಹಾನುಭಾವರು. ಸಾಯಂಕಾಲ ಸಂಧ್ಯೆ ಹಾಕೋದ್ರು ಹೊರಗೆ, ತಮ್ಮಂದರನ್ನು ಕಟ್ಕೊಂಡ್ರು. ಗೋಪಾಲ ವಿಠಲರು, ಗುರು ಗೋಪಾಲ ವಿಠಲರು ತಮ್ಮಂದರ 4 ಮಂದಿ ಅಲ್ಲಿ ಸಂಧ್ಯಾ ಕೂತ್ಕೊಂಡಾರ. ಅಲ್ಲಿ ಹೆಣ್ಮಗಳು ಬಂದು ಮುತ್ತೈದೆ, ಚಲೋ ಒಂದು ದೊಡ್ಡ ತಂಬಿಗೆ ಹಾಲು ತಂದಾಕಿ. ಸ್ವಾಮಿ ಹೆಂಗನ ಮಾಡಿದಾನೆ, ಭಗವಂತ ನಿವೇದನ ಮಾಡ್ರಿ. ಯಾರಿಗೆ ಕೇಳ್ಕೊಂಡ್ಲು? ದಾಸರಿಗೆ. ಆತವ ಮಾಡೋಣಂತ ಎಲ್ಲಿ ಗುಡಿ ಬಾ ಅಂತ ಹೇಳಿದಕ್ಕೆ. ಬರ ಒಂದು ಉಸುಕಿನ ಮಂಟರು ಹಾಲಷ್ಟು ಅರ ಸುರಿಬಿಟ್ರು. ಯಾರು? ಗೋಪಾಲದಾಸ. ಆಕೆನು ಹೊಡ್ಗಳು ಹೇಳ್ತಾಳೆ. ಆಕೆ ಏನ್ರಿ ಮಾರ ಎಂಥ ಚಲೋ ಹಾಲ್ದಾಗ ಆಶೋ ಬಂದಿನಿ, ಸಕ್ಕರೆ ಹಾಕ್ಕೊಂಡು ಈ ಬುದ್ಧಿಲಿ ದಾಸರಿಗೆ ಅಂತೂ ಅಲ್ಲಿ ಬಾ ಅಂತೆಲ್ಲ ಹೋಗೋರು ಅಂದ್ರು. ಅವರು ಸಂಧ್ಯಾ ಮುಗಿಸ್ಕೊಂಬಂದರು, ಮಂಗಳಾರತಿ ಮಾಡಿದರು, ಹಾಲು ನೈವೇದ್ಯಕ್ಕಿಟ್ರು. ಆ ಗೋಪಾಲ ವಿಠಲ ಬಾಯಿಂದ ಹಾಲು ಬರ್ಲಿಕ್ಕೆ ಹತ್ತಿರ. ಅವ್ವ ನಿನ್ನ ಹಾಲು ಅರ್ಪಣೆ ಮಾಡ್ಯವ ಅಲ್ಲಿ ದೇವ್ರು ತೊಗೊಂಡ್ಬಿಟ್ಟಾನ. ಯಾರ ಪರಿ ಇದು? ಜ್ಞಾನಿಗಳ ಪರಿ. ಇಂಥ ಮಹಾನುಭಾವರು ಬೇಕಾದ್ ಮಾಡಿ ತೋರಿಸ್ತಾರೆ ನಮ್ಮಲ್ಲಿ ತಿಳ್ಕೊಂಡು ಅಂತಾರ. ಕಲಿಯೇ ಮೊದಲಾದ ಅಖಿಲ ದಾನವರೊಳಗೆ ಬ್ರಹ್ಮ ಭವಾದಿ ದೇವರ್ಗಳು ನಿಯಾಮಕರಾಗಿ ಹರಿಯ ಆಜ್ಞೆಯಲ್ಲಿ ಅವರವರ. ನೋಡಿ ಹರಿಕತಾಮರ ಶಬ್ದ ಎಷ್ಟು ಚಂದ, ಒಂದು ಶಬ್ದ ವ್ಯರ್ಥ ಅಲ್ಲ ಅಂದೇಳ್ತಾ ಇದೆ. ಕಲುಷ ಕರ್ಮವ ಮಾಡಿಸಿ ಜಲರುಹೇಖಣಿಗೆ ಅರ್ಪಿಸುತ್ತ ನಿಶ್ಚಲ ಸುಭಕ್ತಿ ಜ್ಞಾನ ಪೂರ್ಣರು ಸುಖಿಪರು ಇವರೊಳಗೆ. ಯಾರ್ಯಾರು ಕೇಳ? ನಿಶ್ಚಲ ಸುಭಕ್ತಿ. ಆ ಭಕ್ತಿ ನಿಶ್ಚಲ ಇರಬೇಕು ಅಂತ ಯಾರು? ಇದಕ್ಕೆ ರೆಫರೆನ್ಸ್ ಹೇಳ್ದ ಗೊತ್ತಾ ನಿಮಗೆ? ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ಯಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತಿಂ ಶಾಶ್ವತಿಂ ಆಶುದೇವ. ಭಕ್ತಿ ಲಕ್ಷಣ ಎಲ್ಲ ಹೇಳ್ಯಾರ. ಅಷ್ಟು ಹೇಳ್ಕೋದು ಕೊಡೋದು ಒಂದು ಯಾವ ಅನ್ನೋದನ್ನು ಅದಕ್ಕೆ ಹೇಳ್ತಾ ಇದೆ ನಿಶ್ಚಲ ಭಕ್ತಿ ಅಂತಕ್ಕಂಥದ್ದು. ಕಲಿಯೇ ಮೊದಲಾದ ಖಿಳ ದಾನವರೊಳಗೆ ಯಾರಿದ್ದಾರ? ಬ್ರಹ್ಮ ಭವಾದಿ ದೇವರ್ಗಳು. ಕಲಿಯಲ್ಲಿಯೂ ದಾನವರಲ್ಲಿಯೂ ಇದ್ದಾರೆ ದೇವತೆಗಳು. ಮತ್ತು ಅವರದೇ ಕೆಲಸ ಆಗೋದಿಲ್ಲ ಅಲ್ಲಿ. ಅವರಲ್ಲಿ ಕೂತ್ಕೊಂಡು ಅವರಿಂದ ಆ ಕೆಲಸ ಮಾಡಿಸ್ತಾರ. ದುರ್ಯೋಧನ ಇದ್ದ, ದುಶ್ಯಾಸನ ಇದ್ದ, ಹೌದಾ? ಅವರು ಶಿರೀಶ್ ಹೇಳಿಕ್ಕೆ ಸ್ವತಂತ್ರನವ್ರು ಏನಾರ? ಅವ್ರ ವೈಯಕ್ತಿಕ ಹಕ್ಕು ಅನ್ನೋದೇನಾರ? ಭಗವಂತ ಪ್ರೇರಣೆ ಮಾಡಿ ನಿಂತ್ಕೊಂಡು, ಯಾಕೆ ಈ ಕೆಲಸ ಮಾಡಿದ್ರೆ ಮುಂದೆ ಶಿಕ್ಷೆ ಆಗ್ತದೆ ನಿಮಗೆ. ಒಂದು ಭೀಮಸೇನರು ಬಂದು ಶಾಪ ಕೊಟ್ಟಿರ್ತಾರೆ ನಿಮಗೆ, ಅವರಿಂದ ಕೆಲಸ ಮಾಡಿಸ್ಬೇಕಲ್ಲ. ದೇವತೆಗಳಲ್ಲಿಯೂ ಕೂಡ ದಾನವರಲ್ಲಿಯೂ ಕೂಡ ದೇವ ಪ್ರೇರಣೆ ಮಾಡ್ತಾ ಅಂತ ಹೇಳ್ತಾ ಇದ್ದಾರೆ. ಹೆಂಗೆ? ಬ್ರಹ್ಮ ಭವಾದಿ ದೇವರ್ಗಳು ನಿಯಾಮಕರಾಗಿ ಹೆಂಗೆ? ಹರಿಯ ಆಜ್ಞೆಯಲ್ಲಿ. ಎಲ್ಲರಿಗೂ ಕೂಡ ಹರಿ ಆಜ್ಞೆ, ಭಗವಂತನ ಆಜ್ಞೆ. ಅವರವರ ಕಲುಷ ಕರ್ಮವ ಮಾಡಿಸಿ. ಕಲುಷ ಕರ್ಮ ಅಂದರೆ ಕೆಟ್ಟ ಕರ್ಮ. ಒಂದು ಉದಾಹರಣೆ, ಭಗವಂತನ ದ್ವೇಷ, ವಿಷ್ಣು ಭಕ್ತರ ದ್ವೇಷ, ಮಂದಿ ರೊಕ್ಕ ಹೊಡೆಯೋದು, ಹೌದಾ, ಕೆಟ್ಟ ಕೆಲಸ ಮಾಡೋದು, ಇವೆಲ್ಲ ಕಲುಷ ಕರ್ಮ ಅಂತಿರೋ. ಕಲುಷ ಕರ್ಮವ ಮಾಡಿಸಿ. ಯಾರು? ದೇವತೆಗಳು, ಪರಮಾತ್ಮನ ಕೆಟ್ಟವರಿಂದ ಅಂತ ಅರ್ಥ. ಏನು ಮಾಡ್ತಾರ? ಜಲರುಹೇಕ್ಷಣಿಗೆ ಅರ್ಪಿಸುತ್ತೆ. ಜಲರುಹೇಕ್ಷಣ ಪರಮಾತ್ಮ ಅರ್ಪಿಸುತ್ತೆ. ನಿಶ್ಚಲ ಸುಭಕ್ತಿ ಜ್ಞಾನ ಪೂರ್ಣರು ಸುಖಿಪರು ಅವರೊಳಗೆ. ನೋಡಿ, ದಾನವರಲ್ಲಿಯೂ ಕೂಡ ದೇವತೆಗಳ ಪ್ರೇರಣೆ, ಅಲ್ಲಿ ಕೂಡ ಕೆಟ್ಟ ಕೆಲಸ ಮಾಡಿಸ್ತಾರೆ ಅವರು. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಕೆಟ್ಟ ಕೆಲಸ ಅನೇಕ ಮಾಡಿದರು. ಅಲ್ಲಿ ದುರ್ಯೋಧನ ದುಶ್ಯಾಸನಗಳು ಸ್ವತಂತ್ರ ಮಾಡಲಿಕ್ಕೆ ಅವರಿಂದ. ಅಲ್ಲಿ ಯಾರಿದ್ದಾರೆ? ಪರಮಾತ್ಮ ನಿಯಾಮಕ. ಯಾಕೆ ಮಾಡಿಸ್ತ್ಯಾ? ಅವರ ಯೋಗ್ಯತೆ ಅಷ್ಟೇ ಅದ, ಅವ್ರ ಸ್ವಭಾವ ಹಂಗದ. ಅವ್ರು ಯಾರು? ಕಲಿಗಳವರು. ಅದನ್ನು ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಹೇಳ್ಕೊತೋಗಿ ದೈತ್ಯರಿಗೂ ದೇವತೆಗಳೇ ಪ್ರೇರಕರು. ದೇವತೆಗಳಲ್ಲಿ ದೈತ್ಯರ ನೋಡ್ರಿ, ದೇವತೆಗಳಲ್ಲಿ ದೈತ್ಯರ ಪ್ರೇರಣೆ ಇಲ್ಲ. ಮತ್ತೆ ಹೇಳುವ ಶಬ್ದಾರ್ಥ ಆಗ್ತಿಲ್ಲ ನಿಮಗೆ. ದೈತ್ಯರಲ್ಲಿ ದೇವತೆಗಳ ಪ್ರೇರಣೆ ಅದ, ಮತ್ತೆ ದೇವತೆಗಳಲ್ಲಿ ದೈತ್ಯರ ಪ್ರೇರಣೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ದೈತ್ಯರ ಆವೇಶ ಇರ್ತದೆ. ಮತ್ತೆ ಆವೇಶ ಬೇರೆ, ಕ್ರಿಯಾ ಬೇರೆ ಅದನ್ನು ಹೇಳ್ತಾ ಇದ್ದಾರೆ. ದೊಡ್ಡ ಇವೆಲ್ಲ ಸಮಸ್ಯೆಗಳು, ಹರಿಕಥಾಮೃತದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು, ಪ್ರಮೇಯಗಳು ಅಂತ ಹೆಸರಿಕೆಲ್ಲ ಹೇಳ್ತಾ ಇದ್ದಾರೆ. ಆವ ಜೀವರುಳಿದ್ದರೇನು, ಇನ್ನಾವ ಕರ್ಮಲಿ ಮಾಡಲೇನು, ಇನ್ನಾವ ಗುಣರೂಪಗಳ ಉಪಾಸನೆ ಮಾಡಲೇನವರು. ಕಾವನಯ್ಯ ಅಂತದ ಇಲ್ಲಿಂದ್ರಾಗ, ಇನ್ನು ಕಾಮನಯ್ಯ ಅಂತದನು ಕಾಮನಯ್ಯ ಹೋದಲ್ಲಿ ಕಾವನಯ್ಯನ ಪರಮ
ಸತ್ ಕರುಣಾವಲೋಕನ ಛಲದಿ ಚರಿಸುವ ದೇವತೆಗಳು ಮುಟ್ಟಲಾಪುವೆ ಪಾಪ ಕರ್ಮಗಳು. ದೇವತೆಗಳದ್ದು ಪಾಪಕರ್ಮ ಹೋಗುವುದೇ ಇಲ್ಲ. ಯಾಕೆ? ನಿತ್ಯದಲ್ಲಿ ಭಗವಂತನ ಸನ್ನಿಧಾನ. ದೇವರು ಎಲ್ಲಿದ್ದಾನ ಅಲ್ಲಿ ಪಾಪ ಹೋಗೋ ಹಂಗಿಲ್ಲ. ಅದು ಹೇಳ್ತಾನೆ ನೋಡಿ. ಆವ ಜೀವರುಳು ಇದ್ದರೇನು ಮನುಷ್ಯ, ಇನ್ನಾವ ಕರ್ಮ ಮಾಡಲೇನು, ಬೇಕಾದ ಕರ್ಮ ಮಾಡಲಿ. ಇನ್ನಾವ ಗುಣರೂಪಗಳ ಉಪಾಸನೆ ಮಾಡಲೇನವರು ದೇವತೆಗಳು. ಕಾವನಯ್ಯ, ಕಾವನಯ್ಯ ಅಂದ್ರೆ ಭಗವಂತ. ಕಾವ ಶಬ್ದಕ್ಕೆ ಕಾಮ ಅಂತ ಅರ್ಥ. ಕಾಮನ್ ತಂದೆ ಯಾರು? ಪರಮಾತ್ಮ. ಕಾವನಯ್ಯ, ಅಯ್ಯ ಅಂದ್ರೆ ತಂದೆ ಅಂತ ಅರ್ಥ. ಪರಮ ಸತ್ ಕರುಣಾವಲೋಕನ ಬಲದಿಂದ, ಪರಮಾತ್ಮನ ಕರುಣಾ ಕಟಾಕ್ಷ, ಶ್ರೀರತ್ ಕಟಾಕ್ಷ ಬಲವತಿ ತಮ್ಮ ಅಸಿತಂ ನಾವಂತಿದ್ದಂಗೆ ಅವನ ಕರುಣಾ ಕಟಾಕ್ಷದಿಂದ ಚರಿಸುವ ದೇವತೆಗಳನ್ನು ಮುಟ್ಟಲಾಪವೇನು ಪಾಪ ಕರ್ಮಗಳು. ಪರಮಾತ್ಮ ಅನುಗ್ರಹದಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವು ಯಾಕೆ? ತತ್ವಾಭಿಮಾನಿ ದೇವತೆಗಳು ಪಾಪಕರ್ಮ ನಿರ್ಲಿಪ್ತರಾಗಿರ್ತಕ್ಕಂಥವ್ರು, ಅವರು ಹರಿಯಾಜ್ಞಾ ರಥ ಆಗಿರ್ತಕ್ಕಂಥವ್ರು, ಎಲ್ಲ ಕರ್ಮ ಹರಿ ಸಮರ ಮಾಡ್ತಕ್ಕಂಥವ್ರು, ಹರಿಯ ಪೂರ್ಣಾನುಗ್ರಹ ಪಾತ್ರ ಆಗಿರ್ತಕ್ಕಂಥವ್ರು. ಆದ್ದರಿಂದ ಯಾವ ಕೆಟ್ಟ ಕರ್ಮ ದೇವತೆಗಳಿಗೆ ಸಂಬಂಧ ಇಲ್ಲ. ಇಂದ್ರಾದಿ ದೇವತೆಗಳು ಕೆಟ್ಟ ಕರ್ಮ ಮಾಡಿದರು. ಇಂದ್ರ ಏನು ಮಾಡಿದ ನಿಮ್ಗೆ ಗೊತ್ತವ. ಏನು ಮಾಡಿದ? ಅಖಂಡ ಮಳೆ ಸುರಿಸಿದ. ಯಾರ ವಿರುದ್ಧ? ಕೃಷ್ಣ ವಿರುದ್ಧ. ಬಾ ನೋಡ್ತೀನಿ ಬಾ ಅಂದವ. ನನ್ನ ಕೈಯಾಗ ಮಾಡ್ತೀನಿ ನೋಡಂದವ. ಸುರಿಸಪ್ಪ ಅಂದೇವ. ಎಲ್ಲ ಜನರು ಹುಡ್ಕೋತ ಬಂದು ಹೇಳ್ತಿದ್ರು, ಏನು ಮಳೆ ಬರ್ತದೆ, ಏನು ತಾನ, ದೇವ್ರ ಪೂಜೆ ಪಾಠ ಅಡಿಗೆ ಎಲ್ಲ ನೆನ್ಪಿಟ್ಟ ಬಂದರು. ತಡ್ರಿ ಒಂದು ಶುರು ಅಂದ ಭಗವಂತ. ಇಡೀ ಗೋವರ್ಧನ ಪರ್ವತ ಹೇಳಿದೆ ನೋಡ, ತಿರುಗಳ ಮೇಲೆ ಸ್ನಾನ ಮಾಡಿರಿ, ಸಂಧ್ಯಾವಂದನೆ ಎಲ್ಲ ಮಾಡಿಕೊಡ್ರಿ ಅಂತ. ಅವ 7 ದಿವಸ ಸುರಿಸನವ ಇಂದ್ರ. 7 ದಿನ 3 ಖಾಲಿ ಆದವು. ಅವ ಜ್ಞಾನೋದಯ ಆತ ಅವಾಗ. ನಾ ಯಾರು ಮಾಡ್ಲಿಕ್ಕೆ ಹತ್ತೀನಿ? ಕೃಷ್ಣ ವಿರುದ್ಧ ಓಡ್ಕೋತ ಬಂದ. ಸ್ವಾಮಿ ಕ್ಷಮ ಮಾಡ್ತಪ್ಪ ಆತು ಅಂತ. ಏನು ಮಾಡ್ತಾನ? ಗೋವಿಂದ ಪಟ್ಟಾಭಿಷೇಕ. ಭಗವಂತನ ಕೂಡಿಸಿ ಅಲ್ಲಿ ಗೋಕ್ಷೀರ ಕಾಮಕ್ಷೀರ ತೊಗೊಂಬಂದು ಅವಾಗ ಅಭಿಷೇಕ ಮಾಡಿ ಗೋವಿಂದ ನೀನು ಅನ್ನೋ ಪರಮಾತ್ಮ ಕೊಡು. ಇಷ್ಟು ಭಗವಂತನ ಅನುಗ್ರಹ ಹೇಳ್ತಾ ಇದ್ದಾರೆ. ಯಾಕೆ? ಪಾಪ ಕರ್ಮಗಳು ಮುಟ್ಟಲಾಪವೇ. ದೇವತೆಗಳು ಯಾಕೆ ಮಾಡ್ತಾ ಗೊತ್ತಾ? ಕೆಲ ಕಲಿ ಆವೇಶದಿಂದ ಅಥವಾ ಶಾಪದಿಂದ ಮಾಡ್ತಿರ್ತಾರೆ. ಅನೇಕ ಋಷಿಗಳು ಶಾಪದ ಇಲ್ಲ ಮಾತ್ರ, ಆದ್ರೆ ಅವ್ರಿಗೆ ಭಗವಂತ ಅನುಗ್ರಹನ ಮಾಡ್ತಾನೆ. ಯಾಕೆ? ಸ್ವಾಭಾವಿಕ ಭಕ್ತರವರು ಏನೋ ಕಿಂಚಿತ್ ದೋಷದಿಂದ ಕೆಲಸ ಮಾಡಿರ್ತಾರ. ಅಂಥವ್ರಿಗೆ ಭಗವಂತ ಏನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ಬಹಳ ಮಹತ್ವ ಹೇಳ್ತಾರೆ. ಪತಿಯೊಡನೆ ಪರಮಾತ್ಮನ ಪುರುಷರೂಪ, ಪತಿಯೊಡನೆ ಮನಬಂದ ತೆರದಲ್ಲಿ ಪ್ರತಿ ದಿವಸದಲ್ಲಿ ರಮಿಸಿ ಮೋದಿಸಿ ಸುತರ ಪಡೆದು ಇಳೆಯಳು ಜಿತೇಂದ್ರಿಯಳೆಂದು ಕರೆಸುವಳು. ಯಾರು ಸುದ್ದಿದು? ಹೆಣ್ಮಕ್ಳು ಸುದ್ದಿದು. ಹೌದಾ? ಪತಿಯೊಡನೆ ಅಂದ್ರೆ ಯಾರ ಸಂಗತಿ? ಗಂಡನ ಸಂಗತಿ. ಏನು ಮಾಡ್ತಾಳ? ಮನವಂದ ತೆರದಲ್ಲಿ ಗಂಡನ ಸಂಗತಿ ಆರಾಮ ಸುಖ ಪಡ್ತಾಳೆ. ಗಂಡ ಆಕಿ ಸುಖ ಕೊಡ್ತಾನೆ, ಆಕೆ ಗಂಡ ಸುಖ ಕೊಡ್ತಾಳೆ. ಹೌದಿಲ್ಲ? ಪ್ರತಿ ದಿವಸ ಇಬ್ಬರು ಬೇಕಾದ ಚಾ ಮಾಡ್ತಾರೆ ಒಬ್ರಿಗೊಬ್ಬರು. ಅದೆಲ್ಲ ಹೇಳ್ತಾನೆ ಕೊಡ್ರಿ. ರಮಿಸಿ, ಹೌದಾ, ಅವ್ರು ಸುಖ ಪಡ್ಕೊಂಡು ಮೋದಿಸಿ, ಗಂಡ ಹೆಂಡತಿ ಒಬ್ಬರು ಚಾಷ್ಟೆ ಮಾಡ್ತಾರೆ. ಮತ್ತೆ ನೀವು ಮಾಡಿಲ್ಲ ಗೊತ್ತಿಲ್ಲ. ಮೋದಿಸಿ, ಹೌದಿಲ್ಲ, ಮೋದಿಸಿ ಸುತರ ಪಡೆದು ಏನಾಗ್ತಾವ ಆಕೆಗೆ? ಮಕ್ಕಳಾಗ್ತಾವು. ಇಂಥಕಿ ಜಿತೇಂದ್ರಿಯಳು ಅಂತ ಶಾಸ್ತ್ರ. ಇಂದ್ರಿಯ ಗೆದ್ದಕ್ಕೆಂತಕೇನು ಅಲ್ರಿ? ಗಂಡನ ಸಂತಿ ಮಲ್ಕೊಂಡಾಳ, ಮಕ್ಕಳು ನಡೆದಾಳ, ಅವ್ರ ಸಂತಿ ಬೇಕಾದಂಗೆ ಡ್ರಿಂಕ್ ಡಾನ್ಸ್ ಅಂಡ್ ಪಿ ಮೆರಿ ಎಲ್ಲ ಮಾಡ್ಯಾಳ, ಅಸಾಧ್ಯ ಇದ್ದಾಳೆ ಆಕೆ ಮಗಳು ಅಂತಂದ್ರೆ ಆಕಿ ಪತಿವ್ರತ ಸ್ತ್ರೀ, ಆಕೆ ಜಿತೇಂದ್ರಿಯಳು. ಈ ಸಂಸಾರ ಲಗ್ನ ಆಗೋದಕ್ಕೆ, ಈ ಪ್ರಪಂಚ ಮುಂದುವರಿಸಲಿಕ್ಕೆ ಆ ಪತಿವ್ರತ ಸ್ತ್ರೀಯರು ಅಪ್ಪಿ ತಪ್ಪಿ ಯಾರ ಮೇಲೂ ಕಣ್ಣು ಹಾಕೋದಿಲ್ಲ. ಪತಿಯೇ ಸಮಗ್ರ ದೇವ ಅಂತ ಹೇಳ್ಕೊಂಡಿರ್ತಾರೆ. ಅಂತ ಪತ್ನಿಗೆ ಏನಂತಾರೆ? ಜಿತೇಂದ್ರಿಯಳು. ಇಂದ್ರ ಗೆದ್ದಂಗೆ ನೀವು. ಮತ್ತು ಇಂದ್ರ ಗೆದ್ದಿಲ್ರಿ, ನಮ್ಮ ಮನೆಯವ್ರ ಸಂತೆ ಮುತ್ತಿಗೆತ್ತು ಕೊಟ್ಟೇವಿ, ಅಡ್ಡಾಡಿವಿ ಅಂತ ಕೇಳಿದ್ರೆ ಅದು ಯಾಕೆ? ಸತಿಪತಿ ಮಾಡ್ತಕ್ಕಂಥ ಕಾರ್ಯ ಅದು ಭಗವಂತ ನಿಶ್ಚಿತವಾಗಿರ್ತಕ್ಕಂಥ ಕಾರ್ಯ. ಆ ರೀತಿ ಹೇಳ್ತಾ ಇದೆ. ಅದರಂತೆ ಅಂದ ಕೃತಿಪತಿ ಕಥಾಮೃತ ಸುಭೋಜನ. ಕೃತಿಪತಿ ಗೊತ್ತಾತಲ್ಲಿ ಯಾರು? ಕೃತಿಪತಿ ಪ್ರದ್ಯುಮ್ನ. ಹೌದು, ಕೃತಿಪತಿ ಪ್ರದ್ಯುಮ್ನ. ಕಥಾಮೃತ ಸುಭೋಜನ, ಭಗವಂತನ ಚರಿತ್ರ ಅಂತಕ್ಕಂಥದ್ದು ಒಂದು ಊಟ ಅಂತ. ಮೊದಲು ಭಗವಂತನ ಕಥಾ ಕೇಳ್ಕೋತ ಕೂತ್ರ ಊಟ ಬೇಡ ಆಗಿಬಿಡ್ತದೆ. ಎಲ್ಲಿ ಕಂಡುಕೊಂಡ್ರಿ ನೀವು? ಗೊತ್ತಾ ನಿಮಗೆ? ಈ ಉದಾಹರಣೆ ಎಲ್ಲಿ ಸಿಗುತ್ತೆ ನಿಮಗೆ? ಗೊತ್ತಾ ನಿಮಗೆಲ್ಲ? ಭಾಗವತ ಯಾರು ಕೇಳಿದರು? ಪರೀಕ್ಷಿತ್ ಮಹಾರಾಜ. ಯಾರು ಹೇಳಿದರು? ಅದು 7 ದಿನ, ಅದು 7 into 24. ಅದು ಮೊದಲು ಎದ್ದು ಚಾ ಕೊಡು ಬಂದ್ವಿ, ಇಲ್ಲ ಇಲ್ಲೇ ಇಲ್ಲ. 5 ದಿನ ಆಗ್ಯದ ಹೇಳಿ ಹತ್ತಿ. ಸುಖ ಮಹರ್ಷಿಗಳಂತಾರ, ರಾಜ ಕಂಡುಬಿಟ್ಟು ಹಂಗೆ ಕೂತಿಯಲ್ಲ ನನ್ನ ಮುಂದೆ, ಒಬ್ಬ ರೆಸ್ಟ್ ತೊಗೊಂಡು ಬಾ, ಒಂದು ಚುರಿ ನಾತ ಎತ್ತಾಗ ಬಾಯಾರಿಕೆ ಮಾಡ್ಕೊಂಡು ಬಾ ಬೇಕಾರೆ ಸ್ವಾಮಿ ಅನ್ನಂತವ. ನೀವು ಕಥಾ ಹೇಳೋದು ಕೇಳಿ ಕೇಳಿ ನಾನು ಹೊಟ್ಟೆ ತುಂಬಿಟ್ಟದ ಅಂತವೇನ. ಕೃತಿಪತಿ ಕಥಾಮೃತ ಸುಭೋಜನ.
ಇದು 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 ಇತ್ತು ಅಂದರೆ ಯಾವ ಭೋಜನೂ ಬೇಡ, ಪರಮಾತ್ಮ ಅಷ್ಟು ಅನುಗ್ರಹ ಮಾಡಿಬಿಡ್ತಾನೆ. ಯಾರಿಗೆ? ಭಕ್ತರಿಗೆ ಹೇಳ್ತಾ ಇದ್ದಾರೆ. ರಥ ಅದರ ತೋರಿದಂಥ ಮಹಾತ್ಮರಿಗೆ ಇತರ ದೋಷ ಪ್ರತಿತದಿಗಳು ಸಂಬಂಧಿಸುವೆ. ಯಾರಿಗೆ? ಅಚ್ಯುತನ ದಾಸರಿಗೆ. ಮತ್ತೊಂದು ನಾನು ಅಚ್ಯುತನ ದಾಸರಿಗೆ, ಪರಮಾತ್ಮ ದಾಸರಿಗೆ ಏನು ದುಃಖ ಇಲ್ಲ, ದುಮ್ಮಾನ ಇಲ್ಲ, ಸ್ವಂತಿಲ್ಲ, ಚಿಂತಿಲ್ಲ, ಆರಾಮಿರ್ತಾರೆ. ಎಲ್ಲೋ ಒಬ್ಬರು ಸಿಗ್ತಾರ ಅಂತವ್ರು, ದಿನ ಸಿಗಲಿಕ್ಕೆ ಸಾಧ್ಯತೆ ಕೊಡಿ, ಎಲ್ಲೆಲ್ಲೋ ಕೆಲವು ಮಂದಿ ಸಿಗ್ತಾರಂತವ್ರು. ಅವರು ಹಂಗೆ ಸಿಗುವುದಿಲ್ಲ, ಗುಪ್ತವಾಗಿ ಅಡ್ಡಾಡಿರ್ತಕ್ಕಂಥ ಮಹಾನುಭಾವರು. ಮುಖ್ಯ ಅರ್ಥ ಒಂದು ಕೇರ ನೋಡ್ರಿ, ಒಂದು ಹೇಳ್ತಾರೆ ಇಲ್ಲಿ, ಮನುಷ್ಯ ಅಹಂ ಮಮತಾದಿಗಳಿಂದ ದೂರ ಇರಬೇಕು. ಅಹಂ ಅಂದ್ರೆ ಸೊಕ್ಕು, ನಾನು ಅನ್ನೋದು. ಮಮ ಅಂದ್ರೆ ನಂದು, ನಾನು ನಂದು, ನಾನು ನಂದು. ಎಲ್ಲ ವಿಭಕ್ತಿ ಪ್ರತ್ಯಾಸೋದು. ನಾನು, ನನ್ನನ್ನು, ನನ್ನಿಂದಲೇ, ನನಗಾಗಿಯೇ, ನನ್ನಿಂದ, ನನಗೆ, ನನ್ನಲ್ಲಿ. ಅದ ಅಷ್ಟು ನಾ ಹಸಿ ಮಾಡುವಾಗ ವಿಭಕ್ತಿ ಪ್ರತ್ಯಯ ಇವೆಲ್ಲ ಪ್ರಥಮ ದ್ವಿತೀಯ ತೃತೀಯ ಹೌದಿಲ್ಲ. ಮತ್ತೆ ಇವಾಗ ನಾನು 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 ಅಂತಕ್ಕಂಥ ಬಿಡ್ರಿ ಅಂತ ದಾಸರ. ಅಹಮಹಮಕ್ಕೆ ಬಿಡ್ರಿ ಅಂತ ಮಹಾರವ. ದೂರಾಗಿ ಪರಮಾತ್ಮನ ಸೃಷ್ಟಿಯಾದಿ ವ್ಯಾಪಾರಗಳಲ್ಲಿ ಕಥಾಮೃತ ಭೋಜನ ಒಂದೇ ಲಕ್ಷಣ ಹೇಳ್ತಾರೆ. ಕಥಾ ಹೆಂಗೆ ಕೇಳ್ಬೇಕಂತ, ಪರಮಾತ್ಮ ಕಥಾವನ್ನು ಯಾವುದೂ ಕೂಡ ಚಿಂತೆ ಇಲ್ಲದಂಗೆ ಕೇಳ್ಬೇಕಂತ ಒಂದೇದು. ಅಲ್ಲಿ ಕೇಳೋ ಹೊತ್ತಿನಾಗ ನಾನು ಅನ್ನೋದಕ್ಕಂಥ ಇದು ಬರಬಾರ್ದು, ಅಹಂಕಾರ ಬರಬಾರ್ದು. ಹಂಗೆ ಯಾರು ಕೇಳಿದ್ರು? ಪರೀಕ್ಷಿತ್ ಮಹಾರಾಜ್ ಕೇಳಿದ್ರು. ಹಂಗೆ ಬೇಕಾಷ್ಟು ಉದಾಹರಣೆ ಕೊಡಲಿಕ್ಕೆ ಹೇಳ್ತಾ ಇದ್ದೇನೆ. ಆ ರೀತಿಯಾಗಿ ಅಂತಹ ಪರಮಾತ್ಮರಿಗೆ ದೇವರು ಸ್ವೀಕರಿಸೇ ಅವರಲ್ಲಿ ಕರ್ಮ ಲೇಪ ಆಗ್ತಕ್ಕಂಥ ಸಾಧ್ಯತೆ ಇಲ್ಲ ಅನ್ನೋ ಮಾತನ್ನು ಹೇಳಿ ಅಂತಾರೆ. ಪ್ರೇರಕಾಪಿ ಪಾಪಸ್ಯ ನದೇವಾ ಫಲಭಾಗಿನಃ. ಅರ್ಥ ಮಾಡಿಕೊಡ್ರಿ. ಇಲ್ಲಿ ಹೇಳಿದ್ರು ಸಂಸ್ಕೃತ ಹೇಳಿಕತ್ತೇನೆ, ಶಾಸ್ತ್ರದ ಮಾತು. ಪ್ರೇರಕ ಅಪಿ, ಪ್ರೇರಣಾ ಮಾಡಿದರೂ ಕೂಡ, ಅಪಿ ಶಬ್ದ ಕೂಡ ಅಂತ ಅರ್ಥ. ಪಾಪಸ್ಯ, ಪಾಪಸ್ಯ ಪ್ರೇರಣಾ ಮಾಡೇ ಮತ್ತು ದೇವತೆಗಳು. ನ ದೇವ ಫಲಭಾಗಿನಃ. ದೇವತೆಗಳು ದಾನವರಲ್ಲಿ ಇದ್ದು ಕೆಟ್ಟ ಕೆಲಸ ಮಾಡಿಸ್ತಾರೆ, ಅದರ ಪಾಪ ಅವ್ರಿಗಿಲ್ಲ ದೇವತೆಗಳಿಗೆ. ಯಾಕಂದ್ರೆ ಅವ್ರ ಯೋಗ್ಯತೆ ಹಂಗೆ ಇರ್ತದೆ, ಅದು ಕೆಲಸ ಮಾಡ್ತಾರೆ ಅವರು. ಅರ್ಥ ಹೇಳ್ತಾರೆ. ಈ ಹೇಳ್ಕೊತ ಹೋಗಿ ಅಂತಾರೆ ಒಂದು ಏನು ವೈಶಿಷ್ಟ್ಯ, ಹರಿಕಥಾಮಸಾರದ ವೈಶಿಷ್ಟ್ಯ ನೋಡ್ರಿ. ಉದಾಹರಣೆ ಹೆಂಗೆ ಬರ್ತದೆ, ಏನು ದೃಷ್ಟಾಂತಗಳು ಒಂದಕ್ಕಿಂತ ಒಂದು. ಸೂಸಿಬಹ ನದಿಯೊಳಗೆ ತನ್ನ ಸಾಹಸ ತೋರುವೆನೆಂದು ಜಲಕ್ಕೆ ಎದುರಿಯೂ ಈಸಿದರೆ ಕೈ ಸೋತು ಮುಣುಗುವ ಹರಿಯ ಬಿಟ್ಟವನು. ಕ್ಲೇಶ ಐದುವನು ಆದಿಯಲಿ ಸರ್ವೇಶ ಕೃಪ್ತಿಯ ಮಾಡಿದುವುದ ಬಿಟ್ಟು ಆಶೆಯಿಂದಲೇ ಅನ್ಯರ ಆರಾಧಿಸುವ ಮಾನವನು. ಉದಾಹರಣೆ ಹೇಳ್ತಾರೆ, ಅನ್ಯರ ಆರಾಧಿಸುವ. ಯಾವ್ಯಾವ ಕ್ಷುದ್ರದಲ್ಲಿ ಉಪಾಸನೆ ಮಾಡಲಿಕ್ಕೆ ಹೋಗಬೇಡಿ ಅಂತ ದಾಸರ. ಅದಕ್ಕೆ ಉದಾಹರಣೆ ಕೊಡ್ತಾರೆ, ದೃಷ್ಟಾಂತ. ಸೂಸಿಬಹ ನದಿ, ನದಿ ತುಂಬಿ ಹರ್ಲಿಕ್ಕತ್ತದ. ನಮ್ಮಂತ್ರಿ ಸೊಕ್ಕ ಭಾಳ ಅದ, ಅದೇ ಮಾಡ್ತಾನೆ ತಿಳ್ಕೊಂಡು ಪ್ರವಾದ ವಿರುದ್ಧಿಸೋದು. ಪ್ರವಾದ ವಿರುದ್ಧಿಸ್ಲಿಕ್ಕೆ ಆಗೋದಿಲ್ಲ. ಮತ್ತೆ ನೀವ್ಯಾರು ನದಿಯಾಗಿ ಈಸಿರಲು ಗೊತ್ತಿಲ್ಲ ಮಗ, ಏನು ಇಸ್ತೀರಿ, ಆಗಲ್ಲ, ಹೋಗಲ್ಲ, ಹೌದಲ್ಲ. ಈಸ ಕಲ್ತಿದಂಗೆ ಇಲ್ಲಿ ಆ ಪಾಂಡ್ನಾಗ ಅಷ್ಟೇ ಈಸ್ತಿರ್ತಾನೆ. ಅಖಂಡ ಗಂಗಾ ನದಿ, ತುಂಗಾ ನದಿ, ತುಂಗಭದ್ರಾ ನದಿ. ಅಪಣಾಚಾರ್ಯ ಹೆಂಗೆ ಈಸಿರ್ಬೇಕು? ಸೂತ್ರ ಬರ್ಕೋತ ಹೋದವರು ಒಮ್ಮೆ ಬಿದ್ದರು, ಮನುಷ್ಯ ಅಲ್ಲಿಗೆ ಹೋಗಿ ಎದ್ರ ಮೇಲೆ. ಅದಕ್ಕೆ ಆ ಸ್ತೋತ್ರದಾಗ ನೀರಿನ ಉಪಮ ಭಾವ ಬರ್ತದೆ. ಶ್ರೀ ಪೂರ್ಣಬೋಧ ಗುರು ತೀರ್ಥ ವಯೋಬ್ಧಿಪಾರ. ಒಂದು 20 ಏನು ಬರ್ತಾವೆ ಗೊತ್ತು? ನೀರಿನ ಶಬ್ದ ಬರ್ತಾವೆ. ಯಾಕಂದ್ರೆ ನೀರೇ ಬಿದ್ದಾರೆ ಅವರಲ್ಲಿ. ಇಂಟರ್ನಲ್ ಎವಿಡೆನ್ಸ್ ಅಂತಾರೆ, ತಿಳ್ಕೊಡ್ರಿ. ನಾವೇನು ನೋಡ್ಲಿಕ್ಕೆ ಹೋಯ್ತು ಬಿದ್ದು ಅವ್ರು ಏನಾರ ಅಲ್ಲೇ ಸಾಕ್ಷಿ ಕೊಡ್ತದ. ಹಂಗೆ ಹೇಳ್ತಾ ಇರ್ತಾರೆ. ಸೂಸಿಬಹ ನದಿಯೊಳಗೆ ತನ್ನ ಸಾಹಸ ತೋರುವೆನೆಂದು ಸೊಕ್ಕು ಬಂತು. ಸಾಹಸ ಅಂದ್ರೆ ಹೌದಾ, ನಾ ಭಯಂಕರ ಯುದ್ಧ ನಿಂತುಕೊಂಡು ಜಲಕ್ಕೆ ಎದುರು ಈಸಿದರೆ, ಪ್ರವಾಹ ಈಸಿದರೆ ಕೈ ಸೋತು ಮುಣುಗುವ ಯಾರವ? ಹರಿಯ ಬಿಟ್ಟವನು. ಹಂಗೆ ಪರಮಾತ್ಮ ವಿರುದ್ಧ ನಾವು ಹೋಗ್ತಕ್ಕಲ್ಲ, ಅವನ ಇಚ್ಛಾ ಹೆಂಗದ ಹಂಗೆ. ನನಗೇನೋ ಕೆಟ್ಟದ್ದಾತು ಸ್ವಾಮಿ, ನಿನ್ನ ಇಚ್ಛಾ ಇದು, ನನಗೆ ಅನುಭವಿಸ್ಲಿಕ್ಕೆ ಶಕ್ತಿ ಕೊಡು ಅಂತಿರ್ತಾರೆ ನೋಡ್ರಿ. ಏನರ ಕೆಟ್ಟ ಕೆಲಸ, ಯಾರ ಅಪಮೃತ್ಯು ಆದಾಗ ಏನ್ರಿ ದೇವ್ರು ಭಾಳ ಅನ್ಯಾಯ ಮಾಡಿದ, ದೇವ್ರು ಅನ್ಯಾಯ ಮಾಡ್ತಾನ. ಹಂಗೆ ನಮ್ಮ ಹೊಟ್ಟೆ ಕಿಚಿಗೆ ಅಂತಿರ್ತೀವಿ ನಾವು. ಯಾರೋ ತಿಳ್ಕೊಂಡಾಗ ದೇವ್ರು ಭಾಳ ಅನ್ಯಾಯ ಮಾಡಿದ ಅಂತ. ದೇವ್ರು ಅನ್ಯಾಯ ಮಾಡೋ ಪ್ರಶ್ನೆ ಇಲ್ಲ. ಈ ಹರಿಯ ಬಿಟ್ಟು ಅನ್ನೋದಲ್ಲ, 3 ಅರ್ಥವು ಇದಕ್ಕೆ. ತನ್ನ ಇಂದ್ರಿಯಗಳನ್ನು ಹರಿಯ ಬಿಟ್ಟವನು ಅಂತ. ಹರಿ ಶಬ್ದಕ್ಕೆ ಭಗವಂತ ಅಂತ. ಹರಿಯನ್ನು ಬಿಟ್ಟವ, ಪರಮಾತ್ಮ ಬಿಟ್ಟು ನಾನ ದೊಡ್ಡವ, ನನ್ನ ಹಂಗೆ ಯಾರು ಇಸ್ತಾರ ಅಂತಕ್ಕಂಥ ಅಹಮವಿಕೆ ಸಾಹಸ ತೋರುವೆನೆಂದು ಅಲ್ಲಿ ಹೇಳ ಮಾತನ್ನು. ಕ್ಲೇಶ ಐದುವನು ಆದಿಯಲ್ಲಿ ದುಃಖ ಮಧ್ಯಕ್ಕೆ ಸರ್ವೇಶ ಪರಮಾತ್ಮ ಕೃಪ್ತಿಯ ಮಾಡಿದುದ ಬಿಟ್ಟು. ನೋಡ್ರಿ ಏನು ಚಂದ ಹೇಳ್ತಾರೆ. ಪರಮಾತ್ಮ ಕೊಟ್ಟದನ್ನು ಮಾತ್ರ ಮತ್ತು ಸ್ವೀಕಾರ ಮಾಡಲಿಕ್ಕೆ ಅಧಿಕಾರ ಅದ. ಅಲ್ಲಿ ನೋಡ್ರಲ್ಲಿ ಕೃಪ್ತಿಯ ಮಾಡಿದುದ ಬಿಟ್ಟು, ಪರಮಾತ್ಮನ ಕೊಟ್ಟನ ಅದನ್ನು ಬಿಟ್ಟು ಆಶೆಯಿಂದಲೇ.
ಆಸೆ ಏನು? ಅನ್ಯರ ಆರಾಧಿಸುವ ಮಾನವನು. ಅನ್ಯ ಇತರ ದೇವತೆಗಳು ಏನ್ರಿ ಕೃಷ್ಣಗೆ ಬಿಡ್ಕೊಂಡು ಈ ಕೆಲಸ ಆಗಲೇ ಇಲ್ಲ, ಕೃಷ್ಣ ಸರ್ವೋತ್ಮ ಹೋಗ್ಬಿಡು, ಅಲ್ಲಿ ಚಾಮುಂಡಿದ್ದಾಳಂತ ಆಕೆ ಏನು ಬೇಕಾದ ಕೊಟ್ಟಾಳಂತಕ್ಕೆ ಅಲ್ಲಿ ಹೋಗು, ಆಮೇಲೆ ಕರಿ ಅಂಗಿ ಹಾಕ್ಕೊಂಡು ಅಲ್ಲಿ ಅಡ್ಡಾಡೋದು, ಅಲ್ಲಿ ಸಾಯಿ ಅಲ್ಲಿ ಹೋಗೋದು, ಎಲ್ಲ ವ್ಯರ್ಥ ಆಗ್ತಾವೆ. ಸ್ವಲ್ಪ ದಿವಸ ನಡೀತಾವೆ ಇಷ್ಟ ಅವೆಲ್ಲ. ಅದಕ್ಕೆ ಟೆಂಪ್ರರಿ ಶಕ್ತಿ ಅದ, ಅದಕ್ಕೆ ಶಕ್ತಿ ಇಲ್ಲ ಅಂತ ಅರ್ಥ ಅಲ್ಲ, ಕ್ಷಣಿಕ ಶಕ್ತಿ ಅದಕ್ಕೆ. ಅಲ್ಲೆಲ್ಲ ಅಡ್ಡಾಡಿ ಏನು ಕೆಲಸ ಆಗೋದಿಲ್ಲ. ಆಮೇಲೆ ರಾಯರ ಹತ್ರ ಬರೋದು, ಸ್ವಾಮಿ ಏನಾಗೋಯಪ್ಪ, ಏನು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ವಾರಾಂಗನಾದ್ಯೂತ ಚೌರ್ಯಾನ್ಯದಾರಾಧಿರತ್ವಾದ್ವ್ಯವದ್ಯತ್ವತೋ ಮಾಂ ಪ್ರಭು ಶ್ರೀರಾಘವೇಂದ್ರಾರ್ಯ 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 ಪಾಯಿ ಪ್ರಬಂಧ ಬಂದು ಅವ್ರ ಮುಂದೆ ಹೇಳ್ಕೊಂಡು ತಿಂದುಕೊಳ್ಳೋ ಅವ್ರ ಮುಂದೆ. ರಾಯರಂತಾರೆ ಎಷ್ಟು ಲೇಟಾಗಿ ಬಂದೆವು, ಸ್ವಲ್ಪ ಲಘು ಬಂದ ಚಲೋ ಆಗ್ತಿದ್ದಿಲ್ಲ ಅಂತ ಕಳಿಸೋದಿಲ್ಲ. ಹಂಗೆ ಅತ್ಯಂತ ಈ ಮಾತು ಬರ್ತಕ್ಕಂಥದ್ದು. ಮುಣುಗುವ ಹರಿಯ ಬಿಟ್ಟವನು, ನನ್ನ ಮೊನ್ನೆದು ಇಂದ್ರಿಯಗಳನ್ನ ಹರಿಯ ಬಿಟ್ಟವನು ಒಂದು ಅರ್ಥ, ಪರಮಾತ್ಮನ ಬಿಟ್ಟವನು ಅಂತ ಅರ್ಥ, ನದಿ ಹರಿಯೋದು ಒಂದು ಅರ್ಥ. ಹರಿಕತಾಂಬ ಸಾರದ ವೈವಿಧ್ಯ ಹಂಗ ಅದನ್ನು ತಿಳ್ಕೊಡ್ರಿ. ಹರಿಯ ಬಿಟ್ಟವನು, ಕ್ಲೇಶ ಐದವನು ಆದಿಯಲ್ಲಿ, ಕ್ಲೇಶ ದುಃಖ ಅಂತ ಅರ್ಥ. ಸರ್ವೇಶ, ಯಾರು ಸರ್ವೇಶ ಅಂದ್ರೆ ಯಾರು? ಪರಮಾತ್ಮ. ಅವ ಕ್ಲುಪ್ತಿಯ ಮಾಡಿದ ಬಿಟ್ಟು ತಿಳ್ಕೊಡ್ರಿ. ನಾವೇನು ಲಗ ಹೋದ್ರೂ ಕೂಡ ನಮಗೆ ಅಷ್ಟು ಸಿಗ್ತದೆ. ಎಷ್ಟು ಜ್ಞಾನ ಬೇಕು ಅಷ್ಟೇ ಜ್ಞಾನ ಬರ್ತದೆ, ಎಷ್ಟು ಸಂಪತ್ತು ಬೇಕು ಅಷ್ಟೇ ಬರ್ತು ತಿಳ್ಕೊಡ್ರಿ, ಎಷ್ಟು ಮಕ್ಕಳು ಆಗಬೇಕು ಅಷ್ಟೇ ಮಕ್ಕಳು ಆಗ್ತಾವೆ. ಪರಮಾತ್ಮ ಕೊಟ್ಟಿರ್ತಕ್ಕಂಥದ್ದು ಇದಕ್ಕೆ ನೇರ ಈಶಾವಾಸ್ಯ ಮಂತ್ರ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾ ಮಾಗೃದ ಕಶ್ಯ ಸಿದ್ಧನಂ ಕುರುವನ್ನೇಮೇಹ ಕರ್ಮಾಣಿ. ಏನೋ ಒಂದೊಂದು ಮಾತು ಹೇಳ್ತು ನೋಡ್ರಿ. ಈಶಾವಾಸ್ಯಮಿದಂ ಸರ್ವಂ, ಇದೇ ಸರ್ವಪ್ರತೀಕ. ಎಲ್ಲ ಕಡೆ ಭಗವಂತ ಇದ್ದಾನ, ಅಲ್ಲಿ ಮಾತ್ರ ತೊಗೊಂಡೆ. ಈಶಾವಾಸ್ಯಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ, ಜಗತ್ತಿನ ಎಲ್ಲ ಕಡೆಗೆ ಅವನು ಆಸತ್ತಾನ. ತೇನ ತ್ಯಕ್ತೇನ ಭುಂಜೀತಾ, ಅರ್ಥ ಮಾಡಿಕೊಡ್ರಿ. ಅವನಿಂದ ತ್ಯಕ್ತಾನೆ ಬಿಡಲ್ಪಟ್ಟದ್ದು ಅಂತ ಅರ್ಥ. ಸಾದಾ ಅರ್ಥ ಡಿಕ್ಷನರಿ ತೆಗೆದು ನೋಡಿದರೆ ತ್ಯಕ್ತ ಅಂದರೆ ಬಿಡಲ್ಪಟ್ಟವ ಅಂತ ಅರ್ಥ. ಭಗವಂತರಿಂದ ಬಿಡಲ್ಪಟ್ಟದ್ದನ್ನು ಮಾತ್ರ ನಮಗೆ ತೋಳಿಕೆ ಅಧಿಕಾರದ ಅಂದ್ರೆ ಅರ್ಥ ತಪ್ತದ. ಅಲ್ಲಿ ಭಗವಂತಗೆ ಬಿಡೋದು ಬೇಕು ಅಂತ ಒಂದಿರ್ಬೇಕಾತಲ್ಲ. ನಮಗೆ ಮನುಷ್ಯನ ದೇವ್ರಿ ಅಂತ ನೋಡ್ರಿ. ರಾಯರ ಅರ್ಥ ಬರೀತಾರೆ, ಆಚಾರ ಅರ್ಥ ಬರೀತಾರೆ. ತೇನ ತ್ಯಕ್ತೇನ ತೇನ ದತ್ತೇನ ಭುಂಜೀತ, ಅರ್ಥ ಆತಿಲ್ಲ ಹೇಳೋದು. ತೇನ ದತ್ತೇನ ಅವ್ನು ಕೊಟ್ಟಿರ್ತಕ್ಕಂಥದ್ದು ಮಾತ್ರ ಸಿಗ್ತಾನೆ ನಮಗೆ. ಅದಕ್ಕೆ ನೀ ಅಂತಾರ ಆಶೆಯಿಂದಲೇ ಯಾರನ್ನ? ಅನ್ಯರ ಆರಾಧಿಸುವ ಮಾನವನು. ಪರಮಾತ್ಮನ ಬಿಡೋದು, ಯಾರ್ಯಾವುದು ಸುಖ ಎಲ್ಲೆಲ್ಲೇ ಹೋಗೋದು ನಾವು ನೋಡ್ತೀವಿ ಜಗತ್ತಿನಾಗಿದ್ದಾನೆ ಬೇಕಾದಷ್ಟು. ನೋಡ್ರಿ, ಸುಧಾಮ ಮಹಾನುಭಾವತಕ್ಕಂಥ ಪರಮಾತ್ಮ ಎಷ್ಟೆಲ್ಲ ಬೇಡಿಕೊಂಡ, ಏನೂ ಇಲ್ಲ ನಮಗೆ. ಚಿತ್ತ ಚಂಚಲ ಆತಂದ ಒಂದೇನದ ಹೆಂಡ್ತಿ ಹೇಳಿಲ್ಲ, ಸುಧಾಮನ ಹೆಂಡ್ತಿ ಹೇಳಿಲ್ಲ, ಹೋಗ್ರಿ ಕೃಷ್ಣ ನಿಮ್ಮ ದೋಸ್ತ ಅಂತೀರಿ, ನಿಮ್ಮ ಕ್ಲಾಸ್ಮೇಟ್ ಅಂತೀರಿ, ಸಾಕ್ಷಾತ್ ಭಗವಂತ ನಾರಾಯಣ, ಹೋಗಿ ಭೇಟಿ ಆಗ್ರಿ. ಹೋಗಂಗಿಲ್ಲ, ನಾ ಯಾರು ಗೊತ್ತಿಲ್ಲ ನಮಗೆ. ಅವ ಕೊಟ್ಟಿರ್ತಕ್ಕಂಥ ಹಿಂದೆ ಹರಿಕದಾಂಬ ಸಾರ ಕಣಾನ್ನ ಕುತ್ಸಿತ ಕಂಬಳಿ ಮಹಾಭಾಗ್ಯ ಬಂದು ತಿಳ್ಕೊಂತಾರ. ಅವ ಕೊಟ್ಟಿರ್ತಕ್ಕಂಥ ಕಂಬಳಿ ಇರಲಿ, ಅದೇ ಮಹಾಭಾಗ್ಯ. ಕಣಾನ್ನ ನುಚ್ಚಕ್ಕಿ ಅನ್ನ ಒಂದರ್ಥ, ಕಂಬಳಿ ಅಂದರೆ ದೇಹ ಅಂತ ಅರ್ಥ, ನುಚ್ಚನ್ನ ಅಂತಂದ್ರೆ ಕಿಂಚಿತ್ ಭಕ್ತಿ ಅಂತ ಅರ್ಥ. ಇದೇ ಮಹಾಪ್ರಧಾನ ತಿಳ್ಕೊಡಂತ ಭಗವಂತ ಕೊಟ್ಟಿರ್ತಕ್ಕಂಥ. ಅದನ್ನ ಹೇಳ್ತಾನೆ, ತೃಪ್ತಿಯ ಮಾಡಿ ಕೊಟ್ಟಿರ್ತಕ್ಕಂಥದ್ದಲ್ಲೇ ಪ್ರೀತಿ ಪಡಬೇಕು, ನಾವು ಹೆಚ್ಚಿಗೆ ಆಶೆ ಮಾಡ್ತಕ್ಕದ್ದಲ್ಲ ಅನ್ನೋ ಮಾತನ್ನು ಅಂತಾರ ಮಹಾನುಭಾವ. ಇಷ್ಟು ಹೇಳಿ ಅಂತಾರ ಮುಂದಿನ ಪದ್ಯೊಳಗೆ ವೈಶಿಷ್ಟ್ಯ ದಾಸರದು ನೋಡ್ರಿ. ಅದನ್ನು ಕಂಟಿನ್ಯೂ ಮಾಡ್ತಾರ. ನಾಹಂ ಕರ್ತ, ಎಲ್ಲ ತಿಳ್ಕೊಂಡ್ಬಿಟ್ರಿ ನೀವು. ಹೌದು, ಮತ್ತೆ ಇಷ್ಟು ತಿಳ್ಕೊಂಡ್ರೆ ಸಾಕು. ಇದೆಲ್ಲ ಪಾಪ ನಿಂದಪ ಮಾರೇ ಅಂತ ತಿಳ್ಕೊಂಬಿಟ್ರೆ ಸಾಕು, ಪ್ರಶ್ನೆ ಇಲ್ಲೇ ಇಲ್ಲ. ನಾಹಂ ಕರ್ತ ಹರಿಃ ಕರ್ತ ತತ್ಪೂಜಾ ಕರ್ಮಚಾಖಿಲಂ, ಎಲ್ಲವೂ ಅವನ ಪೂಜಾ. ಮಕ್ಕಳನ್ನ ಶಾಲೆ ಕಳಿಸೋದು ಅವನ ಪೂಜಾ, ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸೋದು ಅವನ ಪೂಜಾ, ಉಳಿದು ಪೂಜೆ ಮಾಡೇ ಮಾಡ್ತೀರಿ ನೀವು. ಎಲ್ಲವೂ ಕೂಡ ಭಗವತ್ ಪ್ರೀತಿಗಾಗಿ. ಇಷ್ಟು ತಿಳ್ಕೊಂಡವಾಗ ಕರ್ಮದ ಲೇಪನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ನನ್ನದು ಎಂಬ ಜಡಮತಿ ಮಾನವನು ದಿನ ದಿನದಿ ಮಾಡುವ ಸ್ನಾನ ಜಪ ದೇವಾರ್ಚನೆಯು ಮೊದಲಾದ ಕರ್ಮಗಳ ಏನು ಮಾಡ್ತಾರ? ದಾನವರು ಸೆಳೆದೊಯ್ಯುವರು. ಹೌದಾ? ಅಲ್ಲದೆ ಶ್ರೀನಿವಾಸನು ಸ್ವೀಕರಿಸ ಮದ್ದಾನೆ ಪಕ್ವ ಕಪಿತ್ತ ಫಲ ಭಕ್ಷಿಸಿದ ಓಲವು. ಮುಂದೆಯಿಂದ ಹಿಡಿದು ಎಲ್ಲ ಒಂದು ಕಡೆ ನೋಡ್ರಿ ಅಂತಾರ. ನಾನು ನನ್ನದು ಅಹಂಕಾರ ಎಂಬ ಜಡಮತಿ, ಇದು ಜಡ. ನಾನು ಅಂತಕ್ಕಂಥ ಜಡ, ಇದ್ಯಾವುದು ನಂದಲ್ಲ, ನಾ ಕೊಟ್ಟದ್ದಲ್ಲ. ಇಷ್ಟು ಮನಿ
ಇಷ್ಟು ಭಾಗ್ಯ ಕೊಟ್ಟನ. ನಮ್ಮದು ಇದೇನದ ಒಂದು ಕ್ಷಣ ಅವನ ಗರುಣ ತಪ್ಪಲ್ಲಿ ನೋಡ್ರಿ ಎಲ್ಲ ಹಾಳಾಗಿ ಹೋಗ್ಬಿಡ್ತು. ಅವನ ಅನುಗ್ರಹದಂದು ಬದುಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಜಡಮತಿ ಮಾನವ ಶುದ್ಧ ದಡ್ಡ, ನಾನು ನಂದು ನಾನು ನಂದು, ಯಾರನ್ನು ಬಿಟ್ಟೇ ಇಲ್ಲಿದು. ಹಂಗೆ ಹೇಳಲಿಕ್ಕೆ ಸಂದಿವೆಲ್ಲ ಮತ್ತು ಉಪನ್ಯಾಸ ಹೊರ ಹೋಗ್ರೆ ಮತ್ತು ನನ್ನ ಗಾಡಿ ನನ್ನ ಹೆಂಡರು ಮಕ್ಕಳು ಶುರುವಾಗ್ಬಿಟ್ಟು ತಿಳ್ಕೊಡ. ಜಡಮತಿ ಮಾನವನು ದಿನ ದಿನದಿ ಮಾಡುವ ಏನು ಸ್ನಾನ ಜಪ ದೇವಾರ್ಚನೆಯ ಮೊದಲಾದ ಕರ್ಮಗಳ ಏನು ಮಾಡ್ತಾರಂತೆ. ದಾನವರು ಸೆಳೆದ ಇವರು ನೀ ಮಾಡೋ ಪೂಜಾ, ನೀ ಮಾಡೋ ದಾನ, ಏನು ಮಾಡೋದು ಕೂಡ ಯಾರಿಗೆ ಹೋಗ್ತದೋ ದೈತ್ರಿಗೆ ಹೋಗ್ತದೆ. ಯಾರಿಗೆ? ನಾನು ಅಂತಿದ್ರಂತ ಅರ್ಥ. ಇದನ್ಯಾರು ಮಾಡಿದ್ರು ನನಗೆ ಗೊತ್ತಾಗ್ಬಿಡ್ತಾನೆ. ದುರ್ಯೋಧನ, ದುಶ್ಯಾಸನ, ಜರಾಸಂಧ ಬರೇ ನಂದು 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 ಅಂತ ಪಿಚಾಡ್ಯಾರವ್ರು. ಅಹಮಹಮಿಕೆ ಅವ್ರು ಮಾಡಿರ್ತಕ್ಕಂಥ ಸ್ನಾನ ಮಾಡಲಿ, ದಾನ ಮಾಡಲಿ, ದೇವ್ರ ಪೂಜೆ ಮಾಡಲಿ, ಮಂದಿ ಊಟಕ್ಕಾಗಲಿ ಏನೇ ಹಾಕಿದ್ರು ಅದು ಯಾರಿಗೆ ಮುಟ್ತದೆ? ದೈತ್ರಿಗೆ ಮುಟ್ತದಂತ. ಯಾಕೆ? ನಂದು ನಂದು ಅಂತಿರ್ತಾನೆ ಇವ. ನಾ ಊಟಕ್ಕೆ ಹಾಕಿ ನೋಡಿ. ಶಿವಾಜಿ ಮಹಾರಾಜ್ ಒಂದು ಉದಾಹರಣೆ ಕೊಡ್ತೇನೆ ನಿಮ್ಗೆ. ಭಾರಿ ಹಿಂದೂ ಪ್ರೇಮಿ, ನಿಮಗೆ ಗೊತ್ತಲ್ಲ. ಅವನ ಕಾಲಕ್ಕೆ ಭಯಂಕರ ಬರ ಬಿತ್ತು. ಬರ ಅಂದರೆ ಗೊತ್ತಾತಲ್ಲ. ಅವ ಒಂದು ದೊಡ್ಡ ಗುಡ್ಡ ಹಿಡಿದು ಅದನ್ನು ಕಡಿಲಿಕ್ಕೆ ಹಚ್ಚಿದ. ಮತ್ತೆಲ್ಲರಿಗೂ ಊಟಕ್ಕೆ ರೊಕ್ಕ ಕೊಡ್ಬೇಕಲ್ಲ, ಈ ಕೆಲಸ ಕೊಡ್ಬೇಕಲ್ಲ. ಈಗೇನು ಕೆಲಸ ಇಲ್ದಂಗೆ ಹೋಯ್ತು. ಕೆಲಸ ಕೊಡ್ತಾನೆ, ಕೆಲಸ ಮಾಡ್ತಾನೆ, ಅವ್ರಿಗೆ ಏನು ಕೊಡ್ತಾನೆ? ದುಡ್ಡು ಕೊಡ್ತಾನೆ. ಇದು ಸೊತ್ತು ಬಂದಿತ್ತು ಅವಾಗ. ಯಾರಿಗೆ? ಶಿವಾಜಿ ಮಹಾರಾಜ್. ಅವನು ಗುರುಗಳು ಯಾರು ಗೊತ್ತಾ ನಿಮಗೆ? ವೆರಿ ಗುಡ್, ರಾಮದಾಸರು. ರಾಮನ ದಾಸರೇ ಅವರು. ಹೆಸರ ಹಂಗೆ ಅವರು. ಏನು ನೋಡ್ರಿ, ನಮಗೆ ಅನುಗ್ರಹ ಆಗ್ಬೇಕಾದ್ರೆ ಗುರುಗಳು ನಮ್ಮ ಮನೆಗೆ ಬರ್ತಾರಲ್ಲ, ಭಗವಂತನ ಇಚ್ಛಾ ಇದೆ. ಹಾದು ಹೊಂಟಿದ್ರು ಅದೇದಾಗ ನೋಡಿದ, ಹೋಗಿ ಸಾಷ್ಟಾಂಗ ಹಾಕಿದ. ಏನು ಸ್ವಾಮಿ ಗುರುಗಳು ನೀವು ಬಂದಿರಲ್ಲ, ರಾಮನ ಭಕ್ತರು ಬರ್ರಿ ಕುತ್ಕೊಬರ್ರಿ ಅಂತ ಕರ್ಕೊಂಬಂದ. ಏನು ನಡೆಸಿ ಅಂದರು. ಏನು ಮಾಡೋದು, ಭಯಂಕರ ಬರಗಾಲ ಬಿದ್ದದ, ಮತ್ತು ಇರೋ ಊಟಕ್ಕೆ ಹಾಕ್ಬೇಕಲ್ಲ, ಆಗ ನಾ ವ್ಯವಸ್ಥೆ ಮಾಡೀನಿ ಅಂದವ. ಏನು ಬಂತದ್ರಾಗ? ನಾನು ಅಹಂಕಾರ ಬಂತಿಲ್ಲ ಅವಾಗ. ಆತ್ಪ ಹಂಗೆ ಜೋಳು ಕೆಲಸ ಮಾಡಿದ್ವಿ, ಎಷ್ಟು ದೊಡ್ಡ ಇದ್ದಿದ್ಯಾ, ಸಾಧ್ಯ ಕೆಲಸ ಮಾಡಿದ್ವಿ, ಎಷ್ಟು ಮಂದಿ ಊಟಕ್ಕೆ ಹಾಕ್ತಿದ್ದು ಹೊಗಳಿದ್ರು ನಾವು. ಆಮೇಲೆ ಹೇಳಿದರು, ಸ್ವಾಮಿ ನಿಮಗೇನು ಕಾಣಿಕೆ ಕೊಡ್ಬೇಕಲ್ಲ, ನನ್ನ ಪಾದ ಪೂಜೆ ಮಾಡೋದು, ಪಾದ ಬೇಡ, ಪೂಜೆ ಬೇಡ, ನನಗೊಂದು ಚಲೋ ಕಲ್ಲು ಕೊಡು ಅಂದರು. ಕಲ್ಲಿನ ಕೆಲಸ ಮಾಡೋದು ಎಲ್ಲ ಕಡೆಯಲ್ಲಿ. ಆ ಕಲ್ಲು ಹಿಂಗಿರ್ಬೇಕಲ್ಲ, ನಾ ಮಾರುತಿ ಮೂರ್ತಿ ಮಾಡೋ ಇದ್ದೇನೆ ಅದ್ರಾಗ ಅಂದ್ರು. ಯಾರು? ರಾಮದಾಸ. ಮಾರುತಿ ಮೂರ್ತಿ ಮಾಡ್ಬೇಕಾಯ್ತು, ಕಲ್ಲು ಕೊಡೋದು. ನೋಡ್ರಿ, ಕಲ್ಲು ಹೆಂಗೆ ನಮಗೆ ಗೊತ್ತಾಗೋದಿಲ್ಲ, ಶಿಲ್ಪಿ ಗೊತ್ತಾಗ್ತದೆ. ಒಂದು ಕಲ್ಲು ತೊಗೊಂಡ ಹೊಡೆದ, ಇನ್ನೊಂದು ಕಲ್ಲು ತೊಗೊಂಡ ಹೊಡೆದ, ಇದು ಬ್ಯಾಡ್ರಿ ಅನ್ನ. ಮತ್ತೊಂದು ಕಲ್ಲು ತೊಗೊಂಡ, ಸುತಿಯಲ್ಲಿ ಜೋಡ್ಲಿ ಹಾಕಿದ, ಒಳಗಿಂದ ಕಪ್ಪಿ ಬಂತು. ಕೇಳಿದ್ರು ರಾಮದಾಸರು, ಈ ಕಪ್ಪಿಗೂ ನೀನು ಊಟಕ್ಕೆ ಹಾಕ್ತೀನಿ ಅಂದ್ರೆ ಅವರು. ಸ್ವಾಮಿ ತಪ್ಪಾತ್ ನಂದು. ನನಗೇನಿತ್ತು? ಅಹಂಕಾರ ಇತ್ತು. ಅದಕ್ಕೆ ನಾನು ಅನ್ನೋ ಅಹಂಕಾರ ಮಾಡಿದರೆ ಅದೆಲ್ಲ ಯಾರಿಗೆ ಹೋಗ್ತದೆ? ದೈತ್ರಿಗೆ ಹೋಗ್ತದೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಹೇಳ್ಕೊತ ಹೋಗಿ ಶ್ರೀನಿವಾಸನ ಸ್ವೀಕರಿಸ ತೋಳುದಿಲ್ಲ. ಹೆಂಗೆ? ಮದ್ದಾನೆ ಪಕ್ವ ಕಪಿತ್ತ ಫಲ ಭಕ್ಷಿಸಿದ ಓಲವುದು ದೃಷ್ಟಾಂತಿದು. ನಾನು ನೋಡ್ರಿ, ಮದ್ದಾನೆ ಅಂದರೆ ಮಜಿಸಿದ ಆನೆ ಅಂತ ಅರ್ಥ ಅಲ್ಲ, ಮತ್ತೆ ಹಂಗೂ ಒಂದು ಅರ್ಥ ಮಾಡ್ತಾರೆ. ಮದ್ದಾನೆ ಅಂದರೆ ಒಂದು ಹುಳ, ಕಪಿತ್ತ ಫಲ ಅಂತ ಒಂದು ಹಣ್ಣು. ಅದು ಆ ಕಪಿತ್ತ ಫಲದಾಗ ಆ ಹುಳ ಕೂತ್ಕೊಂಡು ಅಷ್ಟು ಹಣ್ಣು ತಿಂದುಬಿಡ್ತದೆ. ಮೇಲಿನ ತೊಗೊಳಿಗೆ ಏನಾಗಿರೋದಿಲ್ಲ, ಮತ್ತೆ ಮೇಲಿನ ತೊಗೊಳಿಗೆ ಏನಾಗಿರೋದಿಲ್ಲ. ಆ ತೊಗೊಳಿ ಹಂಗೆ ಇರುತ್ತೆ, ಒಡೆದು ನೋಡಿ ಏನಿರಂಗಿಲ್ಲ ಅದ್ರಾಗ. ಹಂಗೆ ನಮ್ಮ ಕರ್ಮ ಅಂತ ಹೇಳಿ ನಮ್ಮ ಕರ್ಮ ವೇಸ್ಟ್ ಆಗಿಬಿಡ್ತದೆ ಒಂದರ್ಥ. ಮದ್ದಾನೆ ಮದಿಸಿದ ಆನೆ ಅಂತ. ಆ ಮದಿಸಿದ ಆನೆಗೆ ಒಂದು ದೊಡ್ಡ ಹಣ್ಣು ಕೊಡ್ರಿ, ಕಪಿತ್ತ ಫಲ ಕೊಡ್ರಿ, ಅದು ಇಡೀದ ಹಣ್ಣು ನುಂಗ್ತದೆ. ಹಿಂದಿಂದ ಹಾಕ್ತದೆ, ಮತ್ತೆ ಆ ಹಣ್ಣ ಬರ್ತದೆ, ಮತ್ತಲ್ಲಿ ಏನಿರುವುದಿಲ್ಲ. ಹಂಗೆ ನಮ್ಮ ಕರ್ಮಗಳು ಅಂತಾರ. ನಾವು ಪರಮಾತ್ಮ ಅರ್ಪ ಮಾಡದಿದ್ರೆ ನಮ್ಮ ಕರ್ಮ ಏನಾಗ್ತವೆ? ವ್ಯರ್ಥ ಆಗ್ತವೆ. ಎಲ್ಲ ಉದಾಹರಣೆ ಕೊಟ್ಟ ದಾಸರಾದಲ್ಲ ಕಪಿತ್ತ ಫಲ ಅಂತ ಹೇಳಿದಂಗೆ ಹೇಳ್ತಾ ಇದ್ದಾರೆ. ಆ ರೀತಿ ಹೇಳ್ಕೊತ ಹೋಗಿ ಅಂತಾರ ಮುಂದುವರೆದು ಶ್ರೇಷ್ಠವಾಗಿರ್ತಕ್ಕಂಥ ಮಾತು. ಜಡಮತಿ ಮಾನವನು ಅಂತ ಹೇಳಿದರು. ಧಾತ್ರಿಯೊಳಗುಳ್ಳ ಅಖಿಳ ತೀರ್ಥ ಕ್ಷೇತ್ರ ಆಚರಿಸಿದೆ, ಪಾತ್ರವನ್ನು ಅರಿತು ಅನ್ನಾದಿ ದಾನವ ಮಾಡಿ ಫಲವೇನು, ಗಾತ್ರ ನಿರ್ಮಲನಾಗಿ ಮಂತ್ರ ಸ್ತೋತ್ರ ಪಠಿಸಿದರೇನು, ಏನು ಮಾಡದಿದ್ರೆ ಹರಿ ಸರ್ವತ್ರಗತ ಎಂದು ಅರಿಯದಲೇ, ತಾ ಕರ್ತೃ ಎಂಬುವನು. ನಾನೇ ಕರ್ತೃ, ಪರಮಾತ್ಮ ಏನು ಕೆಲಸ ಇಲ್ಲ ಅನ್ನೋರಿಗೂ, ನನ್ನಿಂದ ಜಗತ್ತು ನೋಡೋದ ಅನ್ನೋ ಪೈಕಿ ಅದು ಆತ ನೋಡಲಿ. ಹೆಂಗೆ? ಧಾತ್ರಿಯೊಳಗುಳ್ಳ ಅಖಿಳ ತೀರ್ಥ ಕ್ಷೇತ್ರ, ಎಲ್ಲ ಕಡೆ ಹೋಗಿ ಬರೋದು, ಬದರಿ ಕಾಶಿ ಎಲ್ಲ ಕಡೆ ಹೋಗಿ ಬರೋದು ಒಂದು ಅರ್ಥ.
ಪಾತ್ರ ಅರಿತು ದಾನವ ಮಾಡಿ ಫಲವೇನು? ಸರಿಯಾಗಿ ದಾನ ಮಾಡ್ತೀರಿ, ನೀವು ಯೋಗ್ಯತೆ ಐತೆ ದಾನ ಮಾಡ್ತಿರಲ್ಲ, ಅದಕ್ಕೂ ಫಲ ಇಲ್ಲ ಅಂತಾರೆ ಅವ್ರು. ಸ್ನಾನ ಮಾಡಿದ್ರೆ ಫಲ ಇಲ್ಲ, ದಾನ ಮಾಡಿದ್ರೆ ಫಲ ಇಲ್ಲ. ಮುಂದೆ ಹೇಳ್ತಾರೆ ನೋಡ್ರಿ, ಗಾತ್ರ ಅಂದರೆ ದೇಹ ನಿರ್ಮಲನಾಗಿ ಸ್ವಚ್ಛ ಸ್ನಾನ ಮಾಡಿ ಮಂತ್ರ ಸ್ತೋತ್ರ ಪಠಿಸಿದರೇನು? ಅಖಂಡ ಸ್ತೋತ್ರ ಮಾಡೋದು ಹಂಗೆ ಸ್ತೋತ್ರ ಅನ್ನೋದನ್ನ ಏನು ಮಾಡಿದ್ರೆ ಹರಿ ಸರ್ವತ್ರಗತನೆಂದು ಅರಿಯದಲಿ. ಪರಮಾತ್ಮ ಸರ್ವತ್ರ ವ್ಯಾಪಾರ, ಅವನೇ ನಿಯಾಮಕ, ಅವನಿಂದ ಜಗತ್ತನ್ನು ತಿಳ್ಕೊಳ್ಳೋದನ್ನ ಎಷ್ಟು ಸ್ನಾನ ಮಾಡಿದ್ರೇನು, ಎಷ್ಟು ದಾನ ಮಾಡಿದ್ರೂ, ಎಷ್ಟು ವಿಶಿಷ್ಟ ಮಾಡಿದ್ರೂ ಪರಮಾತ್ಮ ಶ್ರೇಷ್ಠ. ಅವನಿಂದ ಮಾಡಿಸ್ತಾ ನಿಯಾಮಕನಾಗಿ ಅವನೇ ಬಿಂಬರೂಪಿ ಅವಳ ಕುತ್ಕೊಂಡಾನ. ಬಿಂಬ ಚಲಿಸೆ ಪ್ರತಿಬಿಂಬ ಚಲಿಸುವಂತಿದ್ದಂಗೆ ಪರಮಾತ್ಮ ಬಿಂಬರೂಪಿ ನಿಯಾಮಕನಾಗಿ ನನ್ನೊಳಗೆ ಹೆಂಗಿದ್ದಾನ ಕಣ್ಣಿಗೆವೆ ಎಂದದಲ್ಲಿ ಅರ್ಥ ಮಾಡಿಕೊಡ್ರಿ. ಆ ರೀತಿ ಪರಮಾತ್ಮ ವೈಶಿಷ್ಟ್ಯ ಹೇಳ್ತಾರೆ. ಇಂಥ ಭಗವಂತನ ನಾವು ಬಿಟ್ಟು ಏನು ಕೆಲಸ ಮಾಡೋದು ಕೂಡ ಅದು ಉಪಯೋಗ ಇಲ್ಲ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಇನ್ನು ಕೊನೆಯ ಪದ್ಯ ನೋಡ್ರಿ, ಭಾಳ ಚಂದ ಅದ. ಹರಿಕಥಾಮೃತದ ಊಟನೇ ಹೆಂಗೆ, ಕಂಡ ನೀರೊಳು ಮುಳುಗಿ ದೇಹವ ದಂಡಿಸಿದರೆ ಫಲವೇನು? ಹೌದಾ? ಒಂದೇ ಹೇಳ್ತಾರೆ, ದಂಡ ಕಮಂಡಲುಗಳನ್ನ ಧರಿಸಿ ಯತಿಯೆಂದೆನಿಸಿ ಫಲವೇನು? ಅಂಡಜಾದಿಪ್ಪನ ಅಂಸಗನ ಪದ ಪುಂಡರೀಕದೆ ಮನವನು ಅಹರ್ನಿಸಿ ಬಂಡುಣಿಯವೋಲ್ ಇರಿಸಿ ಸುಖ ಪಡದಿಪ್ಪ ಮಾನವನು. ಭಾಳ ಚಂದನ ಉದಾಹರಣೆ ಕೊಟ್ಟರು ದಾಸರಾಯರು. ಅಲ್ಲಿ ನೋಡ್ರಿ, ಕಂಡ ನೀರುಳು ಮುಳುಗಿ ಹಳ್ಳ ಸ್ನಾನ ಮಾಡೋದು, ಮತ್ತು ಮೇಲಿಗೆ ತುಂಬ ಸ್ನಾನ, ಮತ್ತು ಮೇಲಿಗೆ ತುಂಬ ಸ್ನಾನ. ಸ್ನಾನ ಮಾಡಬಾರ್ದು ಅಂತ ಅರ್ಥ ಅಲ್ಲ, ಪರಮಾತ್ಮ ಮಾಡಿಸ್ತಾ ಅಂತಕ್ಕಂಥ ಅಹಂ ಮಮತೆಯನ್ನು ಬಿಟ್ಟು ಅಂತ ಅರ್ಥ. ದೇಹವ ದಂಡಿಸಿದರೆ ಫಲವೇನು? ದೇಹ ದಂಡ ಮಾಡ್ತಾರಲ್ಲ, ವಿಷ್ಣು ಪಂಚಕ ಮಾಡ್ತಾರ, ಭೀಷ್ಮ ಪಂಚಕ ಮಾಡ್ತಾರ, ಅನೇಕ ವಿಕಾಸಿಗಳು ಮಾಡ್ತಿರ್ತಾರ. ದೇಹ ದಂಡನ ಮಾಡೋದ ಏನಿದ್ರೆ ಪರಮಾತ್ಮನಿಂದ ಮಾಡಿಸ್ತಾನ ಅಂತ ತಿಳ್ಕೊಳ್ಳೋದನ್ನ ನಾನು ಮಾಡ್ತೀನಿ ಅಂದರೆ ಅದನ್ನ ಹೇಳ್ತಾ ಇದ್ದೆ. ದಂಡ ಕಮಂಡಲುಗಳನ್ನ ಧರಿಸಿ ಯತಿ ಎಂದೆನಿಸಿ ಫಲವೇನು? ಯತಿಗಳು ಹೆಂಗಿರ್ತಾರ? ದಂಡ ಕಮಂಡಲು. ದಂಡ ಕಮಂಡಲು ಹಿಡ್ಕೊಂಡು ಯತಿ ಆಗಿಬಿಟ್ನ ನಾವ, ಸ್ವಾಮಿಗಳಾಗ್ಬಿಟ್ನ ನಾವ. ದಂಡ ಕಮಂಡಲು ಹಿಡ್ಕೊಂಡಿರ್ತಾನ, ಜಗ್ಗಿ ದಾಡಿ ಬಿಟ್ಟಿರ್ತಾನ. ಹೌದಾ? ಯತಿಗಳ ಲಕ್ಷಣ ಹೇಳ್ತೇನೆ ನಾನು. ಅದು ಬರೀ ರಾಮ್ ಅಂತಿರೋ ವಿಲೇಕ ಅಂತಿರ್ತಾನ, ಬರೀ ಶೋಕಿದೆಲ್ಲ. ಶಿರೂರು ಸ್ವಾಮಿ ಗೊತ್ತಾತಿಲ್ಲ, ಉಡುಪಿ ಶಿರೂರು ಸ್ವಾಮಿ ಹೌದಿಲ್ಲ, ಎಷ್ಟು ಹೆಣ್ಮಕ್ಳು ಸತ್ತ ಕಾಂಟ್ಯಾಕ್ಟು ಇರ್ತಾನ. ಫೋನ್ ನಂಬರ್ ತುಂಬ ಅವ, ಮೊಬೈಲ್ ಚೆಕ್ ಮಾಡಿದರೆ ಇಂಥ ದಂಡ ಕಮಂಡಲು ಏನು ಆಗ್ಬೇಕಾಗ್ಯದ ಮುಂತಂತಾರ. ಅಂಡಜಾದಿಪನ ಅಂಸಗನ, ಅದು ಅರ್ಥ ಆಗೋದಿಲ್ಲ ಈ ಶಬ್ದ. ನಿಮ್ಗಿಂದ ಅರ್ಥ ಮಾಡ್ತೀನಿ ನೋಡ್ರಿ ನಾನು. ಅಂಡ ಅಂದ್ರೆ ಏನು? ಏಕ್ ಅಂಡ ಖಾವೋ. ಅಂಡ ಅಂದ್ರೆ ಏನು ಹೇಳ್ರಿ? ಅಂಡ ತತ್ತಿ, ಅಂಡ ಅಂತ ತತ್ತಿ ಅಂತ ಅರ್ಥ ಅಲ್ಲಿ. ಅದ ಅಲ್ಲಿ ನೋಡಿ ಮುಂದಿನ ಶಬ್ದ ನೋಡ್ರಿ, ಅಂಡಜ ಅಂದ್ರೆ ಹುಟ್ಟಿದ್ದು, ತತ್ತಿಯಿಂದ ಹುಟ್ಟಿರ್ತಕ್ಕಂಥ ಯಾವ ಪಕ್ಷಿಗಳ ಅಂಡದಿಂದ ಹುಡ್ತಾವೆ, ತತ್ತಿಯಿಂದ ಹುಡ್ತಾವೆ. ಅದರಲ್ಲಿ ಅಧಿಪ ಶ್ರೇಷ್ಠ ಯಾರು ಗೊತ್ತ ನಿಮಗೆ? ಅಂಡಜ ಅಧಿಪ ಅರ್ಥ ಅದ. ಈಗ ಅಂಡ ಅಂದ್ರೆ ತತ್ತಿ, ಜ ಅಂದ್ರೆ ಹುಟ್ಟೋದು, ತತ್ತಿಯಿಂದ ಏನು ಹುಡ್ತಾವ ಪಕ್ಷಿಗಳು, ಅದಕ್ಕೆ ಅಧಿಪ. ಅದ್ರೊಳಗೆ ಶ್ರೇಷ್ಠ ಯಾರಾಗ? ಈ ಗುಬ್ಬಿ ಕಾಗಿಯಲ್ ಮತ್ತ ಯಾರವರು? ಗರುಡ. ಅವನ ಅಂಸಗ, ಅವನ ಹೆಗಲ ಮೇಲೆ ಹೋಗವ ಯಾರು? ಹೌದು ಹೇಳ್ರಿ, ಭಗವಂತ. ಗರುಡಾರೂಢ ಭಗವಂತ ಅಂತ ಹೇಳಿ ಶಬ್ದ. ಅಂಡಜಾದಿಪನ ಅಂಸ ಹೆಗಲು, ಗ ಅಂದ್ರೆ ಹೋಗವ, ಗಚ್ಚತೀತಿ ಗ ಅಂತ ಅರ್ಥ. ಅಂಡಜಾದಿಪನ ಅಂಸಗ ಅಂದ್ರೆ ಯಾರವ? ಭಗವಂತ ಅಂತ ಅರ್ಥ. ಇಷ್ಟು ಹೇಳಿಕ್ಕೆ ಎಷ್ಟು ವಿಚಾರಿಸ್ತಾರೆ ದಾಸರು ಎಂತಾನ. ಹೌದಾ? ನಿಮ್ಮ ವಿಚಾರ ಮಾಡ್ಲಿಕ್ಕೆ ಕಳಿಸ್ತಾರ ಹರಿಕಥಾಮೃತಸಾರ. ಅವನ ಆ ಪರಮಾತ್ಮನ ಪದ ಪುಂಡರೀಕದಿ, ಅವನ ಪಾದಗಳಲ್ಲಿ ಅಂತ ಪಾದ ಕಮಲಗಳಲ್ಲಿ ಮನವನು ಅಹರ್ನಿಶಿ, ಅಂದ್ರೆ ಹಗಲು, ನಿಶಿ ಅಂದ್ರೆ ರಾತ್ರಿ, ಯಾವಾಗಲೂ ಕೂಡ ನಿದ್ದೆ ಮಾಡೋ ವೇಳೆ ಬಿಟ್ಟು ಮತ್ತೆ ಅದು ಕೆಲವೊಂದು ನಿದ್ದೆ ಒಳಗೂ ಭಗವನ್ ನಾಮಸ್ಮರಣೆ ಇರ್ತದೆ. ಮತ್ತೆ ಅರ್ಜುನ ಭಾಳ ದೃಢದಿದ್ದ, ಕೃಷ್ಣ ಭಾಳ ದೃಢವಾಗಿದ್ದಪ್ಪ, ನನಗೆ ಹೇಳಲಿಕ್ಕಾಗಲ್ದು. ಕೃಷ್ಣ ತೊಡಿ ಮೇಲೆ ಮಲಗಿಸ್ಕೊಂಡ, ಅವನು ಮಲಕೂ ಇಲ್ಲ ಅಂದ. ಎಷ್ಟು ಭಕ್ತ ಕೃಪಾ ವಿಚಾರ ಮಾಡಿ ನೀವು. ಕೃಷ್ಣನ್ ತನ್ನ ತೊಡಿಯಾಗಿ ಕೊಟ್ಟಾನ, ಲಕ್ಷ್ಮೀದೇವಿ ಕೂಡೋ ಜಾಗ ಅದು. ಯಾರಿಗೆ ಕೊಟ್ಟ? ಮಲ್ಕೊಂಡ್ಬಿಟ್ಟ ಅರ್ಜುನ. ಶಿಸ್ತು ನಿದ್ದೆ ಪಡಿತಾವ. ಮ್ಯಾಲೆ ನಾರರು ಹೊಂಟಿದ್ರು, ಲೋಕೋಲ್ಲಂಘನಕ್ಕೆ ಹಾಡಿಕೋತ ನೋಡಿದ್ವಿ ಕೇಳೋದು. ಬಾ ಅಂದ್ರವು. ಕೃಷ್ಣ ದರ್ಶನ ಸಹ ಭರನ ಕಾಯಿಗಳದು.
ಧಕ್ಕ ಧಕ್ಕ ಡಾನ್ಸ್ ಮಾಡಿ ಹೆತ್ಬಿಟ್ರು, ಹಾಡು ಹಾಡಿಕೋತ. ಯಾರು? ನಾರದ. ಕೃಷ್ಣಂದ ಸೈಲೆನ್ಸ್ ಪ್ಲೀಸ್ ಅಂತ ಮಾತಾಡ್ಬೇಡ್ರಿ ಅಂತ, ನಿಮ್ಮ ಹಾಡು ಬೇಡ, ನಿಮ್ಮ ನಾತ್ನ ಬೇಡ, ಯಾಕೆ ನಾನು ಕೂಸು ಮಲ್ಕೊಂಡಿದ್ದಿಲ್ಲ ಅಂತ. ಭಗವಂತ ಹೆಂಗೆ ರಕ್ಷಣೆ ಮಾಡ್ತಾನೆ ನೋಡ್ರಿ ನಮ್ಮ ಅವ್ನು ನಂಬಿದ. ಕೃಷ್ಣಗೆ ನಾರಿಗೆ ಒಂದು ಪಾಠ ಕಲಿಸ್ಬೇಕಾಗಿತ್ತು. ನಾರರಿಗೇನು ಸೊಕ್ಕೆ ಗೊತ್ತು, ನನ್ನ ಹಂಗೆ ಹಾಡಾಗಿದ್ದಾನ, ನಾ ಹಾಡಿದ್ರೆ ವಿಠಲ ಬಂದು ಕುಣಿತಾನೆ ಇಲ್ಲಿ ಅನ್ನೋ ಸೊಕ್ಕಿತ್ತು ಅವ್ರಿಗೆ. ಯಾರಿಗೆ? ನಾರದರಿಗೆ. ಅದಕ್ಕಾಗಿ ಕೃಷ್ಣಂದ, ಸ್ವಾಮಿ ಬೇರೆ ಒಂಚೂರಲ್ಲಿ ಈ ತಲೆ ನಿಮ್ಮ ತೊಡೆ ಮೇಲೆ ಇಟ್ಟು ನಾವು ಕಾಲು ತೊಗೊಂಬರ್ಲಿಕ್ಕೆ ಹೋಗ್ತಾನೆ. ಕೃಷ್ಣ ಕಾಲು ತೊಗೊಂಬರ್ತಾನೆ, ಕೃಷ್ಣ ಸಿಗೋಂಗೇನು ಕೃಷ್ಣಗೇನು ಇರ್ತಾವ. ಅಚಿಂತ್ಯಾದ್ಭುತ ವ್ಯಕ್ತಿ ಭಗವಂತ, ಸಸ್ಯಾಂದು ಪರಮಾತ್ಮ ಯಾವ ಇರೋದಿಲ್ಲ. ಆತ ನಾರದ ನೋಡಿ ಮಾಯ ಹಾಕಿದ. ನಾರಿಗೆ ಜ್ಞಾನ ಇಲ್ಲ, ಭಗವಂತಿಗಿಂತ ತಾವ್ಯಾವಿಲ್ಲ ಅಂದು ಮಾಯ ಹಾಕಿದ ಭಗವಂತ. ಆತ ಕೃಷ್ಣ ಹೆಲ್ಪ್ ಮಾಡ್ತೀನಿ ಹೋಗಿ ಬಾ ಅಂದ್ರೆ ಅವ್ರು. ಅವನ ತಲೆ ಇವ್ರ ತೊಡಿ ಮೇಲೆ ಬಂತು. ಕೃಷ್ಣ ಒಂದು 10 ಮಿನಿಟ್ ಹೋದ ಹೊರಗೆ. ಆವಾಗ ನಾರದ ಧ್ವನಿ ಕೇಳಲಿಕ್ಕೆ ಹತ್ತಿವು, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೇಳಲಿಕ್ಕೆ ಹತ್ತಿವು. ನಾರದಂದರು, ಇಲ್ಲಿ ಯಾವ ಭಜನಾ ಮಂಡಳಿ ಇಲ್ಲ, ಏನಿಲ್ಲ, ಇಲ್ಲಿ ಯಾರು ಅನ್ನೋರಿಲ್ಲ, ಇಲ್ಲ, ಯಾರಲ್ಲಿ ಕೆತ್ತಾರ? ಅರ್ಜುನ ಮಲ್ಕೊಂಡಾಗೂ ರಾಮ ಅಂತಿದ್ದ. ಹೌದಿಲ್ಲ? ಎಂಥ ಭಕ್ತಿ ವಿಚಾರ ಮಾಡ್ರಿ ಮಗ. ಅದಕ್ಕಂತ ಈ ಮಾತು ಹೇಳ್ಬೇಕಾದ್ರೆ ಮನ ಪಹರ್ನಿಶ ಪರಮಾತ್ಮ ಸೂತ್ರ ಅಂತ. ನಮ್ಮ ಕನಸು ಬಿದ್ದರೆ ಉಡುಪಿ ಬರಬೇಕು, ಸ್ವಾಮಿಗಳು ಬರಬೇಕು, ಮಂತ್ರಾಲಯ ಬರಬೇಕು ಅಂದ್ರೆ ಕರೆ ಕನಸವು. ಏನು ನಮ್ಮ ಕನಸು, ಏನು ಚುಚ್ಚೋ, ಯಾರೋ ಓಡಿಸ್ಕೊಂಡು ಹೋದಂಗೆ, ಯಾರೋ ಹೊಡೆದಂಗೆ, ಯಾರೋ ಸಾಲ ಕೇಳಿ ಬಂದಂಗೆ ಎಲ್ಲ ಅಂಡ ಜಾಲಿಪನ ಅಂಸಗ ನೋಡಿ. ಕನಸಿಗೂ ಭಾಳ ಮಹತ್ವದ ನಮ್ಮಲ್ಲಿ. ಅದು ಕನಸಿಗೊಂದೇ ಒಂದು ಸೂತ್ರನ ಅದಕ್ಕೆ ಸಂಧ್ಯಾಧಿಕರಣ. ಓಂ ಸಂಧೆ ಸೃಷ್ಟಿದಾಹಿ ಓಂ ಅಂತ ಓದಿರಲಿಲ್ಲ, ಅದಕ್ಕೆ ತಿಳ್ಕೊಂಡಿರಲ್ಲ. ಓಂ ಸಂಧೆ ಸೃಷ್ಟಿದಾಹಿ ಓಂ ಅಂತ. ನಮಗೇನು ಕನಸು ಬರ್ತವಲ್ಲ, ಕನಸು ಖರೆ ಅಂತ ಆಚಾರ ಸಿದ್ಧ ಮಾಡ್ಯಾರ. ನಮ್ಮ ಕನಸುಗಳು ಖರೆ ಕನಸವು. ಯಾಕೆ ಗೊತ್ತನು? ಜನ್ಮಾಂತರ ಎಷ್ಟೋ ಆಗ್ಯಾವ ನಮ್ಮ. ಅಲ್ಲಿದು ಎಲ್ಲ ಅನುಭವಗಳನ್ನ ಮನಸ್ಸು ಹಿಡ್ಕೊಂಡ್ಬಿಟ್ಟಿರ್ತದೆ. ಮನಸ್ಸು ಒಂದು ಸಣ್ಣ ಕ್ಯಾಮ್ರಾ ಇದ್ದಂಗೆ, ಅದು ಎಲ್ಲ ಹಿಡ್ಕೊಂಡ್ಬಿಟ್ಟಿರ್ತದೆ. ಭಗವಂತ ಅವನು ತಂದು ನಮಗೆ ತೋರಿಸಿ ಮತ್ತೆ ನಿರ್ಣಯ ಮಾಡಿ ಕಲಿಸ್ತಾನೆ. ಭಗವಂತನ ಮಹಿಮಾ ಇದೆ ಹೇಳ್ತಾ ಇದ್ದಾನೆ. ಆ ರೀತಿಯಾಗಿ ಮಹಾವನು ಅಹರ್ನಿಶ ಬಂಡುಣಿಯ ಓಲ್. ಬಂಡುಣಿ ಅಂದ್ರೆ ಗೊತ್ತಾತ ನಿಮಗೆ? ಜೇನು ಹುಳ. ಬಂಡು ಅಂದ್ರೆ ಜೇನು, ಬಂಡು ಉಣಿ, ಜೇನು ಉಣ್ಣೋದು, ಜೇನು ಹುಳ ಅಂತ. ಬಂಡುಣಿಯ ಓಲ್ ಈ ಕಡೆ ನೆನಪಾಗ್ತಾನೆ ಇದಕ್ಕೆ ನೋಡ್ರಿ. ಶ್ರೀಮದ್ ಆನಂದ ತೀರ್ಥಾರ್ಯ ಸನ್ಮನ ಸರಸಿ ಭುವಿ ಅನುವ್ಯಾಖ್ಯಾನ ನಲಿನೇ ಸಂಚರೀಕತೆ ಮೇ ಮನಃ. ಹೌದಲ್ಲ ದೇಶಪಾಂಡರ? ಹಂಗೆ ಅನುವ್ಯಾಖ್ಯಾನ ನಲಿನೇ ಸಂಚರೀಕತೆ ಮೇ ಮನಃ ಅಂತಾರ ಟೀಕಾರ. ಶ್ರೀಮದ್ ಆನಂದ ತೀರ್ಥಾರ್ಯ ಏನು ವೈಶಿಷ್ಟ್ಯ, ಹಂಗೆ ಅರ್ಥ ಹೇಳ್ತಾನೆ ನಿಮಗೆ. ಶ್ರೀಮದ್ ಆನಂದ ತೀರ್ಥಾರ್ಯ ಸನ್ಮನಸ್ ಸರಸಿ ಭುವಿ. ಶ್ರೀಮದ್ ಆಚಾರ್ಯರ ಮನಸ್ಸು ಯಾರಂತಾರೆ ಮಾತು? ಟೀಕಾರ ಸುಧಾ ಪ್ರಾರಂಭಕ್ಕಂತಾರೆ ಮಾತು. ಸುಧಾ ಬರೀ ಮಂಗಳಸೂತ್ರದಾಗಂತ ಆಚಾರ್ಯರ ಮನಸ್ಸು ಹೆಂಗ ಗೊತ್ತು? ಪದ್ಮಾಚಾರ್ಯ ಮನಸ್ಸು ಒಂದು ಸರೋವರ ಅಂತದೇನು. ಯಾರಂತಾರ? ಟೀಕಾರ ಶ್ರೀಮದ್ ಆನಂದ ತೀರ್ಥಾರ್ಯ ಸನ್ಮನ ಸರಸಿ, ಒಂದು ದೊಡ್ಡ ಸರೋವರದಾಗ. ಆ ಸರೋವರದಾಗ ಒಂದು ಹೂ ಅರಳೆ ಅದ. ಆ ಹೂವಿನ ಸುತ್ತ ನಾ ತಿರುಗ್ತೀನಿ ಅಂತಾರ. ಯಾವುದು? ಅನುವ್ಯಾಖ್ಯಾನ ನಲಿನೇ ಸಂಚರೀಕತೆ ಮೇ ಮನಃ. ಅವ್ರ ಮನಸ್ಸಿನಾಗ ಅನುವ್ಯಾಖ್ಯಾನ. ಅನುವ್ಯಾಖ್ಯಾನ ಯಾರು ಬರ್ದಾರ? ನಿಮ್ಮದು ಆಚಾರ್ಯರು ಅಂತ ಟೀಕರು. ನಾ ಯಾವಾಗಲೂ ಅವ್ರ ಸುತ್ತ ತಿರ್ಕೋತ ಇರ್ತೀನಿ ಅಂತಾರೆ ಮಹಾನುಭಾವರು. ಇಷ್ಟು ಮಾಡಿರೂ ಅರ್ಥದವರ ಅಂತ ಹೇಳ್ತಾರೆ. ಇಷ್ಟು ವೈಶಿಷ್ಟ್ಯ. ಯಾಕೋದು? ಬಂಡುಣಿಯ ಓಲ್ ಅಂತ ಹೇಳ್ಕತ್ತೆ. ಮಾತು ಹೇಳ್ಕತ್ತೆ. ಬಂಡುಣಿಯ ಓಲ್ ಏನಾಗ್ತದೆ? ಸುಖ ಪಡದಿಪ್ಪ ಮಾನವನು ಪರಮಾತ್ಮನ ಪಾದಾರವಿಂದಲೇ ಅಹರ್ನಿಶ ಯಾವಾಗಲೂ ಕೂಡ ಅವನನ್ನೇ ಸ್ಮರಣೆ ಮಾಡ್ತಕ್ಕಂಥವ್ರಿಗೆ ವಿಧಿ ನಿಷೇಧಗಳುಂಟೆ ಅಂತ ದಾಸರಾಯರು. ಇನ್ನು ಇಷ್ಟು ಇಲ್ದನ ಯತಿಯಾದ್ರೇನು ಪ್ರಯೋಜನ, ಸ್ನಾನ ಮಾಡಿದ್ರೇನು ಪ್ರಯೋಜನ, ಇವೆಲ್ಲ ಮಾಡಬೇಕು, ಅವನ ಸ್ಮರಣೆ ಪೂರ್ವಕ ಮಾಡಬೇಕು ಅಂತ ಅರ್ಥ. ಶ್ರೀಕೃಷ್ಣ ಅರ್ಪಣ. ಇನ್ನು ಕೇಕೆ ಹೇಳ್ಬಿಟ್ಟು